ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ದೇವರಾಗಿರುವ ಕರ್ತನು ಕೊಟ್ಟಂತೆ ಒಳ್ಳೆಯ ಸಂದರ್ಭಕ್ಕಾಗಿ ಸ್ತೋತ್ರ. ನಾವು ಈ ದಿನದಲ್ಲಿ ಇಲ್ಲಿ ಕೂಡಿ ಬರುವಂತೆ ನೀವು ತೋರಿದಂಥ ದಯೆಗಾಗಿ ಸ್ತೋತ್ರ. ದೇವರೇ, ನೀವು ನಮ್ಮನ್ನು ಸಂಧಿಸಿರಿ, ಮಾತನಾಡಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಾಕ್ಯ ಓದೋಣ. ನನ್ನ ಪ್ರಿಯವಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. ವಿಶ್ವಾಸಿಗಳಿಗೆ ಪೌಲನು ಬರೆಯುತ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಯೇಸು ಕ್ರಿಸ್ತನು ನಮ್ಮೊಳಗೆ ಜನಿಸುವಂಥದ್ದು ಇದು ನಮ್ಮೆಲ್ಲರಿಗೂ ಗೊತ್ತು. ಯೇಸು ಕ್ರಿಸ್ತನು ಮೊದಲನೆಯದಾಗಿ ಶಾರೀರಿಕವಾಗಿ ಜನಿಸಿದರು. ಅದು ಚಾರಿತ್ರಿಕವಾಗಿ ಶಾರೀರಿಕವಾಗಿದೆ. ಆ ಜನನದ ಮುಖ್ಯತ್ವಕ್ಕಿಂತಲೂ ಕ್ರಿಸ್ತನು ನಮ್ಮಲ್ಲಿ ಪುನಃ ಹುಟ್ಟುವಂಥದ್ದೇ ಬಹಳ ಮುಖ್ಯವಾದದ್ದು. ಕ್ರಿಸ್ತನು ನಮ್ಮಲ್ಲಿ ಪುನಃ ಹುಟ್ಟಬೇಕು. ನಾವು ಮತ್ತೆ ಬಾರ್ನ್ ಅಗೇನ್, ಪುನಃ ಹುಟ್ಟುವಂಥದ್ದೆಂದು ಹೇಳುತ್ತಾರೆ. ಆದರೆ ಈ ಸ್ಥಳದಲ್ಲಿ ಪೌಲನು ಬರೆಯುವಾಗ ವಿಶ್ವಾಸಿಗಳಿಗೆ ಹೇಳುತ್ತಾರೆ. ಅಂದರೆ ಒಬ್ಬ ನಾನ್ ಬಿಲೀವರ್ ಆಗಿ ಮಾರ್ಪಡುವಂಥದ್ದೇ ಪುನಃ ಹುಟ್ಟುವಂಥದ್ದು. ಹಳೆಯ ಪಾಪಗಳನ್ನು ಬಿಟ್ಟು ನಾವು ತಿರುಗಿ ಬರುವಂಥದ್ದೇ ಬಾರ್ನ್ ಅಗೇನ್ ಎಂದು ಹೇಳುತ್ತೇವೆ. ಆದರೆ ಈ ಸ್ಥಳದಲ್ಲಿ ಪೌಲನು ಬರೆಯುವಾಗ ಗಲಾತ್ಯದವರಿಗೆ ಬರೆಯುತ್ತಾರೆ. ಈಗಾಗಲೇ ಅವರು ಸತ್ಯವನ್ನು ತಿಳಿದು ಅವರು ಚೆನ್ನಾಗಿ ಸತ್ಯಾನುಸಾರವಾಗಿ ಹಿಂಬಾಲಿಸುವಂಥವರಾಗಿದ್ದಾರೆ. ಆ ರೀತಿ ಇರುವಾಗ ಅವರನ್ನು ನೋಡಿ ಪೌಲನು ಹೇಳುವಂತಹ ಮಾತು, ನನ್ನ ಪ್ರಿಯವಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. ಈಗ ಕ್ರಿಸ್ತನ ಸಾರೂಪ್ಯ ಉಂಟಾಗುವ ತನಕ ಅಂದ್ರೆ ಏನರ್ಥ? ಇವರೊಳಗೆ ಉಪದೇಶ ಇದೆ, ಇವರಿಗೆ ಸತ್ಯ ಏನೆಂಬುದಾಗಿ ಗೊತ್ತು. ಆದರೆ ಇನ್ನೂ ಏನಾಗಿಲ್ಲ, ಅವರಲ್ಲಿ ಕ್ರಿಸ್ತನು ಇನ್ನೂ ಫಾರ್ಮ್ ಆಗಿಲ್ಲ. ಕ್ರಿಸ್ತನು ಕೆಲವರಲ್ಲಿ ನೋಡುವುದಾದರೆ ಉಂಟಾದ ಹಾಗೆ ಇರುತ್ತದೆ. ಮದುವೆಯಾದ 2-3 ತಿಂಗಳಲ್ಲಿ ಉಂಟಾದ ಹಾಗೆ ಇರುತ್ತದೆ. ಆನಂತರವಾಗಿ ಅವರು ಅಂದುಕೊಂಡಿರುತ್ತಾರೆ ಹುಟ್ಟಿರಬಹುದು ಎಂಬುದಾಗಿ. ಆಮೇಲೆ ಹೋಗಿ ಚೆಕ್ ಮಾಡಿ ನೋಡುವುದಾದರೆ ಅದು ಮಗುವಾಗಿರುವುದಿಲ್ಲ, ಒಂದು ಮೆಡಿಕಲ್ ಇಶ್ಯೂ ಆಗಿರುತ್ತದೆ. ಈಗ ಮತ್ತೆ ಮಗು ಏನಾಗಬೇಕು? ಅವರು ಆ ಭಾವನೆಯಲ್ಲಿ ಇರುತ್ತಾರೆ ಉಂಟಾಗಿರುತ್ತದೆ ಎಂದು. ಅದೇ ಥಾಟ್ನಲ್ಲೇ ಪೌಲನು ಇದ್ದಾರೆ. ಇವರಲ್ಲಿ ಏನಿದೆ? ಇವರು ಪುನಃ ಹುಟ್ಟಿದ್ದಾರೆ, ಇವರು ಕ್ರಿಸ್ತನಲ್ಲಿ ಇದ್ದಾರೆ ಎಂಬುದಾಗಿ. ಅವರು ಈಗ ಹೇಳುತ್ತಾರೆ, ನನ್ನ ಪ್ರಿಯರಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. ಫಸ್ಟೇ ನಾನು ನಿಮಗೆ ಹೊತ್ತು ಮಗು ಉಂಟಾದ ಹಾಗೆ ಇದೆ. ಆದರೆ ಏನಾಗಿಲ್ಲ? ಮಗು ಇಲ್ಲ ಅಲ್ಲಿ. ನೀವಿನ್ನೂ ಫಾರ್ಮೇ ಆಗಿಲ್ಲ. ನಾನೀಗ ಮತ್ತೆ ಏನು ಮಾಡಬೇಕಾಗಿದೆ? ಮತ್ತೆ ಫಾರ್ಮ್ ಆಗಿ ಮತ್ತೆ ಪ್ರಸವ ವೇದನೆ ಪಡಬೇಕಾಗಿದೆ ಎಂಬುದಾಗಿ ಹೇಳುತ್ತಾರೆ. ಹಾಗಂದರೆ ಏನು ಅರ್ಥ? ಸಭೆಗೆ ಒಂದು ಉಪದೇಶವು ಕೊಡಲ್ಪಡುತ್ತದೆ. ಆ ಉಪದೇಶದಲ್ಲಿ ಆ ಸಭೆಯು ನೆಲೆಯಾಗಿ ನಿಲ್ಲಬೇಕು. ಉಪದೇಶದಲ್ಲಿ ಕೇಳುವುದರಿಂದ ಮಾತ್ರವಲ್ಲ, ಆ ಉಪದೇಶದಲ್ಲಿ ಸಭೆ ಏನು ಮಾಡಬೇಕು? ನೆಲೆಯಾಗಿ ನಿಲ್ಲಬೇಕು. ನೆಲೆಯಾಗಿ ಇದ್ದು ಅವರಲ್ಲಿ ಕ್ರಿಸ್ತನ ಸಾರೂಪ್ಯ ಉಂಟಾದರೆ ಮಾತ್ರವೇ ಆ ಉಪದೇಶಕ್ಕೆ ಅರ್ಥ ಇರುತ್ತದೆ. ಈಗ ಕರ್ತನ ವಾಕ್ಯಕ್ಕೆ ಬೀಜ ಎಂಬುದಾಗಿ ಒಂದು ಅರ್ಥ ಇದೆ ಬೈಬಲ್ನಲ್ಲಿ, ಅಲ್ವಾ? ಆ ಬೀಜ ಎನ್ನುವಂಥದ್ದು ವಾಕ್ಯ. ಅವರ ಬೀಜ ಅವರಲ್ಲಿ ಇದೆ ಅಂದರೆ ಅದರ ಅರ್ಥ ಆ ವಾಕ್ಯವು ಒಳಗೆ ಬಂತು, ಬೀಜ ಬಂತು, ಆದರೆ ಇನ್ನೂ ಫಾರ್ಮ್ ಆಗಿಲ್ಲ. ಈಗ ಪೌಲನ ಮೂಲಕವಾಗಿ ಉಪದೇಶವು ಎಲ್ಲಿಗೆ ಬಂತು? ಗಲಾತ್ಯದವರಲ್ಲಿ ಬಂತು, ಆದರೆ ಏನಾಗಿಲ್ಲ, ಇನ್ನು ಮಗು ಫಾರ್ಮ್ ಆಗಿಲ್ಲ. ಈಗ ಬೀಜದಲ್ಲಿ ಸಮಸ್ಯೆ ಇಲ್ಲ, ಆ ವಾಕ್ಯದಲ್ಲಿ ಏನಿಲ್ಲ, ಸಮಸ್ಯೆ ಇಲ್ಲ. ಅನೇಕ ಸಮಯದಲ್ಲಿ ನೋಡುವುದಾದರೆ ಆ ಗರ್ಭಚೀಲದಲ್ಲಿ ಸಮಸ್ಯೆ ಇರುತ್ತದೆ. ಪಾಲಿಸಿಸ್ಟ್ ಓವರಿ ಅನ್ನುತ್ತಾರೆ. ಈ ರೀತಿಯಾಗಿ ಅನೇಕ ಸಮಸ್ಯೆ ಇರುತ್ತದೆ. ಮಗು ಫಾರ್ಮ್ ಆಗುವುದಿಲ್ಲ ಅನ್ನುತ್ತಾರೆ. ಮೆಡಿಕಲ್ ಇಶ್ಯೂ ಇರುತ್ತದೆ. ಆ ರೀತಿಯಾಗಿ ಇಲ್ಲಿ ಬೀಜದಲ್ಲಿ ಸಮಸ್ಯೆ ಇಲ್ಲ. ಕ್ರಿಸ್ತನ ವಾಕ್ಯದಲ್ಲಿ ಏನಿಲ್ಲ, ಸಮಸ್ಯೆ ಇಲ್ಲ. ಆದರೆ ಈ ವಾಕ್ಯವು ಫಾರ್ಮ್ ಆಗುವಷ್ಟರ ಮಟ್ಟಿಗೆ, ಮೊದಲಗಿತ್ತಿಯಾದ ಸಭೆಯೊಳಗೆ ಗರ್ಭವನ್ನು ತಾಳುವಷ್ಟರ ಮಟ್ಟಿಗೆ, ಆ ವಾಕ್ಯವನ್ನು ತಾಳುವಷ್ಟರ ಮಟ್ಟಿಗೆ ಬಲ ಇಲ್ಲ. ಇವರು ಅಂದುಕೊಂಡ್ರು ಗಲಾತ್ಯದವರು ವಾಕ್ಯದಲ್ಲಿ ಬಹಳ ಸ್ಟ್ರಾಂಗ್ ಆಗಿದ್ದಾರೆ, ಬಹಳ ಚೆನ್ನಾಗಿದ್ದಾರೆ ಎಂಬುದಾಗಿ. ಆದರೆ ನೋಡೋದಾದರೆ ಅವರಿಗೆ ಬಂದಂತಹ ಸುದ್ದಿ ಏನೆಂಬುದಾಗಿ ಕೇಳಿದಾಗ ನಾನ್ ಬಿಲೀವರ್ಸ್ ಮಧ್ಯದಲ್ಲಿ ನಡೆಯುವಂತಹ ಕಾರ್ಯಗಳು ಗಲಾತ್ಯದವರಲ್ಲಿ ನಡೆಯುತ್ತಾ ಇದೆ. ಅವರೀಗ ಹೇಳುತ್ತಾರೆ, ನಿಮಗೋಸ್ಕರ ತಿರುಗಿ ನಾನು ಪ್ರಸವ ವೇದನೆ ಪಡಬೇಕಾಗಿದೆ. ನಾನು ಅಂದುಕೊಂಡೆ ನಿಮ್ಮ ಕುರಿತು ಎಲ್ಲ ಮುಗಿದಿದೆ ಎಂದು. ಇದು ಕೇವಲ ಗಲಾತ್ಯದವರಿಗೆ ಮಾತ್ರ ಅನ್ವಯಿಸುವುದಿಲ್ಲ, ಇದು ಇವತ್ತು ಇರುವಂತಹ ಅನೇಕ ಸಭೆಗಳಿಗೂ ಅನ್ವಯಿಸುತ್ತದೆ. ಸಭೆ ಅಂದ್ರೆ ನಾನು ಹೇಳುತ್ತಾ ಇರುವಂತದ್ದು ಕಟ್ಟಡವಲ್ಲ, ನಮಗೆ ಹೇಳುತ್ತಿದ್ದೇನೆ, ನಮಗೂ ಅನ್ವಯಿಸುತ್ತದೆ. ನಮ್ಮೊಳಗೆ ವಾಕ್ಯ ಬಂತು, ಆ ವಾಕ್ಯವು ರೂಪಿಸಲ್ಪಟ್ಟಿದ್ಯಾ? ಆ ವಾಕ್ಯದಿಂದ ಉಂಟಾಗುವಂತ ಮಗುವನ್ನು ನಮ್ಮಿಂದ ಹೆರುವುದಕ್ಕೆ ಸಾಧ್ಯವಾಗುತ್ತಿದೆ. ಅದೇ ಮುಖ್ಯ. ಅದು ಇಲ್ಲ ಈಗ ಅದೇ ಸಮಸ್ಯೆ. ಅದನ್ನೇ ನೋಡುತ್ತಾ ಇದ್ದಾರೆ ಈಗ ಇವರು. ನಿಮ್ಮೊಳಗೆ ತಿರುಗಿ ಉಂಟಾಗುವ ತನಕ ನಾನು ಪ್ರಸವ ವೇದನೆ ಪಡುತ್ತೇನೆ. ಹಾಗಾದ್ರೆ ಈ ಮಗುವನ್ನು ಪುನಃ ನಾನು ಹೆರುವುದಕ್ಕೆ ಏನು ಮಾಡಬೇಕು? ಪ್ರಸವ ವೇದನೆ ಪಡುತ್ತೇನೆ ಅಂದ್ರೆ ಮಗುವನ್ನು ಹೆರುವುದಕ್ಕೆ ಮತ್ತೆ ಬಯಸುತ್ತೇನೆ ಎಂದು. ಹಾಗಾದರೆ ಮಗುವನ್ನು ಹೆರುವುದಕ್ಕೆ ಪುನಃ ನಾನು ಏನು ಮಾಡಬೇಕೆಂಬುದಾಗಿ ವಾಕ್ಯವನ್ನು ಓದುವಾಗ ಕೆಲವು ಕಾರ್ಯಗಳನ್ನು ದೇವರಾತ್ಮನು ತಿಳಿಸಿದರು. ಮೊದಲನೆಯದಾಗಿ ಓದಿರಿ. ಆದರೆ ಯೋಸೇಫನು ಆಕೆಯು ಗಂಡು ಮಗನನ್ನು ಪಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ.
ಆ ಮಗು ಅಲ್ಲಿ ಫಾರ್ಮ್ ಆಗುವ ತನಕ ಯೇಸು ಕ್ರಿಸ್ತನ ಕುರಿತಾಗಿ ಅಲ್ಲಿ ವಾಕ್ಯದಲ್ಲಿ ಹೇಳಲ್ಪಡುತ್ತಿದೆ. ಆ ಮಗು ಫಾರ್ಮ್ ಆಗುವ ತನಕ ಅವನು ಆಕೆಯನ್ನು ಅರಿಯಲಿಲ್ಲ. ಅದರ ಅರ್ಥ ಏನೆಂಬುದಾಗಿ ಕೇಳುವುದಾದರೆ, ಈಗ ಮರಿಯಳಲ್ಲಿ ಉಂಟಾದಂಥದ್ದು ಪರಿಶುದ್ಧಾತ್ಮನಿಂದ ಉಂಟಾದಂಥ ಪರಿಶುದ್ಧವಾದದ್ದು. ಈ ಪರಿಶುದ್ಧವಾದದ್ದು ಹೊಟ್ಟೆಯೊಳಗೆ ಇದ್ದಾಗ ಅವನು ಆಕೆಯನ್ನು ಅರಿಯದವನಾಗಿ ಇದ್ದ. ಇನ್ನೂ ಒಂದು ಹಂತ ಮೇಲೆ ಹೋಗಿ ಹೇಳುತ್ತೇನೆ. ಪರಿಶುದ್ಧಾತ್ಮನ ಬೀಜ ಈಗ ಇದೆ, ವಾಕ್ಯ ಇದೆ. ಆ ವಾಕ್ಯ ಎನ್ನುವಂಥ ಬೀಜ ಈಗ ಮರಿಯಳ ಗರ್ಭದೊಳಗೆ ಬಂತು. ಈಗ ಮನುಷ್ಯನ ಬೀಜ ಒಳಗೆ ಏನಾಗಬಾರ್ದು, ಹೋಗ್ಬಾರ್ದು. ಅವನು ಆಕೆಯನ್ನು ಅರಿಯಲಿಲ್ಲ. ಹಾಗಂದ್ರೆ ಏನು ಅರ್ಥ? ಪರಿಶುದ್ಧಾತ್ಮನ ಬೀಜವು ಶಾರೀರಿಕವಾದ ಬೀಜವು ಒಟ್ಟಾಗಿ ಸೇರಬಾರದು. ಆ ರೀತಿಯಾಗಿ ಸೇರಿದ್ರೆ ಏನಾಗುತ್ತದೆ ಅಂತ ಕೇಳುವುದಾದರೆ, ಈ ಶಾರೀರಿಕವಾದ ಬೀಜ ಹಾಗೂ ಪರಿಶುದ್ಧಾತ್ಮನ ಬೀಜ ಒಟ್ಟಾಗಿ ಸೇರುವಾಗ ಶಾರೀರಿಕ ಬೀಜ ಪರಿಶುದ್ಧವಾಗಿ ಮಾರ್ಪಡುವುದಿಲ್ಲ, ಪರಿಶುದ್ಧವಾದ ಬೀಜ ಶಾರೀರಿಕವಾಗಿ ಮಾರ್ಪಡುತ್ತದೆ. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಇನ್ನೂ ಸ್ವಲ್ಪ ಅರ್ಥವಾಗುವ ಹಾಗೆ ಹೇಳ್ತೇನೆ. 1 ಯೋಹಾನನ ಪುಸ್ತಕ 3ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಕಾಯಿನನ ಕುರಿತಾಗಿ ಹೇಳುವಾಗ ಒಂದು ವಾಕ್ಯ ಹೇಳುತ್ತದೆ, ಕೆಡುಕನಿಂದ ಹುಟ್ಟಿ. ಹಾಗಂದ್ರೆ ಏನರ್ಥ? ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 1ನೇ ವಾಕ್ಯ. ಆ ಪುರುಷನು ತನ್ನ ಹೆಂಡತಿಯಾದ ಅವ್ವಳನ್ನು ಕೂಡಲು, ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಕಾಯಿನನ್ನು ಹೆರುವುದಕ್ಕೆ ಆದಾಮನು ತನ್ನ ಹೆಂಡತಿಯನ್ನು ಕೂಡಲು. ಆದರೆ 1 ಯೋಹಾನ 3:12 ಹೇಳುತ್ತದೆ, ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನನಂತೆ. ಹಾಗಂದ್ರೆ ಏನರ್ಥ ಎಂದು ಕೇಳುವುದಾದರೆ, ಆದಾಮನು ತನ್ನ ಹೆಂಡತಿಯನ್ನು ಕೂಡಲು, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ಅದಕ್ಕಿಂತ ಮುಂಚಿತವಾಗಿ ಸರ್ಪದ ಮಾತುಗಳು ಯಾರ ಒಳಗೆ ಹೋಯಿತು? ಅವಳ ಒಳಗೆ ಹೋಯಿತು. ಇಲ್ಲಿ ಮಾಂಸದ ಮಾತುಗಳು ಒಳಗೆ ಹೋಯಿತು. ಆದಾಮ್ ಅವಳು ಪರಿಶುದ್ಧರಾದವರು, ಅದರಲ್ಲಿ ಸಂದೇಹವೇ ಇಲ್ಲ. ಕರೆಕ್ಟ್ ತಾನೆ? ಆದಾಮ್ ಹಾಗೂ ಅವಳನ್ನು ದೇವರು ಉಂಟು ಮಾಡುವಾಗ ಪರಿಶುದ್ಧರಾಗಿ ಉಂಟು ಮಾಡುತ್ತಾರೆ. ಆ ರೀತಿಯಾಗಿರುವಾಗ ಒಳಗೆ ಏನ್ ಬಂತು? ಮಾಂಸ ಬಂತು. ಸೈತಾನನ ಮಾತುಗಳು ಈಗಿಟ್ಟುಕೊಳ್ಳಿ, ಸೈತಾನನ ಬೀಜ. ಕರ್ತನ ವಾಕ್ಯ ಕರ್ತನ ಬೀಜ ಅಂದ್ರೆ ಸೈತಾನನ ಮಾತು, ಸೈತಾನನ ಬೀಜ ಒಳಗೆ ಬಂತು. ಈಗ ಪರಿಶುದ್ಧವುಳ್ಳದ್ದು ಕರ್ತನ ವಾಕ್ಯವರೊಳಗೆ ಇದೆ. ಈಗ ಅದೇ ಸಮಯದಲ್ಲಿ ಸೈತಾನನ ಮಾತು ಕೂಡ ಒಳಗೆ ಬಂತು. ಎರಡು ಕೂಡ ಸೇರಿ ಬರುವಾಗ ಹುಟ್ಟುವಂಥದ್ದು ಪರಿಶುದ್ಧವಾಗಿಲ್ಲ, ಹುಟ್ಟುವಂಥದ್ದು ಏನಾಗಿ ಇದೆ? ಕೆಡುಕಾದದ್ದಾಗಿ ಇದೆ. ನಾವು ಸಭೆಯೊಳಗೆ ದೇವರ ಮಾತನ್ನು ಕೇಳುತ್ತೇವೆ, ದೇವರ ವಾಕ್ಯವನ್ನು ಕೇಳುತ್ತೇವೆ, ಅದರಲ್ಲಿ ಸಂದೇಹವಿಲ್ಲ. ಆದರೆ ಇದರಲ್ಲಿ ದೇವರ ಚಿತ್ತದೊಂದಿಗೆ ನಮ್ಮ ಸ್ವಚಿತ್ತ ಬೆರೆಯುತ್ತದೆ. ನೋಡಿದ್ರ, ಮಾಂಸವು ಬೆರೆಯುತ್ತದಲ್ವಾ? ಆ ರೀತಿಯಾಗಿ ಬೆರೆಯುವಾಗ ನಿಮ್ಮೊಳಗಿಂದ ಹುಟ್ಟುವಂಥದ್ದು ಖಂಡಿತವಾಗಿ ಮಾಂಸಿಕವಾಗೇ ಇರುತ್ತದೆ, ಅದು ಪರಿಶುದ್ಧವಾಗುವುದಿಲ್ಲ. ಆದ್ದರಿಂದ ದೇವರು ಹೇಳುತ್ತಾರೆ, ಹಳೆಯ ಬುದ್ದಲಿಯಲ್ಲಿ ಹೊಸ ದ್ರಾಕ್ಷರಸ ಏನ್ ಮಾಡಬೇಡ, ಹಾಕಬಾರದು. ಹಳೆಯ ಬಟ್ಟೆಯ ಮೇಲೆ ಹೊಸ ಬಟ್ಟೆಯ ತ್ಯಾಪೆಯನ್ನು ಏನ್ ಮಾಡಬಾರದು, ಹಾಕಬಾರದು. ಒಂದು ಪರಿಶುದ್ಧ ಅಂದ್ರೆ ಅದು ಪರಿಶುದ್ಧವಾಗಿ ಇರಬೇಕು, ಅಥವಾ ಮಾಂಸಿಕವಾಗಿ. ಯಾಕೆ ಮಾಂಸಿಕವಾಗಿ ಅನ್ನುತ್ತೇನೆಂದ್ರೆ, ಈ ಎರಡು ಮಿಕ್ಸ್ ಆಗುವುದಕ್ಕಿಂತ ಒಂದು ಹಾಗೆ ಹೋಗ್ಬೇಕು. ಯಾಕಂದ್ರೆ ಬೈಬಲ್ ಹಾಗೆ ಹೇಳುತ್ತದೆ, ಒಂದು ಬೆಚ್ಚಗಿರಬೇಕು, ಇಲ್ಲ ಅಂದ್ರೆ ತಣ್ಣಗಿರಬೇಕು. ಏನ್ ತಣ್ಣಗಿರಬೇಕಂತ ಹೇಳ್ತಿದ್ದೀರಾ? ಇಲ್ಲ, ನೀವು ಬೆಚ್ಚಗೂ ತಣ್ಣಗೂ ಇಲ್ಲದೆ ಇರುವುದಕ್ಕಿಂತ ಒಂದು ಬೆಚ್ಚಗಿರಬೇಕು, ಇಲ್ಲ ಅಂದ್ರೆ ತಣ್ಣಗಿರಬೇಕು. ಎರಡು ಮಿಕ್ಸ್ ಆಗುವಾಗ ಏನಾಗುತ್ತದೆ ಎಂಬುದಾಗಿ ಕೇಳುವುದಾದರೆ, ಕೆಲವು ಸಮಯದಲ್ಲಿ ಅದು ನಿಮ್ಮನ್ನು ವಂಚಿಸುತ್ತದೆ. ನೀವು ಬೆಚ್ಚಗಿದ್ದೀರಾ ಎಂಬುದಾಗಿ ಅಂದುಕೊಂಡಿರುತ್ತೀರಾ, ಅದರ ಒಳಗೆ ಏನಾಗಿರುತ್ತದೆ? ಕೆಲವು ಸಮಯದಲ್ಲಿ ಕೆಲವರಿಗೆ ನೋಡುವುದಾದ್ರೆ ಒಳಗೆ ಜ್ವರ ಇರುತ್ತದೆ, ಹೊರಗೆ ಗೊತ್ತಾಗಲ್ಲ. ಅವ್ರು ಹೇಳುತ್ತಾರೆ, ನನಗೆ ಒಳಗೆ ಜ್ವರ ಇದ್ದ ಹಾಗೆ ಇದೆ ಎಂಬುದಾಗಿ. ಆದ್ರೆ ಅವರನ್ನು ಮುಟ್ಟಿದ್ರೆ ಗೊತ್ತಾಗಲ್ಲ, ತಣ್ಣಗಿರುತ್ತದೆ. ಆದರೆ ಒಳಗೆ ಜ್ವರ ಇರುತ್ತದೆ. ಅದು ನಿಜವಾಗಲೂ ಕೂಡ ಬಹಳ ಕಠಿಣವಾದಂತ ಪರಿಸ್ಥಿತಿ. ಹೊರಗೂ ಬಿಸಿ ಒಳಗೂ ಬಿಸಿ ಇದ್ರೆ ಸಮಸ್ಯೆ ಇಲ್ಲ. ಗೊತ್ತಾ ನಿಮಗೆ? ಕೆಲವರಿಗೆ ಮಾತ್ರ ಆ ರೀತಿ ಇದೆ, ಒಳಗೆ ಚೆನ್ನಾಗಿ ಜ್ವರ ಇರುತ್ತದೆ, ಆದ್ರೆ ಆಚೆ ತಣ್ಣಗಿರುತ್ತದೆ. ಅವ್ರು ಹೇಳಿದ್ರೆ ಲೋಕ ನಂಬುವುದಿಲ್ಲ. ನೀನು ಸುಮ್ಮನೆ ಕತೆ ಹೇಳ್ತಾ ಇದೆಯಾ ಅನ್ನುತ್ತಾರೆ. ಮುಟ್ಟಿದ್ರೆ ತಣ್ಣಗಿರುತ್ತದೆ, ಅವರಿಗೆ ಮಾತ್ರನೇ ಆ ವೇದನೆ ಗೊತ್ತಿರುತ್ತದೆ, ಅದನ್ನು ಅನುಭವಿಸುವವರಿಗೆ ಅದು ಗೊತ್ತಿರುತ್ತದೆ. ಒಳಗೆ ಇಷ್ಟೊಂದೆಲ್ಲ ಬಿಸಿ ಇದೆ, ಬಾಡಿ ಬಹಳ ಟಯರ್ಡ್ ಆಗಿ ಇರುತ್ತದೆ. ಹೊರಗೆ ನೋಡುವುದಾದ್ರೆ ನಾರ್ಮಲ್ ಇದ್ದ ಹಾಗೆ ಇರುತ್ತದೆ. ಅದೇ ರೀತಿನೇ ಒಂದು ಆತ್ಮದಲ್ಲಿದ್ರೆ ಸಮಸ್ಯೆ ಇಲ್ಲ, ಇಲ್ಲ ಪಾಪದಲ್ಲಿದ್ದರೂ ಕೂಡ ಅವರನ್ನು ತಿದ್ದಬಹುದು. ಆದರೆ ಬೆಚ್ಚಗೂ ತಣ್ಣಗೂ ಸೇರಿ ಉಗುರ ಬೆಚ್ಚಗೆ ಇರುತ್ತಾರಲ್ಲ, ಅದು ಆಪತ್ತನ್ನು ಉಂಟು ಮಾಡುತ್ತದೆ. ಅದೇ ರೀತಿನೇ ಪರಿಶುದ್ಧವಾದದರೊಂದಿಗೆ ಅಶುದ್ಧವಾದದನ್ನು ಏನ್ ಮಾಡಬಾರದು, ಬೆರೆಸಬಾರದು. ದೇವರ ಸಾರೂಪ್ಯದೊಂದಿಗೆ ಮನುಷ್ಯನ ಸಾರೂಪ್ಯವನ್ನು ಏನ್ ಮಾಡಬಾರದು, ಬೆರೆಸಬಾರದು. ದೇವರ ಬೀಜದೊಂದಿಗೆ ಸೈತಾನನ ಬೀಜವನ್ನು ಬೆರೆಸಬಾರದು. ಅದೇ ಅಲ್ಲಿ ಹೇಳುತ್ತದೆ, ಇಲ್ಲಿ ವಾಕ್ಯ ಹೇಳುತ್ತದೆ, ಆಕೆಯು ಹೆರುವ ತನಕ ಅವನು ಆಕೆಯನ್ನು ಅರಿಯಲಿಲ್ಲ. ಹಾಗಂದ್ರೆ ಏನರ್ಥ? ಪರಿಶುದ್ಧವಾದದನ್ನು ಶಾರೀರಿಕವಾದದ್ದು. ಹಾಗಂದ್ರೆ ಯೋಸೇಫನು ಪಾಪಿ ಎಂಬುದಾಗಿ ಅರ್ಥ ಅಲ್ಲ, ಅವನು ನೀತಿವಂತನು. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಅವನು ನೀತಿವಂತನು. ಆದರೆ ಇಲ್ಲಿ ಇರುವಂಥದ್ದು ಅವನಿಗಿಂತಲೂ ಕೂಡ ಪರಿಶುದ್ಧವಾದದ್ದು. ಅರ್ಥವಾಗುತ್ತಿದೆ ನಿಮಗೆ? ಅನೇಕ ಸಮಯದಲ್ಲಿ ನಾವೇನ್ ಮಾಡುತ್ತೇವೆ? ಆತ್ಮದಲ್ಲಿ ಎಲ್ಲಾ ಕಾರ್ಯವನ್ನು ಮಾಡುತ್ತೇವೆ, ದೇವರ ಆತ್ಮನ ಮೂಲಕ ಮಾಡುತ್ತೇವೆ. ಕೆಲವು ಸಮಯದಲ್ಲಿ ಮಾಂಸವನ್ನು ಕೂಡ ಏನ್ ಮಾಡುತ್ತೇವೆ? ಬೆರೆಸುತ್ತೇವೆ. ಅನೇಕ ಸಮಯದಲ್ಲಿ ನಮಗೆ ಏನಾಗುತ್ತದೆ ಅಂದ್ರೆ ನಮಗೆ ಇಡಿಸುತ್ತದೆ. ಈಗ ನಾವೇನ್ ಮಾಡುತ್ತೇವೆ? ಒಳಗೆ ಪರಿಶುದ್ಧವಾದದ್ದು ರೂಪಿಸಲ್ಪಟ್ಟಿದೆ, ನನಗೆ ಒಂದು ದರ್ಶನ ಇದೆ, ನನಗೆ ಓಟ ಇದೆ. ಕೆಲವು ಸಮಯದಲ್ಲಿ ನಮ್ಮ ಥಾಟು ಎಲ್ಲಿ ಲಿಂಕ್ ಆಗುತ್ತದೆ?
ಮಾಂಸದೊಂದಿಗೆ ಲಿಂಕ್ ಆಗುತ್ತದೆ. ಈಗ ಏನಾಗುತ್ತದೆ ಅಂತ ಕೇಳುವುದಾದರೆ, ಈ ಪರಿಶುದ್ಧವಾದುದರೊಂದಿಗೆ ಇದನ್ನು ಪಾಪ ಎಂಬುದಾಗಿ ಹೇಳುವುದಕ್ಕೆ ಆಗಲ್ಲ. ಆದರೆ ಅದು ಈ ಚಿತ್ತದೊಂದಿಗೆ, ಈ ದರ್ಶನದೊಂದಿಗೆ ಹೋಗುವುದಿಲ್ಲ. ಆದ್ದರಿಂದ ದೇವರು ಏನು ಹೇಳುತ್ತಾರೆ, ಎರಡನ್ನು ಮಿಕ್ಸ್ ಮಾಡಬೇಡ ಅನ್ನುತ್ತಾರೆ. ಹಾಗಾದರೆ ಕ್ರಿಸ್ತನ ಸಾರೂಪ್ಯ ಉಂಟಾಗುವ ತನಕ ದೇವರ ಚಿತ್ತದೊಂದಿಗೆ ಮನುಷ್ಯನ ಚಿತ್ತವನ್ನು ಬೆರೆಸಬಾರದು. ನಾನು ಪಾಪದೊಂದಿಗೆ ಹೇಳುತ್ತಿಲ್ಲ, ದೇವರ ಚಿತ್ತವನ್ನು ನನಗೆ ಸರಿಯಾಗಿರುವಂಥದ್ದೆಲ್ಲವೂ ಕೂಡ ಕ್ರಿಸ್ತನಿಗೆ ಸರಿ ಹೋಗುತ್ತದೆ ಎಂಬುದಾಗಿ ಹೇಳುವುದಕ್ಕಾಗಲ್ಲ. ನನಗೆ ಓಕೆ ಆಗಿರುವಂಥದ್ದೆಲ್ಲ ದೇವರಿಗೆ ಓಕೆ ಆಗಿರುತ್ತದೆ ಅಂತ ಹೇಳೋಕ್ಕಾಗಲ್ಲ. ನಾನು ಹೇಳುವುದು ಅರ್ಥವಾಗುತ್ತಿದೆಯೇ? ಯೋಸೇಫನೆನ್ನುವಂಥ ಒಬ್ಬ ನೀತಿವಂತನಾಗಿದ್ದರೂ ಮರಿಯಳೊಳಗೆ ಇರುವಂಥದ್ದು ಪರಿಶುದ್ಧವಾದದ್ದು. ಅದರೊಂದಿಗೆ ಈ ನೀತಿವಂತನ ಬೀಜ ಏನಾಗಬಾರದು, ಬೆರೆಸಬಾರದು. ಆದ್ದರಿಂದ ವಾಕ್ಯ ಹೇಳುತ್ತದೆ, ಆಕೆಯನ್ನು ಹೆರುವ ತನಕ, ಆ ದರ್ಶನ ನೆರವೇರುವ ತನಕ ಅವನು ತನ್ನ ಸ್ವಾಚಿತ್ತವನ್ನು ಬೆರೆಸಲಿಲ್ಲ. ಪ್ಯೂರ್ ಆಗಿ ಗಾಡ್ಸ್ ವಿಲ್. ಈಗ ಇಲ್ಲಿ ಏನಾಗುತ್ತದೆ, ಗಲಾತ್ಯದವರಿಗೆ ಬರೆಯುವಾಗ ನಿಮ್ಮೊಳಗೆ ರೂಪಿಸಲ್ಪಡುತ್ತಲೇ ಇದೆ, ದಿಢೀರೆಂಬುದಾಗಿ ನೀವು ಒಳಗೆ ಏನ್ ಬೆರೆಸಿದ್ರಿ. ಆದ್ದರಿಂದ 5ನೇ ಅಧ್ಯಾಯ ಬರೆಯುವಾಗ ಶಾರೀರಿಕ ಕ್ರಿಯೆ, ಆತ್ಮಿಕ ಫಲ ಎರಡನ್ನೂ ಕೂಡ 5ನೇ ಅಧ್ಯಾಯದಲ್ಲಿ ಬರೆಯುತ್ತಾರೆ. ಶಾರೀರಿಕ ಕ್ರಿಯೆಯು ನಿಮ್ಮಲ್ಲಿ ಇದೆ, ಆತ್ಮಿಕ ಫಲವೂ ನಿಮ್ಮಲ್ಲಿ ಇದೆ. ಈ ಆತ್ಮಿಕ ಫಲವು ಶಾರೀರಿಕವಾದ ಕ್ರಿಯೆಯು ಒಳಗೆ ಹೋರಾಡುತ್ತಾ ಇರಲು ಎರಡು ಏನಾಗೋದಿಲ್ಲ, ಆ ಹೋರಾಟದೊಳಗೆ ಕೊಂಡೊಯ್ಯುತ್ತದೆ. ಅದನ್ನೇ ಅವರು ಹೇಳುತ್ತಾರೆ. ಈಗ ದೇವರು ಹೇಳುವಂತ ಬಹಳ ಮುಖ್ಯವಾದಂತ ವಿಷಯ ಇದೆ, ಅದರ ಅರ್ಥ ಇದೆ. ಅದೇನೆಂಬುದಾಗಿ ನೋಡುವುದಾದರೆ, ಪರಿಶುದ್ಧವಾದದ್ದು ಹುಟ್ಟುವ ತನಕ, ಆ ದೇವರ ಚಿತ್ತವು ನೆರವೇರುವ ತನಕ, ಹೆರುವ ತನಕ ಒಳಗೆ ಏನ್ ಬೆರೆಯಬಾರದು. ಶಾರೀರಿಕವು ಒಳಗೆ ಸೇರದಂತೆ, ಅದು ಯಾವ ವಿಷಯ ಬೇಕಾದರೂ ಆಗಿರಬಹುದು, ಮಿನಿಸ್ಟ್ರಿ ಆಗಿರಬಹುದು, ಬಿಸ್ನೆಸ್ ಆರಂಭಿಸುವಂತದ್ದಾಗಿರಬಹುದು, ಮದುವೆ ಕಾರ್ಯವಾಗಿರಬಹುದು, ಅಥವಾ ಮಕ್ಕಳು ವಿದ್ಯಾಭ್ಯಾಸ ಸೆಲೆಕ್ಟ್ ಮಾಡುವಂತದ್ದಾಗಿರಬಹುದು, ಒಂದು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡಬೇಕು. ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು, ದೇವರೇ ಇದೇನು, ಆ ಕಾರ್ಯವು ನೆರವೇರುವ ತನಕ ನಮ್ಮ ಮೈಂಡ್ ಸೆಟ್ ಅಲ್ಲಿ ಶಾರೀರಿಕವಾದ ಕಾರ್ಯ ಏನಾಗಬಾರದು, ಬೆರೆಸಬಾರದು. ಅದನ್ನೇ ನಾನು ಯಾವಾಗಲೂ ಹೇಳುತ್ತೇನೆ. ನನಗೆ ನನ್ನ ಪ್ರಕಾರವಾಗಿ ಅದು ನನಗೆ ಬಹಳ ಈಸಿ ಆಯಿತು. ಬೇರೆಯವರಿಗೆ ನಾನು ಹೇಳುತ್ತೇನೆ ಏನಂದ್ರೆ, ಅನೇಕನ್ನ ಓದುತ್ತೇವಾ, ಬಹಳಷ್ಟು ಜ್ಞಾನ ಬರುತ್ತದ. ಈಗ ದೇವರು ನಿಮಗೆ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಹೇಳುತ್ತಾರೆ ಅಲ್ವಾ, ಅದನ್ನು ಮಾಡುವುದಕ್ಕೆ ಆರಂಭಿಸಿದ ಕೂಡಲೇ ನಿಮ್ಮೊಳಗೆ ಈಗಾಗಲೇ ಒಂದು ಜ್ಞಾನ ಇದೆ ಅಲ್ವಾ. ಇದು ಏನು ಮಾಡುತ್ತದೆ, ಈ ದೇವರ ಚಿತ್ತವನ್ನು ಮಾಡುವುದಕ್ಕೆ ಆ ಜ್ಞಾನವು ಒಂದು ಆಲೋಚನೆ ಕೊಡುತ್ತದೆ. ಅರ್ಥವಾಗುತ್ತಿದೆ ನಿಮಗೆ? ಅದು ಒಂದು ಆಲೋಚನೆ ಕೊಡುತ್ತದೆ. ಈಗ ಆಲೋಚನೆ ಏನಾಗುತ್ತದೆ ಅಂದರೆ, ದೇವರ ಚಿತ್ತಾನುಸಾರ ಆತನ ಮಾರ್ಗದಲ್ಲಿ ಮಾಡುವುದಕ್ಕೆ ಅದು ಬಿಡುವುದಿಲ್ಲ. ವಿಷಯ ದೇವರು ಹೇಳಿದ್ದೆ. ಉದಾಹರಣೆಗೆ ಹೇಳುತ್ತೇನೆ, ಈಗ ಇಸ್ರಾಯೇಲ್ ಜನರನ್ನು ಐಗುಪ್ತದಿಂದ ಕಾನಾನ್ಗೆ ಹೋಗುವುದಕ್ಕೆ ಬಿಡುಗಡೆ ಮಾಡಬೇಕು. ಮೋಶೆಯನ್ನೇ ಸೆಲೆಕ್ಟ್ ಮಾಡಬೇಕು. ಆದ್ರೆ ಮೋಶೆಯನ್ನು ಹಾಗೆ ಕಳಿಸುವುದಕ್ಕೆ ಆಗಲ್ಲ. ಯಾಕೆ ಆಗಲ್ಲ ಅಂದ್ರೆ, ಮೋಶೆಯೊಳಗೆ ಏನಿದೆ, ಐಗುಪ್ತದ ಪ್ರಮಾಣ ಇದೆ. ಅವನನ್ನು ಕಳಿಸುವುದ್ರೆ ಏನ್ ಮಾಡುತ್ತಾರೆ, ಫರೋಹನನ ಮುಂದೆ ಕೂತು ಏನ್ ಮಾತನಾಡುತ್ತಾರೆ, ಐಗುಪ್ತದ ಪ್ರಮಾಣವನ್ನು ಮಾತನಾಡುತ್ತಾರೆ. ಅದರಲ್ಲಿ ಅವರು ವಾಕ್ಚಾತುರ್ಯ ಹೇಳುವನು, ಎಲ್ಲವನ್ನು ಚೆನ್ನಾಗಿ ಮಾತನಾಡುತ್ತಾರೆ. ಆದರೆ ಈಗ ದೇವರಿಗೆ ಅವಶ್ಯವಿರುವಂಥದ್ದು, ಫರೋಹನನ ಮುಂದೆ ಐಗುಪ್ತದ ಪ್ರಮಾಣವನ್ನು ಮಾತನಾಡುವಂತ ಮೋಶೆ ಬೇಡ. ಫರೋಹನನ ಮುಂದೆ ಧರ್ಮಶಾಸ್ತ್ರಕ್ಕನುಸಾರವಾಗಿ, ಇವರ ಚಿತ್ತಾನುಸಾರವಾಗಿ ಮಾತನಾಡುವಂತ ಒಬ್ಬ ವ್ಯಕ್ತಿ ಬೇಕು. ಇವರು ಹೇಳುವುದನ್ನು ಮಾತನಾಡಬೇಕು. ಅದಕ್ಕೆ ಇವರು ಏನ್ ಮಾಡಬೇಕಾಗಿದೆ, ಈಗ ಮೋಶೆಯನ್ನು ಎಂಟಿ ಮಾಡಬೇಕಾಗಿದೆ, ಝೀರೋ ಮಾಡಬೇಕಾಗಿದೆ. ಅದಕ್ಕೆ ಒಂದು 40 ವರ್ಷ ತೆಗೆದುಕೊಂಡರು. 40 ವರ್ಷ ಕರ್ಕೊಂಡು ಹೋಗಿ ಅವರು ಫುಲ್ಲು ಮಂದನಾಲಿಗೆಯಾಗಿ ಏನು ಮಾತನಾಡಲಿಕ್ಕೆ ಬರುವುದಿಲ್ಲ ಎನ್ನುವಂತ ಪರಿಸ್ಥಿತಿಯಲ್ಲಿ ಬಂದಾಗ ಈಗ ಹೇಳುತ್ತಾರೆ, ನೀನು ಹೋಗು, ನಾನು ನನ್ನ ಬಲವನ್ನು ನಿನ್ನಲ್ಲಿ ಫಿಕ್ಸ್ ಮಾಡುತ್ತೇನೆ, ಇಸ್ರಾಯೇಲರನ್ನು ಈಗ ಬಿಡುಗಡೆ ಮಾಡಿಸಬಹುದು, ನಿನ್ನ ಮೆಥಡ್ ಅಲ್ಲ, ನನ್ನ ಮೆಥಡ್ ಅಲ್ಲಿ. ಒಂದು ವೇಳೆ ಮೋಶೆಯಲ್ಲಿ ಐಗುಪ್ತದ ಪ್ರಮಾಣ ಇದ್ದಿದ್ರೆ ಅವನಿಗೆ ಗೊತ್ತು, ಇವ್ರ ಹತ್ರ ಈ ರಥಗಳಿದೆ, ಇವ್ರ ಹತ್ರ ಇಂಥ ಒಂದು ಪವರ್ ಇದೆ, ಇವನಿಗೆ ಈಗ ಮಾಡಿದ್ರೆ ಸಾಧ್ಯ. ಯಾಕಂದ್ರೆ ಆ ಜ್ಞಾನ ಅವನಿಗೆ ಹೇಗೆ ಕೆಲಸ ಮಾಡ್ತದೆ ಅಂದ್ರೆ, ಎರಿಕೋವಿಗೆ ಹೋಗುವಾಗ ಕೆಲಸ ಮಾಡ್ತದೆ ಯೆಹೋಶುವನಿಗೆ, ಆನಂತರ ಆಯಿ ಪಟ್ಟಣ ವಶಪಡಿಸಿಕೊಳ್ಳುವಾಗ ಮಾಡುತ್ತದೆ, ಒಂದೊಂದು ಪಟ್ಟಣಕ್ಕೆ ಹೋಗುವಾಗ ಗೂಢಚಾರನ್ನು ಕಳಿಸಬೇಕೆನ್ನುವಂತ ಐಡಿಯಾ ಬರುತ್ತದೆ ಅಲ್ವಾ. ಇದೆಲ್ಲ ಲೌಕಿಕ ಐಡಿಯಾ. ದೇವರು ಹೇಳಿದ್ದಲ್ಲ, ಧರ್ಮೋಪದೇಶ ಕಾಂಡದಲ್ಲಿ ಹೇಳುತ್ತಾರೆ, ನಿಮ್ಮ ಮಾತಿಗೆ ಅನುಸಾರವಾಗಿ ನಾನು ಗೂಢಚಾರನ್ನು ಕಳಿಸಿದೆ ಅನ್ನುತ್ತಾರೆ. ಈ ಯೋಜನೆ ಹೇಗೆ ಬಂತು? ಇದಕ್ಕೂ ಮುಂಚೆ ಯಾವ ಸ್ಥಳಕ್ಕೆ ಹೋಗಲು ಕೂಡ ಅವರು ಗೂಢಾಚಾರಿಗಳನ್ನು ಮುಂಚೆ ಕಳಿಸಲಿಲ್ಲ. ಈ ಮಾರ್ಗದಲ್ಲಿ ಹೋಗೋಣ, ಹೀಗೆ ಹೋಗೋಣ, ಯಾವ ಐಡಿಯಾವೂ ಇರಲಿಲ್ಲ. ದೇವರು ಹೇಳುತ್ತಾರೆ ಹೋಗು, ಅಷ್ಟೇನೆ, ಬಾ, ಬರುತ್ತಾರೆ. ಇಲ್ಲಿ ಏನ್ ಸಮಸ್ಯೆ ಇದೆ, ನನ್ನ ಮೈಂಡಲ್ಲಿ ಒಂದಿದೆ, ಈಗಾಗಲೇ ಓದಿರುವಂಥದ್ದಿದೆ, ಈಗಾಗಲೇ ಲೋಕದಲ್ಲಿ ನಾನು ನಡೆದಿದ್ದೇನೆ. ಆ ಸ್ಥಳದಲ್ಲಿ ಅವರೊಂದು ಮಾತನ್ನು ಹೇಳುತ್ತಾರೆ. ಈಗ ನೋಡಿ, ಓದಿರಿ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಾಕ್ಯ ಓದಿರಿ. ತಂದೆಯು ನೇಮಿಸಿದ ದಿನದವರೆಗೂ ಪಾಲಕರ ಮತ್ತು ಮನೆಯ ವಾರ್ತೆಯವರ ಕೈ ಕೆಳಗಿರುವನು. ಈ ಮಗು ಹುಟ್ಟುತ್ತದೆ, ಆದರೆ ಹುಟ್ಟಿದ ಮಗುವನ್ನು ಆರಂಭದಲ್ಲೇ ಪರಿಶುದ್ಧವಾಗಿ ತೆಗೆದು ಉಪಯೋಗಿಸುವುದಕ್ಕೆ ಆಗಲಿಲ್ಲ. ಪೌಲನು ಹೇಳುತ್ತಾರೆ, ಒಂದು ನಿರ್ದಿಷ್ಟ ಕಾಲದವರೆಗೂ ಅದೇನು ಮಾಡುತ್ತದೆ, ಕೈ ಕೆಳಗಿರುತ್ತದೆ. ಯಾರ ಕೈ ಕೆಳಗಿರುತ್ತದೆ? ಪಾಲಕರ ಮತ್ತು ಮನೆಯ ವಾರ್ತೆಯವರ ಕೈ ಕೆಳಗಿರುವನು. ಒಂದು ಕಾಲಘಟ್ಟದವರೆಗೂ ದಾಸನಂತೆ ಇರುತ್ತಾರೆ ಅಂತ ಹೇಳುತ್ತಾರೆ. ಅದರ ಹಿಂದಿನ ವಾಕ್ಯ ಹೋದ್ರಿ, ಅವನು ಯಜಮಾನನ ಮನೆಗೆ ಇಸಾಕನಿಗ ಹುಟ್ಟುತ್ತಾನೆ. ಅದರ ಕುರಿತಾಗಿ ಇಲ್ಲಿ ಬರೆಯುತ್ತಾರೆ, ತಾನು ಆಸ್ತಿಗೆಲ್ಲ ದಣಿಯಾಗಿದ್ದರೂ ಬಾಲಕನಾಗಿರುವ ತನಕ ದಾಸನಂತೆ ಇರುವವನೇ ಹೊರತು ಬೇರೆ ಇಲ್ಲ. ಇಷ್ಮಾಯೇಲನಿಗೂ ಇಸಾಕನಿಗೆ ಏನಿಲ್ಲ, ವ್ಯತ್ಯಾಸ ಇಲ್ಲ. ಇಬ್ಬರು ಮಗುವಿನಲ್ಲಿ ಒಂದೇ ರೀತಿ ಇದ್ದಾರೆ.
ಒಂದೇ ರೀತಿಯಾಗಿ ಬೆಳೆಸಲ್ಪಡುತ್ತಾರೆ. ಆ ಮನೆಯಲ್ಲಿ ಮನೆಯ ವಾರ್ತೆಯವನೊಬ್ಬ ಇದ್ದಾನೆ. ಯಾರು? ಎಲಿಯೇಜರನೊಬ್ಬ ಇದ್ದಾನೆ. ಆ ಮನೆಯಲ್ಲಿ ದಾದಿಯರು ಇರುತ್ತಾರೆ. ಅವರ ಕೈಯಲ್ಲಿ ಮಕ್ಕಳು ಕೊಡಲ್ಪಡುತ್ತದೆ. ಇಬ್ಬರು ಕೂಡ ಬೆಳೆಯುತ್ತಾರೆ. ಆದರೆ ಬಿಡುಗಡೆಯಾಗಲ್ಪಡುವಂಥದ್ದೆಂಬುದಾಗಿ ಇದೆ. ಅಲ್ಲಿಯ ತನಕ ಇಬ್ಬರು ಕೂಡ ಹೇಗಿರುತ್ತಾರೆ? ದಾಸರಂತೆ ಇರುತ್ತಾರೆ. ಅದರ ಅರ್ಥ ಏನೆಂದರೆ, ನಿರ್ದಿಷ್ಟ ಕಾಲದವರೆಗೂ ನೀವು ಲೋಕದಲ್ಲೇ ಇರುತ್ತೀರಾ. ಆ ಲೋಕದ ಜ್ಞಾನ ಇರುತ್ತದೆ. ಅದರಿಂದಲೇ ಬೆಳೆಯುತ್ತಾ ಬರುತ್ತೀರಾ. ಹುಟ್ಟುವಾಗ ಪರಿಶುದ್ಧವಾದದರೊಂದಿಗೆ ಬೆರೆಸಬಾರದು. ಅದು ಮೊದಲನೇ ಪಾಯಿಂಟ್. ಇದು ಎರಡನೇ ಪಾಯಿಂಟ್. ಹುಟ್ಟಿದ ನಂತರ ದೇವರ ಚಿತ್ತ ದೇವರು ನಿಮಗೆ ಹೇಳಿದ ನಂತರ ಅಲ್ಲಿಯ ತನಕ ನಿಮ್ಮೊಳಗೆ ಕೆಲವು ಹಳೆಯ ಕಾರ್ಯಗಳಿರುತ್ತದೆ. ಮೋಶೆಯೊಳಗೆ ಇದ್ದ ಹಾಗೆ ಈ ಲೋಕದಲ್ಲಿ ಇದ್ದ ಹಾಗೆ ಇರುತ್ತದೆ. ಈಗ ಸಮಸ್ಯೆ ಏನಂದ್ರೆ, ನಿಮ್ಮೊಳಗೆ ಕರ್ತನು ಹೇಳಿದಂತ ಕಾರ್ಯವನ್ನು ನೀವು ಮಾಡುವಾಗ ಇದು ಏನ್ ಮಾಡುತ್ತದೆ? ಆ ಹಳೆಯ ದಾಸತ್ವದಿಂದ ಏನ್ ಮಾಡುತ್ತದೆ? ಇಣಿಕಿ ನೋಡುತ್ತದೆ. ಆ ಜ್ಞಾನ ಸ್ವಲ್ಪ ಇಣಿಕಿ ನೋಡುತ್ತದೆ. ಸ್ವಲ್ಪ ಬಿಸ್ನೆಸ್ ಮೈಂಡ್ ಬರುತ್ತದೆ. ಸ್ವಲ್ಪ ನೀವು ಓದಿದಂತಹ ಲೋಕದ ಜ್ಞಾನ ಬರುತ್ತದೆ. ಇದು ಏನ್ ಮಾಡುತ್ತದಂದ್ರೆ, ನಿಮ್ಮನ್ನು ಆ ದಾಸತ್ವದಿಂದ ಕೊಂಡು ಬಂದು ಆ ದಾಸತ್ವದ ಕಾರ್ಯ ಅಂದರೆ ಆ ಹಳೆಯ ಕಾರ್ಯಗಳು, ನೀವು ದೇವರ ಚಿತ್ತವನ್ನು ಮಾಡುವುದಕ್ಕಿಂತ ಮುಂಚೆ ನಿಮ್ಮೊಳಗೆ ಇದ್ದಂಥ ಹಳೆಯ ಕಾರ್ಯಗಳು ಇನ್ನೂ ಇರುತ್ತದೆ ನಿಮ್ಮಲ್ಲಿ. ಒಂದು ನಿರ್ದಿಷ್ಟ ಕಾಲದವರೆಗೂ ರೋಮಾಪುರದವರಿಗೆ ಬರೆಯುವಾಗ ದೇವರು ಹೇಳುತ್ತಾರೆ 8ನೇ ಅಧ್ಯಾಯದಲ್ಲಿ, ಈ ಶರೀರದ ಒಳಗೆ ದೇವರೇನ್ ಮಾಡಿದ್ದಾರಂತೆ, ಆ ಸೃಷ್ಟಿಯನ್ನು ಅಡಗಿಸಿಟ್ಟಿದ್ದಾರೆ. ಅದು ಸೃಷ್ಟಿಸಿದವರಿಂದಲೇ ಹಾಗೆ ಆಯಿತು. ಅದರ ಅರ್ಥ ಏನಂದ್ರೆ, ನಿಮ್ಮನ್ನು ನನ್ನನ್ನು ರಕ್ಷಿಸುತ್ತಾರೆ. ದರ್ಶನದೊಂದಿಗೆ ಕೊಂಡು ಬಂದರು. ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಡುವಾಗಲೇ ಪ್ರವಾದಿಯಾಗಿ ಸೆಲೆಕ್ಟ್ ಮಾಡಿದ್ರು. ಮಿನಿಸ್ಟ್ರಿ ಏನಂತ ಹೇಳಿದ್ರು, ಎಲ್ಲ ಓಕೆನೆ. ಆದ್ರೆ ನಿಮ್ಮನ್ನು ಉಪಯೋಗಿಸುವಂತಹ ಕಾಲಘಟ್ಟದವರೆಗೂ ಮಾಯೆಗೆ ಅದು ಒಳಪಟ್ಟಿರುತ್ತದೆ. ಅದನ್ನೇ ಅವರು ಬರೆಯುತ್ತಾರೆ, ನಿರ್ದಿಷ್ಟ ಕಾಲದವರೆಗೂ ನಾನು ದಣಿಯಾಗಿ ಇದ್ದರೂ ಕೂಡ ಅವನು ಮನೆಯ ವಾರ್ತೆಯ ಕೈ ಕೆಳಗಿರಬೇಕು. ಅವನಿಗೆ ದಾಸನಾಗಿ ಇರಬೇಕು, ವಿಧೇಯರಾಗಿರಬೇಕು. ಹಾಗೆ ಇರಬೇಕು. 18ನೇ ವಯಸ್ಸಿನಲ್ಲಿ ರಕ್ಷಿಸಿದ್ರು. 25ನೇ ವಯಸ್ಸಿನಲ್ಲಿ ಮಿನಿಸ್ಟ್ರಿಗೆ ತಂದ್ರು. ಆ 25ನೇ ವಯಸ್ಸಿನ ತನಕ ನೀವು ಲೋಕದಲ್ಲಿ ಏನ್ ಮಾಡಿದ್ದೀರಾ? ವಿಧೇಯರಾಗಿದ್ದೀರಾ. ಲೋಕದ ಜ್ಞಾನ ಇದೆ, ಅಲ್ಲಿ ಓದಿದಂತ ವಿದ್ಯಾಭ್ಯಾಸ ಇದೆ, ಅಲ್ಲಿರುವಂತ ಕಾರ್ಯಗಳೆಲ್ಲ ಇದೆ. ಆದ್ರೆ ಈಗ ದೇವರು ಹೇಳುತ್ತಾ ಇರುವಂತದ್ದು, ಅದರಿಂದ ಏನ್ ಮಾಡಕ್ಕಾಗಲ್ಲ. ನೀನು ಸೇರಿ ಏನು ಮಾಡಕ್ಕಾಗಲ್ಲ. ಆದ್ರೆ ನಿರ್ದಿಷ್ಟ ಕಾಲದವರೆಗೂ ಹಾಗೆ ಇರಬೇಕು. ಯು ಮಸ್ಟ್ ಒಬೆ. ಇದನ್ನು ಇನ್ನೊಂದು ವರ್ಷನಲ್ಲಿ ನೀವು ನೋಡುವುದಾದರೆ, ನಿಮ್ಮನ್ನು ದೇವರು ಒಂದು ದರ್ಶನದಲ್ಲಿ ಉಪಯೋಗಿಸುವ ತನಕ ನೀವು ಒಂದು ಸ್ಥಳದಲ್ಲಿ ವಿಧೇಯರಾಗಿರಬೇಕು. ನಿಮಗೆ ವಿಷನ್ ಬರುತ್ತದೆ. ಕೆಲವರಲ್ಲಿ ಏನು ಸಮಸ್ಯೆ ಅಂದ್ರೆ, ಕೆಲವರಿಗೆ ದರ್ಶನವೇ ಇರುವುದಿಲ್ಲ. ಅವನು ದರ್ಶನ ಇಲ್ಲದೆ ಹೋರಾಡುತ್ತಾ ಇರುತ್ತಾನೆ. ಕೆಲವರಿಗೆ ದರ್ಶನ ಇರುತ್ತದೆ, ಆದರೆ ಸಮಯ ಬಂದಿರುವುದಿಲ್ಲ. ಕರ್ತನ ಟೈಮ್ ಬಂದಿರುವುದಿಲ್ಲ. ಆದ್ರೆ ಕೈ ಹೇಗಿರುತ್ತದೆ ಗೊತ್ತಾ? ಪರಪರ ಅಂತ ಇರುತ್ತದೆ. ಏನಾದ್ರೂ ಮಾಡಬೇಕು ದೇವರಿಗಾಗಿ. ದೇವರಿಗಾಗಿ ಏನಾದ್ರೂ ಮಾಡಬೇಕು. ದೇವರು ಹೇಳ್ತಾರೆ, ಸುಮ್ಮನೆ ಇರು, ತಾಳ್ಮೆಯಿಂದ ಇರು. ಇಲ್ಲ, ಆ ಸಮಯದಲ್ಲಿ ನಮಗೆ ಏನ್ ಅನಿಸುತ್ತದೆ? ಯೇಸು ಬರುತ್ತಾರಲ್ವಾ, ಅಷ್ಟರೊಳಗೆ ನಾವೇನಾದ್ರೂ ಮಾಡ್ಬೇಕಲ್ವಾ? ದೇವರು ಹೇಳುತ್ತಾರೆ, ಯಾವಾಗ ಬರುತ್ತೇನೆ ಅಂತ ನನಗೆ ಗೊತ್ತು. ನಿನಗೆ ದರ್ಶನ ಕೊಟ್ಟಿದ್ದೇನಲ್ವಾ, ಅದರಲ್ಲಿ ನೀನು 1 ಗಂಟೆ ಕೆಲಸದವನಾಗಿರಬಹುದು, 2 ಗಂಟೆ ಕೆಲಸದವನಾಗಿರಬಹುದು. ನಿನ್ನನ್ನು ಯಾಕೆ ಕಳಿಸಿದ್ದೇನಂತ ನನಗೆ ಗೊತ್ತು. ಸೊ ಆ ರೈಟ್ ಟೈಮ್ ಬರುವ ತನಕ ತಾಳ್ಮೆಯಿಂದ ವಿಧೇಯನಾಗಿರು. ಸಭೆಯಲ್ಲಿ ಒಂದು ನಿರ್ದಿಷ್ಟ ಕಾಲದವರೆಗೂ ಇಲ್ಲಿ ಕೊಡಲ್ಪಡುವಂತ ಉಪದೇಶಗಳನ್ನು ಕೇಳುತ್ತಾ ಇರ್ರಿ. ನಿಮಗೆ ಈಗಲೇ ಅನಿಸುತ್ತದೆ, ನಮ್ಮನ್ನು ಉಪಯೋಗಿಸುತ್ತಾ ಇಲ್ವಲ್ಲ, ನನಗೆ ಎಷ್ಟೊಂದು ದರ್ಶನ ಇದೆ, ವರಗಳಿದೆ. ದೇವ್ರು ಹೇಳುತ್ತಾರೆ, ನಿನಗೆ ಎಲ್ಲ ಇದೆ, ಆದರೆ ಈಗ ತಾಳ್ಮೆ ಇಲ್ಲ. ನಿನ್ನನ್ನು ಈಗ ಬಿಟ್ಟೆ ಅಂದ್ರೆ ಮುಗಿಸುತ್ತೀಯ. ಈಗ ಡ್ಯಾಮ್ ಅಲ್ಲಿ ನೀರು ಬರುತ್ತದೆ ಅಂತ ಇಟ್ಕೊಳ್ಳಿ, ಸರಿಯಾಗಿ ಮಳೆ ಬರುತ್ತದೆ. ಅವ್ರು ಏನ್ ಮಾಡ್ತಾರೆ ಮೊದಲು ಅಂದ್ರೆ, ಡ್ಯಾಮ್ ಒಳಗೆ ಎಲ್ಲವನ್ನು ಕೂಡ ಸ್ಟೋರ್ ಮಾಡುತ್ತಾರೆ. ಆ ಡ್ಯಾಮ್ ಒಳಗೆ ನೀರು ಬಂದ ಕೂಡಲೇ ಹಾಗೆ ಅವರು ಫುಲ್ ಫೋರ್ಸ್ ಅಲ್ಲಿ ಆಚೆ ತೆರೆಯುವುದಿಲ್ಲ, ಸ್ವಲ್ಪ ಸ್ವಲ್ಪವಾಗಿ ತೆರೆಯುತ್ತಾರೆ. ಯಾಕೆ ಗೊತ್ತಾ? ಅದನ್ನು ತೆರೆಯುವಾಗ ಅನೌನ್ಸ್ ಮಾಡುತ್ತಾರೆ, ದಡದಲ್ಲಿರುವಂತವರೆಲ್ಲ ದೂರ ಹೋಗಿ ತೆರೆಯಲಿದ್ದೇವೆ ಎಂಬುದಾಗಿ. ಯಾಕಂದ್ರೆ ಈ ನೀರನ್ನು ಹಾಗೆ ಬಿಟ್ವಿ ಅಂದ್ರೆ, ಈ ನೀರು ಬಹಳ ಯೂಸ್ಫುಲ್ ಆದಂತಹ ನೀರೇ, ಅವಶ್ಯವಾದ ನೀರೇ. ಆದ್ರೆ ಎಲ್ಲಾ ನೀರನ್ನು ಬಿಟ್ವಿ ಅಂದ್ರೆ ಪ್ರವಾಹವಾಗುತ್ತದೆ, ಎಲ್ಲರೂ ಕೊಚ್ಚಿಕೊಂಡು ಹೋಗುತ್ತಾರೆ. ಆದ್ದರಿಂದ ಏನ್ ಮಾಡುತ್ತಾರೆ, ಒಂದು ನಿರ್ದಿಷ್ಟವಾದ ಅಳತೆಯಲ್ಲಿ ನೀರನ್ನು ಶೇಖರಿಸಿ ನಿಮಗೆ ಅಲ್ಲಿಂದ ಚಾನಲೈಸ್ ಮಾಡಿ ಸ್ವಲ್ಪವಾಗಿ ಬಿಡುತ್ತಾರೆ. ನೀನು ಹೀಗೆ ಹೋಗು, ಹಾಗೆ ಹೋದ್ರೆ ನೀನು ಕುಡಿಯುವಂತ ನೀರಾಗುತ್ತೀಯಾ, ಹಾಗೆ ಹೋದ್ರೆ ನಿನ್ನನ್ನು ಅಗ್ರಿಕಲ್ಚರ್ಗೆ ಯೂಸ್ ಮಾಡುತ್ತಾರೆ, ಹಾಗೆ ಹೋದ್ರೆ ಮುಂದಿನ ಹಂತದಲ್ಲಿ ನಿಮ್ಮನ್ನು ಉಪಯೋಗಿಸುವಂತ ವ್ಯಕ್ತಿಯಾಗಿ ಮಾರ್ಪಡಿಸುತ್ತಾರೆ. ಇಲ್ಲ, ನಿನ್ನ ವೇಗಕ್ಕೆ ಬಿಡಬೇಕು ಅಂದ್ರೆ ನೀನು ಪ್ರವಾಹವಾಗಿ ಮಾರ್ಪಡುತ್ತೀಯ. ಅನೇಕರು ಕೊಚ್ಚಿಕೊಂಡು ಹೋಗುತ್ತಾರೆ. ಏನ್ರಿ ಮಿನಿಸ್ಟ್ರಿ ತಾನೇ ಮಾಡ್ತಿರೋದು? ಇಲ್ಲ, ಮಿನಿಸ್ಟ್ರಿ ಮಾಡುತ್ತೇವೆ, ತಪ್ಪಾಗಿ ಮಾಡುತ್ತೇವೆ. ಈಗ ಶಿಷ್ಯರು ಬಂದು ಕೇಳುತ್ತಾರೆ, ಕರ್ತನಲ್ಲಿ ಬಲ ಇದೆ ಎಂಬುದಾಗಿ ಶಿಷ್ಯರಿಗೆ ಗೊತ್ತಾಯಿತು. ಈಗ ಒಂದು ಸಮಸ್ಯೆ ಬರುತ್ತದೆ. ಒಂದು ಗ್ರಾಮದಲ್ಲಿ ಹಾದು ಹೋಗುತ್ತಾ ಇದ್ದಾರೆ. ಸಮಾರ್ಯ ಮಾರ್ಗದಲ್ಲಿ ಹಾದು ಹೋಗಿ ಯೆರೂಸಲೇಮಿಗೆ ಹೋಗುತ್ತಿದ್ದಾರೆ. ಹೋಗುವ ಮಾರ್ಗದಲ್ಲಿ ಆ ಗ್ರಾಮದ ಜನರು ಅವರನ್ನು ತಡೆಯುತ್ತಾರೆ. ಶಿಷ್ಯರು ಏನ್ ಕೇಳಿದ್ರು? ಆಕಾಶದಿಂದ ಬೆಂಕಿ ಸುರಿಸಿ. ಯಾಕೆ? ಯಾಕೆ? ಸರಿ, ಹಾಗೆ ಮಾಡೋದು ಸರಿ ಅನ್ನುತ್ತೀರಾ, ತಪ್ಪನ್ನುತ್ತೀರಾ? ಆಕಾಶದಿಂದ ಬೆಂಕಿ ಇಳಿಸಿ ಎಂದಿದ್ದು ಸರಿನಾ, ತಪ್ಪ ಅನ್ನುತ್ತೀರಾ? ನೀವು ತಪ್ಪು ಅಂತ ಹೇಳಿದ್ರಿ ಅಂದ್ರೆ, ಅವನು ದೇವರಿಗೆ ಒಂದು ವಾಕ್ಯವನ್ನು ಹೇಳುತ್ತಾನೆ. ದೇವರಿಗೆ ಹೇಳುತ್ತಾನೆ. ಯಾವ ವಾಕ್ಯ ಹೇಳುತ್ತಾನೆ ಗೊತ್ತಾ? ಎಲಿಯ ಇಳಿಸ್ಲಿಲ್ವಾ?
ಇಳಿಸಿ ದಹಿಸಲಿಲ್ವಾ? ಅದೇ ರೀತಿಯಾಗಿ ನೀವು ಇಳಿಸಿರಿ. ದೇವರು ಕೇಳುತ್ತಾರೆ, ನೀನು ಯಾವ ಆತ್ಮವುಳ್ಳವನು? ನಿನಗೆ ಈಗ ವೈರಾಗ್ಯ ಇದೆ. ಈಗ ಏನಿದೆ? ವೈರಾಗ್ಯ ಇದೆ. ನೀನು ಯಾರು ಫುಲ್ ಟೈಮ್ ಮಿನಿಸ್ಟ್ರಿಗೆ ಬಂದವನು. ನನ್ನೊಂದಿಗೆ 3.5 ವರ್ಷ ಟ್ರಾವೆಲ್ ಮಾಡ್ತಿದೀಯ. ನಿನಗೆ ವೈರಾಗ್ಯ ಇದೆ. ನನಗೋಸ್ಕರ ಎಲ್ಲ ಮಾಡ್ತಾ ಇದೀಯ. ಒಳ್ಳೆ ಇದೆ. ಆದರೆ ನಿನ್ನ ರಿಸಲ್ಟ್ ರಾಂಗ್ ಆಗಿದೆ. ರಿಸಲ್ಟ್ ಏನಾಗಿದೆ? ನಾವೇನು ಅಂದುಕೊಳ್ಳುತ್ತೇವೆ ಗೊತ್ತಾ? ನನಗೆ ಮಿನಿಸ್ಟ್ರಿ ಆರಂಭಿಸಿದ ಕೂಡಲೇ, ಕರುವಿಕೆ ಬಂದ ಕೂಡಲೇ ಅಥವಾ ದರ್ಶನ ಬಂದ ಕೂಡಲೇ ನನಗೆ ಎಲ್ಲ ಗೊತ್ತಾಗಿದೆ, ನಾನೀಗ ರೆಡಿ ಎಂಬುದಾಗಿ ಆ ರೀತಿಯಾಗಿ ಒಂದಿದೆ ಅಲ್ವಾ? ಯಾಕೆ ಸೈನ್ಯದಲ್ಲಿ ನೀವು ಒಳಗೆ ಹೋದ ಕೂಡಲೇ ಒಂದು ತುಪಾಕಿಯನ್ನು ಕೈಯಲ್ಲಿ ಕೊಟ್ಟು, ಇದನ್ನು ಒತ್ತಿದ್ರೆ ಗುಂಡಾರುತ್ತದೆ, ತೆಗೆದುಕೊಂಡು ಹೋಗುವಂತ ಯಾಕೆ ಕೊಡೋದಿಲ್ಲ? ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಅವರು ಮೊದಲು ನಿಮ್ಮ ಕೈಯಲ್ಲಿ ಆಯುಧಗಳನ್ನು ಕೊಡುವುದಿಲ್ಲ ಗೊತ್ತಾ ನಿಮಗೆ? ಮೊದಲು ಏನು ಕಲಿಸಿಕೊಡುತ್ತಾರೆ ಗೊತ್ತಾ? ವಿಧೇಯತೆಯನ್ನು ಕಲಿಸಿಕೊಡುತ್ತಾರೆ. ಸೈನ್ಯಕ್ಕೆ ಹೋದರೆ ಮೊದಲು ಹೇಳಿಕೊಡುವಂಥ ಪಾಠ ಏನು? ಒಬೀಡಿಯನ್ಸ್. ಲೆಫ್ಟ್ ರೈಟ್ ಸುತ್ತು, ನಡೆ, ಮಲಗು, ಎದ್ದೇಳು, 5 ಗಂಟೆಗೆ ಎದ್ದೇಳು, ಕೂದಲು ಕತ್ತರಿಸು, ಇದನ್ನು ಊಟ ಮಾಡು, ಅದನ್ನು ಊಟ ಮಾಡು. ಏನ್ರಿ, ನಾನು ಯಾತಕ್ಕಾಗಿ ಬಂದೆ ಗೊತ್ತು ಅಲ್ವಾ? ಹೇಗಾದರೂ ವೈರಿಯ ದೇಶದ ಮೇಲೆ ಗುಂಡು ಹಾರಿಸಿ ಅವರ ಕತೆ ಮುಗಿಸಿ ತಾಯಿ ದೇಶಕ್ಕೆ ಹೆಮ್ಮೆ ತರುತ್ತೇನೆ. ನೀನು ಮಾಡುವುದೆಲ್ಲ ಒಂದು ಕಡೆ ಇರಲಿ, ಈಗ ಮೊದಲು ನಾನು ಹೇಳುವಂಥದ್ದನ್ನು ಮಾಡು. ಏನ್ ಮಾಡಬೇಕು? 5 ಗಂಟೆಗೆ ಬೆಳಗ್ಗೆ ಎದ್ದು ಸಲ್ಯೂಟ್ ಹೊಡಿ. ಏನ್ರಿ, ವಿರೋಧಿಯ ದೇಶವನ್ನು ಸುಡುವುದಕ್ಕೂ ಸಲ್ಯೂಟ್ ಹೊಡುವುದಕ್ಕೆ ಏನ್ ಸಂಬಂಧ? ಹೊಡೆಯೋ ಸಲ್ಯೂಟು ಯಾಕ್ರಿ ಕೇಳುತ್ತೀರಾ? ಈಗ ನಾನು ಹೇಳುವುದನ್ನು ನೀನು ಕೇಳಿದಾಗ ಮಾತ್ರವೇ ನಾಳೆ ನಾನು ಯಾರನ್ನು ಸುಡಲು ಹೇಳುತ್ತೇನೋ ಅವರನ್ನು ಸುಡುತ್ತೀಯ. ಇಲ್ಲಾಂದ್ರೆ ನೀನ್ ಏನ್ ಮಾಡುತ್ತೀಯ? ಯಾರನ್ನೆಲ್ಲ ಸುಡಬೇಕು ಅಂದುಕೊಳ್ಳುತ್ತೀಯ ಅವರನ್ನೆಲ್ಲ ಸುಡ್ತೀಯ. ನಿನಗೆ ಗೊತ್ತಿಲ್ಲ ಅಲ್ವಾ? ಕೈಯಲ್ಲಿ ಬಂದೂಕ ಇದೆ, ದೇಶದ ಭಕ್ತಿ ಇದೆ, ಯಾರನ್ನು ನೋಡಿದ್ರು ಸುಡ್ತೀಯ. ಅವರನ್ನು ಕೂರಿಸಿ ಒಂದು ಚಾನಲೈಸ್ ಮಾಡುತ್ತಾರೆ. ಆ ನಿರ್ದಿಷ್ಟ ಕಾಲದವರೆಗೂ ನೀನು ದಾಸನಾಗೇ ಇರಬೇಕು. ಅದು ಇರುತ್ತದೆ. ಅದಕ್ಕಾಗಿಯೇ ದೇವರು ಸಭೆಯೊಳಗೆ ತಂದು ಕೂರಿಸಿರುತ್ತಾರೆ. ನಿಮಗೆ ವಿಷನ್ ಇರುತ್ತದೆ, ನಿಮಗೆ ವರ ಕ್ರಿಯೆ ಕೂಡ ಮಾಡುತ್ತದೆ, ನಿಮ್ಮ ಬಳಿ ದೇವರು ಮಾತನಾಡುತ್ತಾರೆ, ಆದರೆ ದೇವರು ತೆರೆದು ಬಿಡುವುದಿಲ್ಲ. ವೆಯ್ಟ್. ಎಲ್ಲಿಯ ತನಕ? ಒಂದು ನಿರ್ದಿಷ್ಟ ಕಾಲಘಟ್ಟದ ತನಕ. ಅವನು ಬಾಧ್ಯನಾಗಿ ಇದ್ದರೂ, ತಾನು ದಣಿಯಾಗಿ ಇದ್ದರೂ, ವಾಕ್ಯ ಹೇಳುತ್ತದೆ, ತಂದೆಯು ನೇಮಿಸಿದ ದಿನದವರೆಗೂ ಪಾಲಕರ ಮತ್ತು ಮನೆಯ ವಾರ್ತೆಯವರ ಕೈ ಕೆಳಗಿರುವನು. ಮನೆ ವಾರ್ತೆಯವರು ಅಂದರೆ ಸಭೆಯ ಸೇವಕರು. ಪಾಸ್ಟರ್ ಇದ್ದಾರೆ, ಸೇವಕರಿದ್ದಾರೆ. ಇವರಿಗೆ ನೀವೇನು ಮಾಡಬೇಕು? ವಿಧೇಯರಾಗಿರಬೇಕು. ಕೆಲವರಿಗೆ ಹಾಗಾದರೆ ಯಾಕೆ ನಾನು ಮಾಡಬಾರ್ದಾ? ನಾನು ಮಾಡುತ್ತೇನೆ ಎನ್ನುತ್ತಾರೆ. ಇದು ರೆಬೆಲಿಯನ್ ಸ್ಪಿರಿಟ್. ಯಾವ ಸ್ಪಿರಿಟು? ರೆಬೆಲಿಯನ್ ಸ್ಪಿರಿಟು. ಕೇಳಬೇಕು. ಬಟ್ ನಿಮ್ಮನ್ನು ಉಪಯೋಗಿಸಬೇಕೆಂಬುದಾಗಿ ದೇವರು ಯಾವತ್ತು ಹೇಳುತ್ತಾರೋ ಆ ಮನೆಯ ವಾರ್ತೆಯವನಿಗೆ ಏನಾಗಬೇಕದು? ತಂದೆಯು ನೇಮಿಸಿದಂಥ ಸಮಯ ಬರುವವರೆಗೂ ಮನೆಯ ವಾರ್ತೆಯ ಕೈ ಕೆಳಗಿರಬೇಕು. ತಂದೆಗೆ ವಿಧೇಯರಾಗಿರುವಂಥದ್ದು ಬೇರೆ, ಅದು ಮಸ್ಟು. ದೇವರಿಗೆ ವಿಧೇಯರಾಗುವಂಥದ್ದು. ಮನೆಯ ವಾರ್ತೆಯವರಿಗೆ ನೀವೇನಾಗಬೇಕು? ಈ ಪರಲೋಕ ಏನು ನೋಡುತ್ತದೆ ಅಂದರೆ, ನೀವು ಸೌಲನಿಗೆ ವಿಧೇಯನಾಗಿದ್ದೀರಾ ಅಥವಾ ಸಮುವೇಲನಿಗೆ ವಿಧೇಯನಾಗಿದ್ದೀರಾ ಎನ್ನುವಂಥದ್ದು ಮುಖ್ಯವಲ್ಲ. ವಿಧೇಯರಾಗಿದ್ದೀರಾ ಇಲ್ಲ? ನಿಮ್ಮ ವಿಧೇಯತೆಯನ್ನೇ ಪರಲೋಕ ಎದುರು ನೋಡುತ್ತಾ ಇದೆ. ನಿರ್ದಿಷ್ಟ ಕಾಲಘಟ್ಟದವರೆಗೂ. ಅವನು ಸೌಲನು, ನಾನು ಯಾಕೆ ಅವನಿಗೆ ವಿಧೇಯನಾಗಬೇಕು? ನಾನು ನಿನ್ನನ್ನು ಅರಸನಾಗಿ ಮಾಡುತ್ತೇನೆ ದಾವೀದನೇ. ಆದರೆ ಸೌಲನು ಸತ್ತ ನಂತರವೇ. ಸೌಲನು ಸಾಯುವ ತನಕ ನೀನೇನ್ ಮಾಡಬೇಕು? ಅವನಿಗೆ ವಿಧೇಯನಾಗಿ ಇರಬೇಕು, ತಗ್ಗಿಸಿಕೊಳ್ಳಬೇಕು. ನಿನ್ನನ್ನು ಮಾಡ್ತೇನೆ. ಅಲ್ಲಿಯ ತನಕ ತಾಳ್ಮೆಯಿಂದ ಇರಬೇಕು. ಇಲ್ಲಿ ಏನಾಗುತ್ತಾ ಇದೆ ಎಂದು ನೋಡುವುದಾದ್ರೆ ಹೋಗಿ, ಅದುವೇ ದಾವೀದನಿಗೂ ಅಬ್ಷಲೋಮನಿಗೂ ಇದ್ದಂಥ ಡಿಫರೆನ್ಸ್. ಅದೇ ದಾವೀದನಿಗೂ ಬೇರೆಯವರಿಗೂ ಇದ್ದಂಥ ಡಿಫರೆನ್ಸ್. ಆ ತಾಳ್ಮೆಯಿಂದ ವೆಯ್ಟ್ ಮಾಡುತ್ತಾನೆ ನೋಡಿ. ತಂದೆಯು ನೇಮಿಸಿದಂಥ ಸಮಯದವರೆಗೂ ಆ ಮನೆಯ ವಾರ್ತೆಯವನ ಕೈ ಕೆಳಗೆ ಏನ್ ಮಾಡಬೇಕು? ವಿಧೇಯರಾಗಿರಬೇಕು. ಇದು ಎರಡನೆಯದಾಗಿ. ಮೊದಲನೇ ಪಾಯಿಂಟ್, ರೂಪಿಸಲ್ಪಡುವ ತನಕ ಮಾಂಸದೊಂದಿಗೆ ಬೆರೆಯಬಾರದು. ಎರಡನೆಯದಾಗಿ, ಆ ಪರ್ಟಿಕ್ಯುಲರ್ ಟೈಮ್, ದೇವರು ಫಿಕ್ಸ್ ಮಾಡಿರುವಂಥ ಸಮಯ ಬರುವ ತನಕ ಏನ್ ಮಾಡಬೇಕು? ಮೂರನೆಯದಾಗಿ ಓದಿರಿ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಾಕ್ಯ ಓದಿರಿ. ಆದರೂ ಶಾಸ್ತ್ರವು ಏನು ಹೇಳುತ್ತದೆ? ದಾಸಿಯನ್ನು, ಅವಳ ಮಗನನ್ನು ಹೊರಗೆ ಹಾಕು. ದಾಸಿಯ ಮಗನು ಧರ್ಮಪತ್ನಿಯ ಮಗನೊಂದಿಗೆ ಎಷ್ಟು ಮಾತ್ರಕ್ಕೂ ಬಾಧ್ಯನಾಗಬಾರದೆಂದು ಹೇಳುತ್ತದೆ. ಇದು ಮೂರನೆಯ ಪಾಯಿಂಟ್. ಇಲ್ಲಿಯವರೆಗೂ ಏನ್ ಮಾಡಬೇಕು? ಇದುವರೆಗೂ ಏನ್ ಮಾಡಬೇಕು? ನೆಕ್ಸ್ಟ್ ಮೂರನೇ ಪಾಯಿಂಟ್ ಇರಬಾರದು. ಮೂರನೇ ಪಾಯಿಂಟ್ ಏನಿದೆ? ಇರಬಾರದು. ಏನಿರಬಾರದು? ದಾಸನಾಗಿರುವಂಥವನು, ಬಾಧ್ಯನಾಗಿರುವಂಥವನು ಇಬ್ಬರು ಕೂಡ ಒಟ್ಟಾಗಿರಬಾರದು. ಇದನ್ನು ನೀವು ಹೇಗೆ ತೆಗೆದುಕೊಳ್ಳಬೇಕು? ಹಾಗಾದ್ರೆ ಇನ್ನು ಮುಂದೆ ನಾನು ಚರ್ಚಲ್ಲಿ ಇರೋದಿಲ್ಲ. ಆ ರೀತಿಯಾಗಿ ಹೇಳಿಲ್ಲ. ಇಲ್ಲಿ ಹೇಳಲ್ಪಡುತ್ತಿರುವಂಥದ್ದು ಪ್ರಮಾಣ. ದಾಸಿ ಎನ್ನುವಂಥದ್ದು ಹಾಗರಳು. 4ನೇ ಅಧ್ಯಾಯ 24-25ನೇ ವಾಕ್ಯ ಓದಿ. ಈ ಸಂಗತಿಗಳು ಉಪಮಾನವಾಗಿವೆ. ಹೇಗೆಂದರೆ, ಆ ಇಬ್ಬರು ಸ್ತ್ರೀಯರು 2 ಒಡಂಬಡಿಕೆಗಳೇ. ಒಂದು ಒಡಂಬಡಿಕೆ ಸೀನಾಯ್ ಪರ್ವತದಿಂದ ಉತ್ಪನ್ನವಾಗಿ ದಾಸತ್ವದಲ್ಲಿರಬೇಕಾದ ಮಕ್ಕಳನ್ನು ಹೆರುವಂಥದ್ದು, ಅದೇ ಆಗರ್. ಈ ದಾಸತ್ವ ಎನ್ನುವಂಥದ್ದು ಪ್ರಮಾಣ, ಧರ್ಮಶಾಸ್ತ್ರ. ಇದಕ್ಕೂ ಮುಂಚೆ ಇದ್ದಂಥ ಲೋಕ, ನಿಮ್ಮೊಳಗೆ ಇದ್ದಂಥದ್ದು ಎಲ್ಲ ಇದೆ.
ಈ ಪ್ರಮಾಣದೊಂದಿಗೆ ನೆಕ್ಸ್ಟ್ ಈಸಾಕನು, ಇಷ್ಮಾಯೇಲನೊಂದಿಗೆ ಯಾರು ಇರೋಕ್ಕಾಗಲ್ಲ? ಈಸಾಕನು ಇರೋಕ್ಕಾಗಲ್ಲ. ಅದನ್ನೇ ಅಲ್ಲಿ ಬರೆಯುತ್ತಾರೆ. ಈಸಾಕನೊಂದಿಗೆ ಇಷ್ಮಾಯೇಲನು ಒಟ್ಟಾಗಿರೋಕ್ಕಾಗಲ್ಲ. ಹಾಗರಳು ಎನ್ನುವಂಥದ್ದು ಧರ್ಮಶಾಸ್ತ್ರ. ಅದರ ಮೂಲಕವಾಗಿ ಬಂದವನೇ ಇಷ್ಮಾಯೇಲನು. ದಾಸಿಯಿಂದ ಬಂದಂಥವನು ಧರ್ಮಶಾಸ್ತ್ರದ ಮಕ್ಕಳು. ಸಾರಾಳು ಎನ್ನುವಂಥದ್ದು ಸ್ವತಂತ್ರ ಪ್ರಮಾಣ, ನ್ಯೂ ಟೆಸ್ಟಮೆಂಟ್ ಚರ್ಚ್. ಅದರಿಂದ ಬಂದಂಥ ಬಾಧ್ಯರಾಗಿರುವಂಥ ಮಕ್ಕಳು ಈಸಾಕನು. ಇಲ್ಲಿ ಹೇಳುತ್ತಾರೆ, ಈಸಾಕನು ಇಷ್ಮಾಯೇಲನು ಒಟ್ಟಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಧರ್ಮಶಾಸ್ತ್ರ ಪ್ರಮಾಣವು ಸ್ವತಂತ್ರ ಪ್ರಮಾಣವು ಒಟ್ಟಾಗಿರುವುದಕ್ಕೆ ಸಾಧ್ಯವಿಲ್ಲ. ದಾಸತ್ವದ ಪ್ರಮಾಣವು ಬಿಡುಗಡೆ ಪ್ರಮಾಣವು ಒಟ್ಟಾಗಿರುವುದಕ್ಕೆ ಸಾಧ್ಯವಿಲ್ಲ. ಹಾಗಂದ್ರೆ ಏನರ್ಥ? ನೀವು ಯಾವಾಗ ದೇವರ ಧರ್ಮಶಾಸ್ತ್ರದ ಪ್ರಮಾಣದಿಂದ ಬಿಡುಗಡೆಯಾಗಿ ಈಗ ಸೇವೆ ಮಾಡುವುದಕ್ಕೆ ಸ್ವತಂತ್ರ ಪ್ರಮಾಣದೊಳಗೆ ಬಂದ್ರೋ, ನ್ಯೂ ಟೆಸ್ಟಮೆಂಟ್ ಒಳಗೆ ಬಂದ್ರೋ, ನಿಮ್ಮೊಳಗೆ ಏನಿರಬಾರದು? ಹಳೆಯ ಪ್ರಮಾಣವು ಇರಲೇಬಾರದು. ಎರಡು ಒಟ್ಟಾಗಿರುವುದಕ್ಕೆ ಆಗಲ್ಲ. ಸ್ವತಂತ್ರನಾದವನು ದಾಸರಾಗಿರುವವರೊಂದಿಗೆ ಏನಿರೋಕ್ಕಾಗಲ್ಲ? ಸ್ವತಂತ್ರನಾದವನು ದಾಸತ್ವದಲ್ಲಿರುವವನೊಂದಿಗೆ ಬಾಧ್ಯನಾಗಿರುವುದಕ್ಕೆ ಆಗಲ್ಲ. ಎರಡು ಒಟ್ಟಾಗಿರೋಕೆ ಆಗಲ್ಲ. ಸೊ ದೇವರು ಏನನ್ನು ಬಯಸುತ್ತಾರೆ ಅಂತ ಕೇಳುವುದಾದರೆ, ಈ ದಾಸತ್ವದಿಂದ ಆಚೆ ಬಂದ್ವಿ ಅಲ್ವ, ಒಂದು ಕಾಲಘಟ್ಟದವರೆಗೂ ಅದರೊಳಗೆ ವಿಧೇಯರಾಗಿದ್ವಲ್ವಾ? ಅಲ್ಲಿದ್ದಂತಹ ಕಾಲಘಟ್ಟದಲ್ಲಿ ನಮಗೆ ಸ್ವಲ್ಪ ಏನಿರುತ್ತದೆ? ದಾಸತ್ವದ ಸ್ವಭಾವವೆಲ್ಲ ಇರುತ್ತದೆ ಅಲ್ವಾ? ಧರ್ಮಶಾಸ್ತ್ರದ ಸ್ವಭಾವ ಇರುತ್ತದೆ ಅಲ್ವಾ? ಇಲ್ಲಿ ಬರುವಾಗ ನಿಮ್ಮನ್ನು ಬಿಟ್ಟು ಹೋಗ್ಬೇಕು ಅನ್ನುತ್ತಾರೆ. ನಾನು ಹೇಳುವುದು ಈಗ ನಿಮಗೆ ಅರ್ಥವಾಗುತ್ತಾ ಅಂತ ನೋಡಿ. ನಾವು ದೇವರು ಇಟ್ಟಂತಹ ಸ್ಥಳದಲ್ಲಿ ಇದ್ದೇವೆ. ಅಲ್ಲಿ ಇಟ್ಟಂತಹ ಸ್ಥಳದಲ್ಲಿ ಕೆಲವು ಸಮಸ್ಯೆಗಳಿರುತ್ತದೆ. ತೋಟದೊಳಗೆ ಇಟ್ಟರೆ ಅಲ್ಲಿ ಏನಿರುತ್ತದೆ? ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ವೃಕ್ಷ ಇರುತ್ತದೆ. ದೇವರು ಹೇಳಿದ ಸ್ಥಳದಲ್ಲಿ ಇರುತ್ತದೆ. ಕರ್ತನು ಕೊಂಡು ಹೋಗಿ ಬ್ಯಾಬಿಲೋನಲ್ಲಿ ಇಟ್ಟರೆ ಅಲ್ಲಿ ಅರಸನ ಅಶುದ್ಧವಾದಂತ ಆಹಾರ ಇದ್ದೇ ಇರುತ್ತದೆ. ಕರ್ತನು ಕೊಂಡು ಹೋಗಿ ಯೇಸು ಕ್ರಿಸ್ತರನ್ನು ಎಲ್ಲಿ ಇಡುತ್ತಾರೆ? ನಾಜರೇತಲ್ಲಿ ಇಡುತ್ತಾರೆ. ಒಬ್ಬನು ಕೇಳುತ್ತಾನೆ, ನಜರೇತಿನಿಂದ ಒಳ್ಳೆಯದು ಏನಾದರೂ ಬರುವುದುಂಟೋ? ಹಾಗಾದ್ರೆ ನಾಜರೇತು ಯೇಸು ಒಟ್ಟಾಗಿರುವುದಕ್ಕೆ ಸಾಧ್ಯವಿಲ್ಲ. ಒಂದು ಸ್ಥಳದಲ್ಲಿ ದೇವರು ಇವರನ್ನು ಏನ್ ಮಾಡುತ್ತಾರೆ? ಪ್ರತ್ಯೇಕಿಸುತ್ತಾರೆ. ಹಾಗೆ ಬರುವಾಗ ನಾಜರೇತಿನ ಸ್ವಭಾವ ನಿಮ್ಮಲ್ಲಿ ಬರಬಾರದು. ಬ್ಯಾಬಿಲೋನಲ್ಲಿರುವಾಗ ಬ್ಯಾಬಿಲೋನ್ ಸ್ವಭಾವ ನಿಮ್ಮಲ್ಲಿ ಬರಬಾರದು. ಇಷ್ಮಾಯೇಲನಿರುವಾಗ ನೀವು ಇಷ್ಮಾಯೇಲನು ಒಟ್ಟಾಗಿರುವುದಕ್ಕೆ ಆಗುವುದಿಲ್ಲ, ಸಪರೇಟ್ ಆಗಬೇಕು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 40ನೇ ವಾಕ್ಯ ಹೇಳುತ್ತದೆ, ವಕ್ರಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಅಂತ. ಹಾಗಾದ್ರೆ ಸಪರೇಷನ್ ಎನ್ನುವುದು ವೆರಿ ಇಂಪಾರ್ಟೆಂಟ್. ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ, ನಾನು ರಕ್ಷಣೆ ಹೊಂದಿದ ನಂತರ ಈಗ ನಾನು ಮಾತನಾಡುತ್ತಿರುವಂತದ್ದೆಲ್ಲವೂ ಕೂಡ ಗಮನಿಸಿರಿ. ಅಬ್ರಹಾಮನ ಪಾಳೆಯದಲ್ಲಿ ನಡೆಯುತ್ತಿರುವಂತಹ ವಿಷಯ ಇದ್ಯಾವುದು ಕೂಡ ಹಳೆಯ ಶಿನಾಯರ ದೇಶದಲ್ಲಿ ಅಬ್ರಹಾಮನಿಂದ ಬಂದಂತಹ ಕಾರ್ಯ ಅಲ್ಲ. ಇದೆಲ್ಲ ಎಲ್ಲಿದೆ? ಅಬ್ರಹಾಮನ ಪಾಳೆಯದಲ್ಲಿ ಇದೆ. ಇಷ್ಮಾಯೇಲನು ಯಾರು? ಅಬ್ರಹಾಮನ ಬೀಜ, ಬೇರೆ ಯಾರು ಅಲ್ಲ, ಅಬ್ರಹಾಮನ ಬೀಜ. ಆದರೂ ಕೂಡ ಇಷ್ಮಾಯೇಲನು ಇಸಾಕನು ಒಟ್ಟಾಗಿರೋಕ್ಕಾಗಲ್ಲ. ಏನ್ರಿ ಅದು? ಅಬ್ರಹಾಮನ ಬೀಜ ತಾನೇ, ಇರುವುದಕ್ಕೆ ಆಗಲ್ಲ ಅಷ್ಟೇನೆ. ಅದೇ ರೀತಿಯಾಗಿ ನೀವು ಕೆಲವು ಸಮಯದಲ್ಲಿ ಇಲ್ಲಿ ಇರುವಾಗ ವಿಧೇಯರಾಗಿದ್ದಂತಹ ಕಾಲಘಟ್ಟದಲ್ಲಿ ಕಲಿತುಕೊಳ್ಳಬಾರದಂತಹ ಕೆಲವು ವಿಷಯಗಳು ಇರುತ್ತದೆ. ಅದು ನಿಮ್ಮೊಳಗೆ ಇರಬಾರದು. ಈಗ ಪ್ರತ್ಯೇಕಿಸಲ್ಪಟ್ಟು ಫುಲ್ ಆಗಿ ದೇವರ ಹತ್ರ ಬರುತ್ತೀರಲ್ವ? ಫುಲ್ ಅಂದ್ರೆ ಫುಲ್ ಟೈಮ್ ಮಿನಿಸ್ಟ್ರಿ ಅಲ್ಲ, ಫುಲ್ ಆಗಿ ದೇವರ ಹತ್ರ ಬರುತ್ತೀರಲ್ವ? ಆ ರೀತಿ ಬರುವಾಗ ನಿಮ್ಮ ಹಳೆಯ ಸ್ವಭಾವಗಳು ಸ್ವಲ್ಪ ಇರುತ್ತದೆ. ಇದು ಅದು ಏನ್ ಮಾಡಕ್ಕಾಗಲ್ಲ, ಒಟ್ಟಾಗಿರೋಕ್ಕಾಗಲ್ಲ. ಇಬ್ಬರು ಬಾಧ್ಯಸ್ಥರಾಗಿರೋಕ್ಕಾಗಲ್ಲ. ನಾನು ಹೇಳುವುದನ್ನು ಅರ್ಥ ಮಾಡಿಕೊಳ್ಳಿ. ನನಗಿನ್ನೂ ಅದು ಅರ್ಥವಾಗಿಲ್ಲ ಅಂದ್ರೆ, ಯೇಸುವನ್ನು ಅಂಗೀಕರಿಸಿಕೊಳ್ಳುವುದಕ್ಕಿಂತ ಮುಂಚೆ ನಿಮ್ಮಲ್ಲಿದ್ದಂಥದ್ದು ಪಾಪ. ಏನಿತ್ತು? ಪಾಪ ಇತ್ತು. ಆದರೆ ಬಂದ ನಂತರವಾಗಿ ಬಲಹೀನತೆ ಇರುತ್ತದೆ. ನಮ್ಮ ಪ್ರಕಾರವಾಗಿ ಸಿಗರೇಟ್ ಸೇದುವುದು, ಕುಡಿಯುವುದು, ವೇಶ್ಯಾವಾಟಿಕೆ, ವ್ಯಭಿಚಾರ ಅಥವಾ ಬಡ್ಡಿಗೆ ಕೊಡುವಂಥದ್ದು ಇದೆಲ್ಲ ಪಾಪ. ಇಲ್ಲಿ ಬಂದ ನಂತರ ಇದೆಲ್ಲ ಇರುವುದಿಲ್ಲ, ಬಿಡುತ್ತೀರಾ. ಆದರೆ ಕೋಪ, ಸಿಟ್ಟು, ಹಣದಾಸೆ ಇದೆಲ್ಲ ಒಳಗೆ ಇರುತ್ತದೆ. ಇಸ್ಕರಿಯೋತ ಯೂದ ಎಲ್ಲವನ್ನು ಬಿಟ್ಟು ಯೇಸುವಿನ ಹಿಂದೆ ಬಂದ. ಆದರೆ ಹಣದಾಸೆ ಅವನಿಂದ ಏನಾಗ್ಲಿಲ್ಲ, ಹೋಗ್ಲಿಲ್ಲ. ಈಗ ಏನ್ ಮಾಡಬಾರ್ದು? ಇದು ಅದು ಒಟ್ಟಾಗಿರಬಾರದು. ಅಲ್ಲಿದ್ದಂತಹ ಪಾಪ ಬೇರೆ, ಇದು ಬೇರೆ. ಇದು ಅಬ್ರಹಾಮನ ಪಾಳೆಯದೊಳಗೆ ಇರುತ್ತದೆ. ಅಬ್ರಹಾಮನ ಗುಡಾರ ಪಕ್ಕದ ಗುಡಾರದಲ್ಲೇ ಇದಿರುತ್ತದೆ. ದೇವರು ಹೇಳುತ್ತಾರೆ, ಇವನು ಅವನು ಒಟ್ಟಾಗಿರುವುದಕ್ಕೆ ಸಾಧ್ಯವಿಲ್ಲ, ನೋ ಚಾನ್ಸ್ ಎಂದು ಹೇಳುತ್ತಾರೆ. ಈಗ ಯೋಚನೆ ಮಾಡಿ ನೋಡಿ. ನನಗೆ ಈ ವಾಕ್ಯ ಓದುವಾಗ ಆ ವಾಕ್ಯದಲ್ಲಿರುವಂಥ ಆಳವಾದ ಅರ್ಥವನ್ನು ಅರ್ಥ ಮಾಡಿಕೊಳ್ಳಿ. ಓದಿರಿ 4ನೇ ಅಧ್ಯಾಯ 29ನೇ ವಾಕ್ಯ. ಆದರೆ ಪೂರ್ವದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿದವನು ದೇವರಾತ್ಮ ಬಲದಿಂದ ಹುಟ್ಟಿದವನನ್ನು ಹಿಂಸೆ ಪಡಿಸಿದಂತೆಯೇ ಈಗಲೂ ಅದೇ. ಈಗ ಯಾರು ಹಿಂಸೆ ಪಡಿಸಿದ್ದು? ಇಷ್ಮಾಯೇಲನು ಇಸಾಕನನ್ನು ಯಾವ ರೀತಿ ಹಿಂಸೆ ಪಡಿಸಿದ? ಅವನು ಪರಿಹಾಸ್ಯ ಮಾಡಿದ್ದಕ್ಕೆ ಇಸಾಕನು ಅದಕ್ಕಾಗಿ ಏನಾದರೂ ಬೇಸರ ಪಟ್ನ? ಅಲ್ಲಿ ಆ ರೀತಿಯಾಗಿದೆಯಾ? ಇಷ್ಮಾಯೇಲನು ಮಾಡಿದ್ದಕ್ಕೆ ಇಸಾಕನು ಬೇಸರಗೊಂಡನು, ಮನಸೋತು ಹೋದನು ಎಂಬುದಾಗಿ ಏನಾದರೂ ಇದೆಯಾ? ಆಕ್ಚುಲ್ ಆಗಿ ಇಸಾಕನನ್ನು ಪರಿಹಾಸ್ಯ ಮಾಡಿದಾಗ ದುಃಖಕ್ಕೆ ಒಳಗಾದದ್ದು ಸಾರಾಳು. ಹಿಂಸೆ ಪಡಿಸಿದ ಹಾಗೆ ಈಗಲೂ ಅದೇ ಅಂದರೆ ಏನು ಅರ್ಥ? ಅವನು ಇಸಾಕನನ್ನೇ ಪರಿಹಾಸ್ಯ ಮಾಡ್ದ, ಆದರೆ ರಿಯಾಕ್ಷನ್ ಎಲ್ಲಿಗೆ ಬಂತು?
ಸಾರಾಳಿಗೆ ಬಂತು. ಆ ತಾಯಿ ನೋಡುತ್ತಾಳೆ, ನನ್ನ ಮಗನನ್ನು ಏನ್ ಮಾಡ್ತಾ ಇದೀಯ ನೀನು? ಕಿಂಡಲ್ ಮಾಡ್ತಾ ಇದೀಯಾ? ಒಂದು ವೇಳೆ ಈಸಾಕನಿಗೆ ಇದು ಗೊತ್ತಾ ಗೊತ್ತಿಲ್ವಾ ಎನ್ನುವುದು ಗೊತ್ತಿಲ್ಲ. ಯಾಕಂದ್ರೆ ಮಗು ಹಾಲನ್ನು ಬಿಟ್ಟಾಗ ಅಲ್ಲಿ ವಾಕ್ಯ ಹೇಳುತ್ತದೆ, ದೊಡ್ಡ ಔತಣ ಮಾಡಿಸಿದನು. ನಂತರ ಈ ನಂತರದ ಹಿಂದೆ ಎಷ್ಟು ವರ್ಷಗಳಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಇಷ್ಮಾಯೇಲನು ಈಸಾಕನನ್ನು ಪರಿಹಾಸ್ಯ ಮಾಡ್ದ. ಅದನ್ನು ಈಸಾಕನು ರಿಜಿಸ್ಟರ್ ಮಾಡದ್ನ, ಅವನ ಹಿಂಸೆಗೆ ಒಳಗಾಗ್ಲಿಲ್ವಾ ನಮಗೆ ಅದು ಗೊತ್ತಿಲ್ಲ. ಆದರೆ ರಿಯಾಕ್ಷನ್ ಎಲ್ಲಿಂದ ಬಂತು? ಸಾರಾಳಿಂದ ರಿಯಾಕ್ಷನ್ ಬಂತು. ಅದಕ್ಕೆ ಸಾರಾಳು ಹೇಳುತ್ತಾಳೆ, ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು, ದಾಸಿಯ ಮಗನು ಧರ್ಮಪತ್ನಿಯ ಮಗನೊಂದಿಗೆ ಎಷ್ಟು ಮಾತ್ರಕ್ಕೂ ಬಾಧ್ಯನಾಗಬಾರದೆಂದು ಹೇಳುತ್ತಾಳೆ. ಹಾಗಂದ್ರೆ ಏನು ಅರ್ಥ? ಈಸಾಕನೆನ್ನುವಂಥದ್ದು ಸಾರಾಳಿಗೆ ದೇವರು ಕೊಟ್ಟಂತಹ ದರ್ಶನ. ಈಸಾಕನೆನ್ನುವಂಥದ್ದು ಸಾರಾಳ ದೇವರ ದರ್ಶನ. ಸಾರಾಳಿಗೆ ದೇವರು ವಾಗ್ದಾನ ಮಾಡುತ್ತಾರೆ, ನೀನು ಒಬ್ಬ ಮಗನನ್ನು. ಹಾಗಾದರೆ ಸಾರಾಳು ಎನ್ನುವಂಥದ್ದು ಸ್ವತಂತ್ರ ಪ್ರಮಾಣ, ಗಲಾತ್ಯ 4ರ ಪ್ರಕಾರ. ಹಾಗಾದರೆ ಸ್ವತಂತ್ರ ಪ್ರಮಾಣ ಮಗುವನ್ನು ಹೆರಬೇಕು. ಈಸಾಕನು ಅದೇ ಯೇಸು ಕ್ರಿಸ್ತನು, ಅದುವೇ ನ್ಯೂ ಟೆಸ್ಟಮೆಂಟ್ ಚರ್ಚ್. ಈ ನ್ಯೂ ಟೆಸ್ಟಮೆಂಟ್ ಚರ್ಚನ್ನು ಹಿಂಸೆ ಪಡಿಸುವಂಥದ್ದು ಯಾರಂತ ಕೇಳುವುದಾದರೆ, ಅದೇ ಅಬ್ರಹಾಮನೊಂದಿಗೆ ಇರುವಂತಹ ಓಲ್ಡ್ ಟೆಸ್ಟಮೆಂಟ್ ಚರ್ಚ್. ಯಾರು? ಹಾಗಾರಳು ಹೆತ್ತಂತಹ ಇಷ್ಮಾಯೇಲನು. ಅವನು ಯಾರಂತ ಕೇಳುವುದಾದರೆ 4ನೇ ಅಧ್ಯಾಯ ಹೇಳುತ್ತದೆ, ಧರ್ಮಶಾಸ್ತ್ರ. ಅದರ ಅರ್ಥ ಏನಂದ್ರೆ, ನಾನು ದೇವರ ಆಲಯವಾಗಿ ಇದ್ದೇನೆ ಸ್ವತಂತ್ರ ಪ್ರಮಾಣದ ಪ್ರಕಾರ. ನನ್ನೊಳಗಿಂದ ಒಂದು ಮಾಂಸ ಕ್ರಿಯೆ ಮಾಡುತ್ತದೆ, ಅದು ಧರ್ಮಶಾಸ್ತ್ರ. ಈ ಮಾಂಸವು ನನ್ನ ಆತ್ಮದೊಂದಿಗೆ ಹೋರಾಡುವಾಗ ನನ್ನ ದರ್ಶನವು ಇಲ್ಲಿ ಹಿಂಸೆಗೊಳಗಾಗುತ್ತಾ ಇದೆ. ನನಗೆ ಕರ್ತನು ಕೊಟ್ಟಂತ ದರ್ಶನ ಹಿಂಸೆಗೆ ಒಳಗಾಗುತ್ತಾ ಇದೆ. ನಾವು ಇದರಲ್ಲಿ ಏನಂದುಕೊಳ್ಳುತ್ತೇವೆ ಗೊತ್ತಾ? ಯಹೂದ್ಯರುಗಳನ್ನು ಇಷ್ಮಾಯೇಲ್ಯರು ಹಿಂಸೆ ಪಡಿಸುತ್ತಾ ಇದ್ದಾರೆ. ಇಲ್ಲ, ಲೋಕ ನಮ್ಮನ್ನು ಹಿಂಸೆ ಪಡಿಸುತ್ತಾ ಇದೆ. ಆಕ್ಚುಲ್ ಆಗಿ ಇಲ್ಲಿ ಅವರು ಪ್ರಮಾಣದ ಕುರಿತಾಗಿ ಮಾತ್ರ ಬರೆಯುತ್ತಾರೆ. ನಿಮ್ಮೆಲ್ಲರ ಮೇಲೂ ಕೂಡ ದೇವರಿಗೆ ಒಂದು ದರ್ಶನವಿದೆ. ಆ ದರ್ಶನವನ್ನು ದೇವರು ನಿಮ್ಮ ಮೇಲೆ ಬಿಲ್ಟ್ ಮಾಡಿಯೇ ದೇವರು ಇಲ್ಲಿ ಕೊಂಡು ತಂದಿದ್ದಾರೆ. ಆ ರೀತಿಯಾಗಿ ಕರೆತರುವಾಗ ನಿಮ್ಮೊಳಗಿಂದ ಒಂದು ಕ್ರಿಯೆ ಮಾಡುತ್ತದೆ. ಧರ್ಮಶಾಸ್ತ್ರ ಅಂದ್ರೆ ನಮ್ಮನ್ನುಂಟು ಮಾಡಿದಂಥದ್ದು, ಶಾರೀರಿಕವಾಗಿ ಕ್ರಿಯೆಯಿಂದ ಉಂಟಾಗುವಂಥದ್ದು. ಅದೇನ್ ಮಾಡುತ್ತದೆ? ನಿನ್ನ ದರ್ಶನವನ್ನು ಕೆಡಿಸುತ್ತದೆ. ಒಂದು ವೇಳೆ ಇದು ಈಸಾಕನಿಗೆ ಗೊತ್ತಿಲ್ಲದೆ ಕೂಡ ಇರಬಹುದು. ಈಸಾಕನಿಗೆ ಪರಿಹಾಸ್ಯ ಮಾಡುವುದು ಕೆಲವು ಸಮಯದಲ್ಲಿ ಕೆಲವರಿಗೆ ಕಿಂಡಲ್ ಮಾಡುವಾಗ ಕೇಳುವವರಿಗೆ ಅವನಿಗೆ ಕಿಂಡಲ್ ಮಾಡ್ತಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಅವರೇ ತಿರುಗಿ ಕೇಳುತ್ತಾರೆ, ನೀನು ನನ್ನನ್ನು ಕಿಂಡಲ್ ತಾನೇ ಮಾಡ್ತಿದ್ಯಾ ಅಂತ ತಿರುಗಿ ಕೇಳುತ್ತಾರೆ. ಅರ್ಥವಾಗುತ್ತಿದೆ ನಿಮಗೆ? ಅವರು ಕಿಂಡಲ್ ಮಾಡುತ್ತಾರೆ, ಕೇಳುತ್ತಾ ಇರುವಂತವನಿಗೆ ಗೊತ್ತಿಲ್ಲ ಕಿಂಡಲ್ ಮಾಡುತ್ತಿದ್ದಾರೆ ಅಂತ. ಆದ್ರೆ ಸುತ್ತಲಿರುವಂತವ್ರು ನಗ್ತಾರೆ. ಆ ರೀತಿಯಾಗಿ ನಗುವಾಗ ಆ ಕಿಂಡಲ್ ಮಾಡುತ್ತೇವೆ ಅಲ್ವಾ, ಆ ಕಿಂಡಲ್ ಮಾಡುವಂತ ಅವರ ತಾಯಿಗೆ ಕೋಪ ಬರುತ್ತದೆ. ನನ್ನ ಮಗನನ್ನು ಕಿಂಡಲ್ ಮಾಡುತ್ತಿದ್ದಾರೆ ಅಂತ. ಅವನಿಗೇನು ಗೊತ್ತಿಲ್ಲ. ಕೆಲವು ಸಮಯದಲ್ಲಿ ಮಕ್ಕಳನ್ನು ಎಲ್ಲರೂ ಹಾಗೆ ಹುಡುಗಾಟದಲ್ಲಿ ಏನೋ ಮಾತನಾಡುತ್ತಾ ಇರ್ತಾರೆ. ತನ್ನ ಮಕ್ಕಳನ್ನು ಪರಿಹಾಸ್ಯ ಮಾಡುವಂಥದ್ದನ್ನು ಯಾವ ತಾಯಿ ಕೂಡ ನೋಡಿ ಏನ್ ಮಾಡೋದಿಲ್ಲ, ಬಯಸುವುದಿಲ್ಲ. ಮಕ್ಕಳೆಲ್ಲ ತಮಾಷೆಯಾಗಿ ಮಾತಾಡ್ತಿರ್ತಾರೆ. ಆದರೆ ತಂದೆಗೆ ಮಾತ್ರ ಏನಾಗಿರುತ್ತೆ? ಕಷ್ಟವಾಗಿರುತ್ತೆ. ನನ್ನ ಮಗನನ್ನು ಎಲ್ಲರೂ ಕೂಡ ಕಾಮಿಡಿಯಾಗಿ ಮಾತಾಡ್ತಿದ್ದಾರಲ್ಲ, ಆದರೆ ಎಲ್ಲ ಸಂತೋಷವಾಗಿರುತ್ತಾರೆ. ಆ ರೀತಿಯಾಗಿ ನಮ್ಮೊಳಗೆ ಇರುವಂತ ದರ್ಶನ ದೇವರು ನಿಮ್ಮೊಳಗೆ ಇಟ್ಟಿದ್ದಾರೆ. ಅದರೊಂದಿಗೆ ನಿಮ್ಮ ಶಾರೀರಿಕವಾದ ಕ್ರಿಯೆಯು ಅದೇನ್ ಮಾಡುತ್ತದಂತೆ? ಹಿಂಸೆ ಪಡಿಸುತ್ತದಂತೆ, ವೇದನೆ ಪಡಿಸುತ್ತದೆ. ಯಾವುದು ವೇದನೆ ಪಡಿಸುವುದು? ದೇವರು ನಿಮಗೆ ಒಂದನ್ನು ಇಟ್ಟಿರುವಾಗ ಆಪೋಸಿಟ್ ಆಗಿ ಒಂದು ಮಾಡುತ್ತದಂತೆ. ಅದು ಶಾರೀರಿಕವಾದ ಕ್ರಿಯೆ. ಅದು ಬಂದು ಏನ್ ಮಾಡ್ತದಂತೆ ನಿಮಗೆ? ಈ ಸ್ವಭಾವ ಎಲ್ಲಿಂದ ಬರುತ್ತದೆ ಅಂತ ಕೇಳಿದ್ರೆ ಹಾಗರಳಿಂದ. ಹಾಗರಳು ಸಾರಾಳನ್ನು ಏನಂತ ಅಂದ್ಕೊಂಡ್ಲು? ಅಲ್ಪವಾಗಿ ನೆನೆಸಿದಳು. ಈಗ ಈಸಾಕನನ್ನು ಇಷ್ಮಾಯೇಲನು ಪರಿಹಾಸ್ಯ ಮಾಡಿದನು. ತಾಯಿಯಿಂದ ಅದು ಬರುತ್ತದೆ. ಇಲ್ಲಿ ಏನ್ ಬರುತ್ತದೆ? ಹಾಗರಳು ಅಲ್ಪವಾಗಿ ನೆನೆಸಿದ ಕೂಡಲೇ ಸಾರಾಳು ಆಕೆಯನ್ನು ಓಡಿಸುತ್ತಾಳೆ. ಈಗ ಇಷ್ಮಾಯೇಲನು ಪರಿಹಾಸ್ಯ ಮಾಡಿದ ಕೂಡಲೇ ಅವನನ್ನು ಓಡಿಸುತ್ತಾರೆ. ಹಾಗೆ ತಾನೇ ಇದೆ, ಆಚೆ ಓಡಿಸು. ಹಾಗಂದ್ರೆ ಏನರ್ಥ? ಎರಡು ಒಟ್ಟಾಗಿರುವುದಕ್ಕೆ ಆಗಲ್ಲ. ನಿಮ್ಮ ದೇವರ ದರ್ಶನವು ನಿಮ್ಮ ಶಾರೀರಿಕವಾದ ಕ್ರಿಯೆ ಎರಡು ಕೂಡ ಒಟ್ಟಾಗಿರೋಕ್ಕಾಗಲ್ಲ. ಒಂದು ಮೊದಲು ಅದೇನ್ ಮಾಡುತ್ತದಂದ್ರೆ ದೇವರನ್ನು ವೇದನೆ ಪಡಿಸುತ್ತದೆ. ನಿಮ್ಮ ದರ್ಶನವನ್ನು ಅದೇನ್ ಮಾಡುತ್ತದೆ? ವೇದನೆ ಪಡಿಸುತ್ತದೆ. ನಿಮ್ಮ ಮೇಲೆ ದೇವರು ಇಟ್ಟಂತ ಯೋಜನೆ ಪರಲೋಕ ವೇದನೆ ಪಡುತ್ತದೆ. ನಾನು ಹೀಗೆ ನಿನಗೆ ಒಂದು ಇಟ್ಟಿದ್ದೇನಲ್ಲ, ಇದಕ್ಕಾಗಿ ತಾನೇ ರೂಪಿಸಿದ್ದು ನಿನ್ನನ್ನು. ಈಗ ನಿನ್ನೊಳಗೆಯಿಂದ ಇದು ಕ್ರಿಯೆ ಮಾಡುತ್ತದಲ್ಲ, ಇದು ನಿನ್ನನ್ನು ಪರಿಹಾಸ್ಯ ಮಾಡುತ್ತದ ಅಂತ ನೋಡುವಾಗ ದೇವರು ಅಂದುಕೊಳ್ಳುವಂಥದ್ದು ಇಲ್ಲ, ಇದು ನಿಮ್ಮನ್ನು ಏನೋ ಒಂದನ್ನು ಮಾಡುತ್ತದೆ, ನೀನು ತಪ್ಪಾಗಿ ಹೋಗುತ್ತಿದೆಯಾ ಅಂತ ತೋರಿಸುತ್ತದೆ. ಇದನ್ನೇ ಪರಲೋಕ ಹೇಳುತ್ತದೆ, ಹಿಂಸೆ ಪಡಿಸಿರುವ ಹಾಗೆ. ಅವನ ಮೇಲೆ ಇದ್ದ ದರ್ಶನ ಅದು ಸ್ವತಂತ್ರ ಪ್ರಮಾಣ, ಇವನ ಮೇಲೆ ನ್ಯಾಯ ಪ್ರಮಾಣ. ಎರಡು ಅಬ್ರಹಾಮನ ಬೀಜವೇ, ಎರಡು ಅಬ್ರಹಾಮನ ಮೂಲಕವಾಗಿ ಬಂದದ್ದೇ. ಈಗ ಈ ಮಾಂಸವನ್ನು ಯಾರು ಕೊಟ್ಟಿದ್ದು? ಈ ಶರೀರವನ್ನು ಯಾರು ಕೊಟ್ಟಿದ್ದು? ಕರ್ತನು ಕೊಟ್ಟಿದ್ದು. ಒಳಗೆ ಇರುವಂತ ಆತ್ಮಿಕ ಪ್ರಮಾಣವನ್ನು ಯಾರು ಕೊಟ್ಟಿದ್ದು? ಈ ಶಾರೀರಿಕ ಪ್ರಕಾರವಾಗಿ ಮಾಡಬಾರದೆಂದು ಯಾರು ಹೇಳಿದ್ದು? ಆದರೆ ಕೊಟ್ಟಿದ್ದು ಯಾರು?
ಎರಡು ಕೂಡ ದೇವರಿಂದ ಬಂದದ್ದೇ. ಆದರೆ ದೇವರು ಹೇಳುತ್ತಾರೆ, ಇದು ಹೇಳೋ ಪ್ರಕಾರ ಇದು ಮಾಡಬಾರದು. ಅದು ಮೇಲೆ ಇರುವಂಥದ್ದನ್ನು ಹೇಳುವ ಹಾಗೆ ಒಳಗೆ ಮಾಡಬೇಕು. ಇದು ಹೇಳುವ ಪ್ರಕಾರ ಮಾಡಲು ಆರಂಭಿಸಿ ವಿಧೇಯರಾಗುವುದಕ್ಕೆ ಆರಂಭಿಸ್ತು ಅಂದ್ರೆ ಮೇಲೆ ಇರುವಂಥದ್ದು ಹಿಂಸೆಗೆ ಒಳಗಾಗುತ್ತದಂತ. ಅಯ್ಯಯ್ಯೋ, ತಪ್ಪಾಗಿ ಹೋಗ್ತಿದ್ಯಲ್ಲ, ಈ ರೀತಿ ಮಾಡ್ತಿದ್ದೀರಲ್ಲ. ಈಗ ನಾನ್ ಕೇಳಬೇಕು, ದೇವರೇ, ಈ ಮಾಂಸ ನನ್ನೊಳಗಿಂದ ಈ ರೀತಿ ಕ್ರಿಯೆ ಮಾಡುತ್ತದಂದ್ರೆ ಈ ಮಾಂಸವು ನೀವು ತಾನೇ ನನಗೆ ಕೊಟ್ಟಿದ್ದು. ಅದನ್ನು ರೋಮಪುರದವರಲ್ಲಿ ಬರೆಯುತ್ತಾರೆ, ಅದನ್ನು ಸೃಷ್ಟಿಸಿದವರಿಂದ ಅದು ಹಾಗೆ ಆಯಿತು. ಅದನ್ನು ಯಾಕೆ ಮಾಡಿದ್ದಾರೆ ಅಂದ್ರೆ ಒಂದು ನಿರ್ದಿಷ್ಟ ಕಾಲದವರೆಗೂ ಹಾಗೆ ಮಾಡಿದ್ದಾರಂತೆ. ಒಂದು ದಿನ ಬರುತ್ತದೆ, ಈ ಸೃಷ್ಟಿಯಾಗಿರುವಂಥದ್ದು ಏನ್ ಮಾಡುತ್ತದಂತೆ, ಒರಿಜಿನಲ್ನ ಹೋಗಿ ಧರಿಸಿಕೊಳ್ಳುತ್ತದಂತೆ. ನಾಶವಾಗುವಂತ ಇದು ನಾಶವಾಗದೇ ಇರುವಂತದನ್ನು, ಸಾವಿಗೀಡಾಗುವಂತ ಇದು ನಿತ್ಯವಾದದನ್ನು. ಹಾಗಂದ್ರೆ ಏನರ್ಥ? ನಿನ್ನೊಳಗೆ ಇರುವಂತ ದರ್ಶನ ಪರಲೋಕದಲ್ಲಿರುವಂತ ದರ್ಶನದೊಂದಿಗೆ ಒಂದಾಗಿ ಹೋಗುತ್ತಾ ಇದೆ. ಆ ದರ್ಶನದೊಂದಿಗೆ ನೀ ನೋಡ್ಬೇಕು. ನೀವು ಲೋಕದ ಕಾರ್ಯದೊಂದಿಗೆ ನಿಮ್ಮ ಪರಲೋಕದ ದರ್ಶನವನ್ನು ಮಿಕ್ಸ್ ಮಾಡಿದ್ರಿ ಅಂದ್ರೆ, ನಾನು ಹೇಳುವುದು ನಿಮಗೆ ಅರ್ಥವಾಗ್ತಿದ್ಯಾ? ಈಗ ಅಬ್ರಹಾಮನಿಗೆ ಈಸಾಕನು ಮಗುವಾಗಿರಬೇಕು. ಪರಲೋಕದ ದರ್ಶನ ಎಂದ್ರೆ ಈಸಾಕನು ಬಂದು ಆನಂತರ ಯೇಸು ಬಂದು ಲೋಕವನ್ನು ವಿಮೋಚಿಸಬೇಕು. ಇದುವೇ ಪರಲೋಕದ ದರ್ಶನ ಅಬ್ರಹಾಮನ ಮಕ್ಕಳಿಗೆ. ಆದರೆ ಅಬ್ರಹಾಮನಿಗೆ ಎಲ್ಲರಂತೆ ನನಗೆ ಒಂದು ಮಗು ಬೇಕು. ಎಲ್ಲರಿಗೂ ಮಕ್ಕಳಿದ್ದಾರೆ, ಆದರೆ ನನಗೆ ಮಾತ್ರ ಮಕ್ಕಳಿಲ್ವಲ್ಲ ದೇವರೇ. ನನಗೆ ಒಂದು ಮಗು ಬೇಕಲ್ವಾ? ಈ ಮೇಲ್ವಿಚಾರಕನಿದ್ದಾನಲ್ಲ, ದಮಸ್ಕ ಊರಿನ ಎಲಿಯೇಜರನು, ಇಲ್ಲ ಇಷ್ಮಾಯೇಲನು, ಅವನು ಅಲ್ಲ. ಯಾಕೆ? ಇದೆಲ್ಲ ನಿನ್ನ ಮಾಂಸದಿಂದ ಉಂಟಾದಂಥದ್ದು, ಇದೇ ಹೇಳಿದ್ದು. ಆದರೆ ನಿನಗೆ ಮಾಂಸ ಯಾಕೆ ಕೊಟ್ಟಿದ್ದೇನೆ ಅಂದ್ರೆ ಇಸಾಕನನ್ನು ಇರುವುದಕ್ಕೆ. ಅರ್ಥವಾಗುತ್ತಿದೆ ನಿಮಗೆ? ಅಬ್ರಹಾಮನಿಗೂ ಹಾಗೂ ಸಾರಾಳಿಗೂ ಶರೀರ ಸತ್ತದ್ದಾಗಿದ್ರು ಕೂಡ ವಾಗ್ದಾನದ ಪುತ್ರ ಇಸಾಕನು ಹುಟ್ಟುತ್ತಾನೆ. ಆದರೆ ಈ ಶರೀರ ಯಾತಕ್ಕಾಗಿದೆ ಅಂದ್ರೆ ಇಸಾಕನು ಹುಟ್ಟುವುದಕ್ಕೆ, ಇಷ್ಮಾಯೇಲನು ಹುಟ್ಟುವುದಕ್ಕಾಗಿ ಅಲ್ಲ. ಆದರೆ ಈ ಶರೀರ ಏನ್ ಮಾಡುತ್ತದಂದ್ರೆ ಇಷ್ಮಾಯೇಲನನ್ನು ಇಸಾಕನೊಂದಿಗೆ ಸೇರಿಸುವುದಕ್ಕೆ ಹೇಳುತ್ತದೆ. ಅದು ಅವನನ್ನು ಹಿಂಸೆ ಪಡಿಸುತ್ತದೆ, ವೇದನೆ ಪಡಿಸುತ್ತದೆ. ಅದು ದೇವರಿಗೆ ಹೇಗಿದೆಯಂತೆ? ವೇದನೆಯಾಗಿ ಇದೆ. ಈ ಒಂದು ಕಾರ್ಯವು ದೇವರಿಗೆ ಹೇಗಿದೆಯಂತೆ? ದುಃಖಕರವಾಗಿ ಇದೆ. ದೇವರು ಈಗ ಹೇಳುತ್ತಾರೆ, ನನ್ನ ಆತ್ಮವು ಮನುಷ್ಯನೊಂದಿಗೆ ಹೋರಾಡುವುದಿಲ್ಲ. ಈ ಕಾರ್ಯ ದೇವರಿಗೆ ದುಃಖಕರವಾಗಿ ಇತ್ತು. ಸೌಲನನ್ನು ಅರಸನಾಗಿ ಮಾಡಿದ್ದಕ್ಕೆ ದೇವರು ಪಶ್ಚಾತ್ತಾಪ ಪಟ್ಟರು. ಯಾಕೆ? ನಾನು ಸೌಲನನ್ನು ಯಾಕೆ ಅರಸನನ್ನಾಗಿ ಮಾಡಿದೆ? ಚೆನ್ನಾಗಿ ಗಮನಿಸಿರಿ. ಅದು ಒಂದು ಮೆಗಾ ಪ್ಲಾನ್. ಸೌಲನು ಬೆನ್ಯಾಮೀನ್ ಕುಲದವನು. ಅರ್ಥವಾಗ್ತಿದೆ ನಿಮಗೆ? ಶಿಲೋವಿನಲ್ಲಿ ಏನಿದೆ? ದೇವರ ಆಲಯ ಇದೆ. ಆ ಶಿಲೋವ ಎಲ್ಲಿದೆ ಅಂದ್ರೆ ಆ ಬೆನ್ಯಾಮೀನ್ ಇರುವಂತಹ ಜಾಗದಲ್ಲಿಯೇ ಆ ಆಲಯವು ಕೂಡ ಇದೆ. ದೇವದರ್ಶನ ಗುಡಾರ ಇರುವಂತಹ ಜಾಗ. ಈಗ ಇವನು ಅರಸನು, ಆಲಯವು ಅಲ್ಲೇ ಇದೆ. ಎರಡು ಕೂಡ ಒಂದೇ ಕುಲದವರಿಗೆ ಕೊಟ್ಟು ದೇವರು. ಸೌಲನಿಗೆ ರಾಜ್ಯಭಾರವನ್ನು ಕೂಡ ಕೊಟ್ಟರು, ಬೆನ್ಯಾಮೀನ್ ಕುಲದವರಿಗೆ ದೇವದರ್ಶನ ಗುಡಾರವನ್ನು ಕೂಡ ಕೊಟ್ಟರು. ಕರ್ತನ ಫ್ಯೂಚರ್ ಪ್ಲಾನ್ ಏನು? ಮೆಲ್ಕಿಜೆದೆಕಿನ ವಿಧಾನ. ಅರಸನು ಯಾಜಕನು ಒಟ್ಟಾಗಿರಬೇಕು. ಈ ಎರಡನ್ನು ಕೂಡ ದೇವರು ಸುಂದರವಾಗಿ ಒಂದೇ ಕುಲದವರಿಗೆ ಕೊಟ್ಟರು. ಈಗ ಸೌಲನ ಮೂಲಕವಾಗಿ ಎಲ್ಲ ಬರಬೇಕು. ಪಕ್ಕಾ ಪ್ಲಾನ್. ಸೌಲನು ಈಗ ಏನ್ ಮಾಡುತ್ತಾನೆ? ಕುರಿದನಗಳ ಮೇಲೆ ಆಸೆ ಇಡುತ್ತಾನೆ. ಕುರಿದನಗಳ ಮೇಲೆ ಆಸೆ ಇಡುತ್ತಾನೆ. ಅದರ ಪರಿಣಾಮ ಏನಾಯಿತು ಎಂಬುದಾಗಿ ನೋಡುವುದಾದರೆ 17ನೇ ಅಧ್ಯಾಯ ವಿಮೋಚನಕಾಂಡ ಪುಸ್ತಕದಲ್ಲಿ ಸೌಲನ ಮೂಲಕವಾಗಿ ಮಾಡಬೇಕಾದ ಪ್ರವಾದನೆ ಒಂದು ಅಲ್ಲಿ ಇದೆ. ಈಗ ಮೋಶೆ ಹತ್ರ ದೇವರು ಹೇಳುತ್ತಾರೆ, ಓದಿರಿ ವಿಮೋಚನಕಾಂಡ ಪುಸ್ತಕ 17ನೇ ಅಧ್ಯಾಯ ಕಡೆಯ 2 ವಾಕ್ಯಗಳು. ಅಮಲೇಕ್ಯರ ಮೇಲೆ ಯೆಹೋವನಿಗೆ ತಲತಲಾಂತರಕ್ಕೂ ಯುದ್ಧವಿರುವುದು ಅಂದನು. ಅದು ಮೋಶೆಯ ಕಾಲದಿಂದ ನಡೆಯುತ್ತದೆ. ಆದರೆ ಅದರ ಹಿಂದಿನ ವಾಕ್ಯದಲ್ಲಿ ನೋಡುವುದಾದರೆ ಭೂಮಿಯ ಮೇಲೆ ಅಮಲೇಕ್ಯರ ಹೆಸರೇ ಇಲ್ಲದಂತೆ ಮಾಡುವೆನು. ಈ ಪ್ರಾಫಸಿ ಎಲ್ಲಿ ನಡೆಯಬೇಕು? ಸೌಲನ ಮೂಲಕ ನೆರವೇರಬೇಕು. ಸೌಲನಿಗೆ ದೇವರು ಹೇಳುತ್ತಾರೆ, ಅಮಲೇಕ್ಯರ ಪಾಳ್ಯದಲ್ಲಿ ಏನು ಇರಿಸಬೇಡ, ಎಲ್ಲವನ್ನು ಕೂಡ ನಾಶ ಮಾಡು, ಎಲ್ಲವನ್ನು ಕೂಡ ಕ್ಲೋಸ್ ಮಾಡಪ್ಪ. ಯಾಕೆ? ಇದು ನಿನ್ನ ಮೂಲಕವಾಗಿ ನಾನು ಇಟ್ಟಂತಹ ದರ್ಶನ. ನೀನೇ ಅದನ್ನು ನೆರವೇರಿಸಬೇಕು. ನೀನು ಆ ಅಮಲೇಕ್ಯರನ್ನು ಎಲ್ಲರನ್ನೂ ಕೂಡ ಕ್ಲೋಸ್ ಮಾಡಿ ನಾನು ಹೇಳುವ ಪ್ರಕಾರ ಮಾಡುವಾಗ ನಿನ್ನ ರಾಜ್ಯಭಾರದಲ್ಲಿ ಯಾಜಕತ್ವ ಎಲ್ಲ ಒಟ್ಟಾಗಿ ಬರುತ್ತದೆ. ಅದರಲ್ಲಿ ಮೆಗಾ ಪ್ಲಾನ್ ಇದೆ. ಮೆಗಾ ಪ್ಲಾನ್. ಸೌಲನಿಗೆ ಏನ್ ಮಾಡುತ್ತಾರೆ? ಅಲ್ಲಿದ್ದಂತ ಒಂದು ಕುರಿ, ಆ ಕುರಿದನ ಹೇಗಿದೆ? ಅಲ್ಲಿ ಸುಮ್ಮನೆ ನೋಡುವುದಕ್ಕೆ ಅಷ್ಟೊಂದು ಕೊಬ್ಬಿದ ಕುರಿದನವಾಗಿದೆ. ನೋಡುವುದಕ್ಕೆ ಅಟ್ರಾಕ್ಟಿವ್ ಆಗಿದೆ, ನೋಡುವುದಕ್ಕೆ ಸೂಪರ್ ಆಗಿದೆ. ಈ ದನ ನಮ್ಮ ಹತ್ರ ಇದ್ರೆ ಚೆನ್ನಾಗಿರುತ್ತದಲ್ವಾ? ಈ ದನ ನಮ್ಮ ಕೊಟ್ಟಿಗೆಯಲ್ಲಿದ್ರೆ ಚೆನ್ನಾಗಿರುತ್ತದಲ್ವಾ? ನಿನ್ನ ದರ್ಶನ ಪರಲೋಕದ ದರ್ಶನ. ಆ ದನದ ಮೇಲೆ ಹೋಗ್ಬಾರ್ದು ನಿನ್ನ ಚಿಂತನೆ. ನಿನ್ನ ದರ್ಶನ ಎಲ್ಲಿ ಹೋಗ್ಬಾರ್ದು? ಆ ಕುರಿ ದನದ ಮೇಲೆ ಹೋಗ್ಬಾರ್ದು. ಆ ದನಗಳು ಯಾಕೆ ಬೇಕು? ಅದಕ್ಕಿಂತ ಚೆನ್ನಾಗಿರುವಂತಹ ಕುರಿದನಗಳನ್ನು ದೇವರು ಕೊಡುವುದಕ್ಕೆ ಶಕ್ತರು. ನಿನ್ನನ್ನು ಯಾಕೆ ನಾನು ತಂದಿದ್ದೇನೆ? ಇಸ್ರಾಯೇಲ್ಯರ ಅರಸನು, ನನ್ನ ಪೋಸ್ಟಿಂಗ್ ಅನ್ನು ನಿನಗೆ ಕೊಟ್ಟಿದ್ದೇನೆ ಎನ್ನುತ್ತಾರೆ. ಅವರೇ ಅರಸನು. ಸಮುವೇಲನಿಗೆ ಹೇಳುವಾಗ ದೇವರು ಹೇಳುತ್ತಾರೆ, ಅವರು ನಿನ್ನನ್ನಲ್ಲ ನನ್ನನ್ನು ತಳ್ಳಿದ್ದಾರೆ. ಐ ಆಮ್ ದ ಕಿಂಗ್. ನನ್ನ ಪೋಸ್ಟಿಂಗ್ ಅನ್ನು ತಳ್ಳಿದ್ದಾರೆ. ಪೇತ್ರನಿಗೆ ಹೇಳುವಾಗ ದೇವರು ಹೇಳುತ್ತಾರೆ ಅಲ್ವಾ, ನನ್ನ ಮಂದೆಯನ್ನು ಮೇಯಿಸು, ನಾನೇ ಒಳ್ಳೆ ಕುರುಬನು, ನನ್ನ ಮಂದೆಯನ್ನು ನೀನು ಮೇಯಿಸು, ನನ್ನ ಪೋಸ್ಟಿಂಗ್ ಅನ್ನು ಕೊಡುತ್ತೇನೆ. ಅವರಿಗೆ ಆ ಪೋಸ್ಟಿಂಗ್ ನ ಘನತೆ ಗೊತ್ತಿಲ್ಲದೆ ಹೋಯಿತು. ಕೂಡಲೇ ಅವ್ರು ಏನ್ ಮಾಡುತ್ತಾರೆ? ಅವರು ಒಳ್ಳೆಯ ಕುರುಬನಾಗಿ ಇರಬೇಕಾಗಿತ್ತು.
ದಿಢೀರೆಂಬುದಾಗಿ ನೋಡುವುದಾದರೆ ಇಸ್ರಾಯೇಲರಿಗೆ ಮಾತ್ರ ಅವರೇನಾಗುತ್ತಾರೆ? ಅಪೊಸ್ತಲರಾಗಿ ಮಾರ್ಪಡುತ್ತಾರೆ. ಪೌಲನು ಹೇಳುತ್ತಾರೆ, ಇಸ್ರಾಯೇಲರಿಗೆ ಕೇಫನನ್ನು ಅಪೊಸ್ತಲನನ್ನಾಗಿಯೂ ನನ್ನನ್ನು ಅನ್ಯ ಜನರಿಗೆ ಅಪೊಸ್ತಲನಾಗಿಯೂ ದೇವರು ನೇಮಿಸಿದ್ದಾರೆ. ಯಾಕಪ್ಪ? ಅವರು ಇಸ್ರಾಯೇಲನ್ನು ಅಲ್ಲಿರುವಂತಹ ಕುರಿದನಗಳನ್ನು ನೋಡಿದ ಕೂಡಲೇ ಅವರು ಆಕರ್ಷಣೆಗೆ ಒಳಗಾಗುತ್ತಾರೆ. ಕೇಫನು ಹಾಗೂ ಬಾರ್ನಬನು ಕಪಟದ ಸೆಳವಿಗೆ ಬಿದ್ದರು. ಆ ರೀತಿ ತಾನೇ ಇದೆ. ಹಾಗಾದರೆ ಅವರು ಏನಂದುಕೊಳ್ಳುತ್ತಾರೆ? ಅವರ ದರ್ಶನ ಅವರಿಗೆ ಗೊತ್ತಿಲ್ಲ. ಅವರು ಹೇಳುತ್ತಾರೆ, ಯೇಸುವಿನ ದರ್ಶನದೊಳಗೆ ಏನಿದೆ? ತಪ್ಪಿಸಿಕೊಂಡಂತ ಇಸ್ರಾಯೇಲರಿಗೆ ಹೊರತು ಬೇರೆ ಯಾರಿಗೋಸ್ಕರವೂ ಬರಲಿಲ್ಲ. ಆ ರೀತಿ ಹೇಳಿ ಇನ್ನೊಂದು ಕಡೆ ಹೇಳುತ್ತಾರೆ, ನನ್ನ ಮಂದೆಗೆ ಸೇರದೇ ಇರುವಂತ ಬೇರೆ ಕುರಿಗಳು ನನಗೆ ಉಂಟು. ಹಾಗಾದರೆ ಪೇತ್ರನು ಕುರುಬನಾಗಿದ್ದರೆ ಅವನಿಗೆ ಗೊತ್ತಿರಬೇಕು, ಇಸ್ರಾಯೇಲ್ ಎನ್ನುವಂತ ಕುರಿ ಇದೆ, ಮಂದೆಗೆ ಸೇರದೇ ಇರುವಂತ ಕುರಿಗಳು ಇದೆ. ಹೊರಗಿನಿಂದ ಕುರಿಗಳು ಬರಬೇಕು, ಎಲ್ಲರೂ ಸೇರಬೇಕು. ಇದೇ ವಿಷನ್. ಇವರೇನ್ ಮಾಡುತ್ತಾರೆ? ಇಸ್ರಾಯೇಲ್ ಎನ್ನುವಂತ ಕುರಿಗಳನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡುತ್ತಾರೆ. ಈಗ ದರ್ಶನ ಹೋಯಿತು. ಈಗ ದೇವರು ಏನ್ ಮಾಡುತ್ತಾರೆ? ಪೇತ್ರನ ಸ್ಥಳದಿಂದ ಯಾರನ್ನು ಕರೆತರುತ್ತಾರೆ? ಅದೇಗ್ರಿ ತಂದರು ಎಂಬುದಾಗಿ ಕೇಳುತ್ತೀರಾ? ಪೇತ್ರನಿಗೆ ದೇವರು ಹೇಳುತ್ತಾರೆ, ಈ ಬಂಡೆಯ ಮೇಲೆ ಸಭೆಯನ್ನು ಕಟ್ಟುವೆ ಎನ್ನುತ್ತಾರೆ. ಆದರೆ ಪೌಲನು ಹೇಳುತ್ತಾನೆ, ನಾನು ಅಸ್ಥಿವಾರವನ್ನು ಹಾಕಿದೆ. ಆಗ್ದವನು ಬೇರೆ. ಅಸ್ಥಿವಾರ ಹಾಕಿದಂಥ ವ್ಯಕ್ತಿ ಬದಲಾದ. ಯಾಕೆ? ನೀನು ಕುರಿದನಗಳ ಮೇಲೆ ಆಸೆ ಇಟ್ಟೆ. ನೀನು ಇಸ್ರಾಯೇಲ್ ಎನ್ನುವಂಥ ಒಂದು ಕುಲವನ್ನು ಮಾತ್ರ ನೋಡಿದೆ. ನಿನ್ನ ದರ್ಶನ ವೈಡು, ದೊಡ್ಡದು. ಕರ್ತನು ಇಟ್ಟಿದ್ದಾರೆ ದೊಡ್ಡ ದರ್ಶನ. ದೇವರು ಹೇಳುತ್ತಾರೆ, ಇದು ಅದು ಸೇರುವುದಿಲ್ಲಪ್ಪ, ಇದನ್ನು ಅದನ್ನು ಒಟ್ಟಾಗಿಡೋಕ್ಕಾಗಲ್ಲಪ್ಪ. ಸೌಲನು ಅಮಲೇಕರಿಂದ ತೆಗೆದುಕೊಂಡು ಹೋಗಿ ಇಟ್ಟಿದ್ದರ ಪರಿಣಾಮ. ಆದರೆ ಚೆನ್ನಾಗಿ ಗಮನಿಸಿರಿ, ಕರ್ತನು ಅಮಲೇಕರನ್ನು ಕ್ಲೋಸ್ ಮಾಡಿ ಮುಗಿಸಿದ್ರು. ಯಾರ ಮೂಲಕವಾಗಿ ಮುಗಿಸಿದ್ರು? ಸಮುವೇಲನನ್ನಿಟ್ಟು ಮುಗಿಸಿದ್ರು. ಅವರ ಪ್ಲಾನ್ ಕನ್ಫರ್ಮ್ ಆಗಿ ನಡೆಯುತ್ತದೆ. ನಿನಗೆ ಲಾಸ್, ನಿನಗೆ ಲಾಸ್. ನಮಗೆಂದು ದೇವರು ಇಟ್ಟಂತಹ ದರ್ಶನವನ್ನು ನಮ್ಮ ಮೂಲಕವಾಗಿ ಪರಲೋಕ ಖಂಡಿತವಾಗಿ ನೆರವೇರಿಸುತ್ತದೆ. ನಮ್ಮ ಮೂಲಕವಾಗಿ ಮಾಡುತ್ತದೆ ಅಥವಾ ಇನ್ನೊಬ್ಬರ ಮೂಲಕವಾಗಿ ಮಾಡುತ್ತದೆ. ಯಾಕೆಂದ್ರೆ ಅದು ಪರಲೋಕದ ಕೆಲಸ. ಅದನ್ನು ಪರಲೋಕ ಯಾವತ್ತೂ ಬಿಡುವುದಿಲ್ಲ. ಅದನ್ನು ನಮ್ಮ ಮೂಲಕ ಮಾಡುತ್ತಾರಾ ಇಲ್ಲವಾ ಎನ್ನುವಂಥದ್ದೇ ಪ್ರಶ್ನೆ. ಅದೇ ದೇವರು ನಮಗೆ ಕೊಟ್ಟ ದೊಡ್ಡ ಗಿಫ್ಟ್. ನಾವು ಅದನ್ನು ಮಾಡುತ್ತಾ ಇದ್ದೇವಾ? ಇಲ್ಲಿ ಏನ್ ಬಂತು? ಸೌಲನಿಗೆ ಅಮಲೇಕರ ಕುರಿದನಗಳ ಮೇಲೆ ಆಸೆ ಬಂತು. ಪೇತ್ರನಿಗೆ ಆ ಇಸ್ರಾಯೇಲರ ಆ ಕುಲದ ಮೇಲೆ ಆಸೆ ಬಂತು. ಅವರಿಗೂ ಹಾಗೂ ಅನ್ಯರ ಮಧ್ಯೆ ಒಂದು ಪಕ್ಷಪಾತ ಬಂತು. ಇಷ್ಮಾಯೇಲನು ಇಸಾಕನು ಒಟ್ಟಾಗಿರೋಕ್ಕಾಗಲ್ಲ. ಸ್ವತಂತ್ರ ಪ್ರಮಾಣ ಧರ್ಮಶಾಸ್ತ್ರ ಒಟ್ಟಾಗಿರೋಕ್ಕಾಗುವುದಿಲ್ಲ. ವಾಕ್ಯ ಹೇಳುತ್ತದೆ, ಇವೆರಡೂ ಕೂಡ ಒಟ್ಟಾಗಿರುವುದಕ್ಕೆ ಅವಕಾಶವೇ ಇಲ್ಲ. ಇದ್ದರೆ ಅದು ಹಿಂಸೆ ಪಡಿಸುತ್ತದೆ. ಯಾಕೆ? ಅನೇಕ ಸಮಯದಲ್ಲಿ ನಿಮ್ಮ ದರ್ಶನ ವೇದನೆಯಾಗಿ ಹೋಗುತ್ತದೆ. ದರ್ಶನದಲ್ಲೇ ಓಡುತ್ತಾ ಇದ್ದೀರಾ, ಆದರೆ ಹೇಗೆ ಓಡುತ್ತಾ ಇದ್ದೀರಾ? ವೇದನೆಯಿಂದ ಓಡುತ್ತಾ ಇದ್ದೀರಾ. ಯಾಕೆಂದ್ರೆ ಜೊತೆಯಲ್ಲಿ ಇಷ್ಮಾಯೇಲನು ಕೂಡ ಬರುತ್ತಾ ಇದ್ದಾನೆ. ಜೊತೆಯಲ್ಲಿ ನಿನ್ನ ಶರೀರವೂ ಕೂಡ ಕ್ರಿಯೆ ಮಾಡುತ್ತಾ ಇದೆ. ಅದು ಜೊತೆಯಲ್ಲಿ ಬರುತ್ತಾ ಬರುತ್ತಾ ದರ್ಶನ ಹೋಗುತ್ತಾ ಇದೆ. ನಮ್ಮನ್ನು ಚುಚ್ಚುತ್ತೆ ಗಾಯಪಡಿಸುತ್ತೆ. ಯಾಕೆ? ಆ ಸ್ಥಳದಲ್ಲಿ ನೀನು ತಂದು ಇಷ್ಮಾಯೇಲನನ್ನು ಸೇರಿಸಿದೆ. ಮತ್ತೆ ಹೇಳುತ್ತೇನೆ, ಯಾವುದೇ ಒಂದು ವಿಷಯದಲ್ಲೂ ಕೂಡ ನಿಮ್ಮ ದರ್ಶನದಲ್ಲಿ ಮಾಂಸವನ್ನು ಬೆರೆಸಿದ್ರಿ ಅಂದ್ರೆ ಕೆಲವು ವಿಷಯಗಳಿಂದ ನೀವು ಆಚೆ ಬರುವಂಥದ್ದು ಈಸಿ. ಕೆಲವು ವಿಷಯದಲ್ಲಿ ಆಚೆ ಬರುವುದು ಈಸಿ. ಒಂದು ಉದಾಹರಣೆಗೆ ಹೇಳುತ್ತೇನೆ. ಈಗ ನಾನೊಬ್ಬ ಅಸಿಸ್ಟೆಂಟನ್ನು ನನ್ನೊಂದಿಗೆ ಸೇರಿಸಿಕೊಳ್ಳುತ್ತೇನೆ. ಅವನು ನನ್ನ ದರ್ಶನಕ್ಕೆ ಸರಿಯಾದ ವ್ಯಕ್ತಿ ಅಲ್ಲ, ದರ್ಶನಕ್ಕೆ ತಕ್ಕವನಾಗಿಲ್ಲ. ನಾನೇನ್ ಮಾಡುತ್ತೇನೆ? ಸ್ವಲ್ಪ ದಿನ ಅವರೊಂದಿಗೆ ಪಳಗುತ್ತೇನೆ, ದರ್ಶನದೊಂದಿಗೆ ಒಗ್ಗುವುದಿಲ್ಲ. ತಮ್ಮ, ನಿನಗೂ ನನಗೂ ಸರಿ ಬರುವುದಿಲ್ಲ, ನೀನು ಹೋಗಪ್ಪ ಅಂತ ಹೇಳುತ್ತೇನೆ. ಕೆಲಸ ಮುಗಿಯಿತು. ಈಗ ಇದನ್ನೇನ್ ಮಾಡಬಹುದು? ರೀಮಾಡೆಲ್ ಮಾಡಬಹುದು. ಆದರೆ ದರ್ಶನ ಇಲ್ಲದೆ ಇರುವಂತ ಒಬ್ಬರನ್ನು ಮದುವೆ ಆಗುತ್ತೇನೆ. ಏನ್ ಮಾಡುತ್ತೀರಾ? ಬದಲಾಯಿಸುವುದಕ್ಕೆ ಆಗಲ್ಲ. ನೋ ಚಾನ್ಸ್. ಇಷ್ಮಾಯೇಲನು ಅಬ್ರಹಾಮನನ್ನು ಸಮಾಧಿ ಮಾಡಿದರು. ನೀನು ಸಾಯುವ ತನಕ ಇಷ್ಮಾಯೇಲನ ಜೊತೆಗೆ ಬರುತ್ತಾನೆ. ಆ ದರ್ಶನದೊಂದಿಗೆ ಈ ಮಾಂಸ ಏನ್ ಮಾಡುತ್ತಾ ಇರುತ್ತದೆ? ಚುಚ್ಚುತ್ತಾ ಇರುತ್ತದೆ, ಗಾಯ ಮಾಡುತ್ತಾ ಇರುತ್ತದೆ, ಓಡುತ್ತಲೇ ಇರುತ್ತೇವೆ. ಆದರೆ ಪ್ಲಾನ್ ಹೋಗುತ್ತಾ ಇರುತ್ತದೆ. ಆದರೆ ಯಾಕೆ ದೇವರೇ, ನನಗೆ ಯಾಕೆ ಹೀಗೆಲ್ಲ ನಡೆಯುತ್ತಾ ಇದೆ? ತಮ್ಮ, ನೀನ್ ತಾನೇ ಇಷ್ಮಾಯೇಲನನ್ನು ಕರ್ಕೊಂಡು ಬಂದಿದ್ದು. ನೀನೇ ಪಕ್ಕದ ಗೂಡಾರದಲ್ಲಿ ಇಟ್ಕೊಂಡಿದ್ಯಲ್ಲಪ್ಪ. ನಿನ್ನ ಮಾಂಸದೊಂದಿಗೆ ನಿನ್ನ ದರ್ಶನವನ್ನು ಆತ್ಮದೊಂದಿಗೆ ಸೇರಿಸಿದ್ಯಲ್ಲಪ್ಪ. ನೀನು ಹಾಗೆ ಆತ್ಮದೊಂದಿಗೆ ಓಡಿ ನೋಡು, ರೆಬೆಕ್ಕಳೊಂದಿಗೆ ಓಡಿ ನೋಡು, ಯಾವ ಸಮಸ್ಯೆ ಇರೋದಿಲ್ಲ. ರೆಬೆಕ್ಕಳೊಂದಿಗೆ ಹೋದ್ರೆ ಸಮಸ್ಯೆ ಇಲ್ಲ. ಯಾವಾಗ ಈಸಾಕನ ದರ್ಶನ ರೆಬೆಕ್ಕಳ ದರ್ಶನ ಪ್ರತ್ಯೇಕವಾಯಿತೋ, ಯಾಕೋಬನು ಊರು ಬಿಟ್ಟು ಆಚೆ ಹೋಗ್ತಾನೆ. ಕೆಲಸ ಮುಗಿಯಿತು. ಈಸಾಕನ ದರ್ಶನ ರೆಬೆಕ್ಕಳ ದರ್ಶನ ಒಂದಾಗಿತ್ತು ಅಂದ್ರೆ ಯಾಕೋಬನು ಅಲ್ಲೇ ಇರುತ್ತಾನೆ. ಇದರಲ್ಲಿ ಈಸಾಕನ ದರ್ಶನ ತಪ್ಪ ಅಥವಾ ರೆಬೆಕ್ಕಳ ದರ್ಶನ ತಪ್ಪ ಎಂಬುದಾಗಿ ಕೇಳುವುದಾದರೆ, ಈಸಾಕನ ಆಸೆ, ಶಾರೀರಿಕವಾದ ಕ್ರಿಯೆ ತಪ್ಪು. ರೆಬೆಕ್ಕಳ ದರ್ಶನ ಕರೆಕ್ಟು. ನಾನು ಹೇಳುವುದು ಅರ್ಥವಾಗುತ್ತಿದೆ. ಆದರೆ ಆಶೀರ್ವಾದ ಯಾರ ಕೈಯಲ್ಲಿದೆ? ಈಸಾಕನ ಕೈಯಲ್ಲಿದೆ. ಅವನ ಶಾರೀರಿಕವಾದ ಕ್ರಿಯೆಯಲ್ಲಿ ಕ್ರಿಯೆ ಮಾಡುತ್ತಾ ಇದೆ. ಇಲ್ಲಿ ರೆಬೆಕ್ಕಳ ದರ್ಶನ ಕರೆಕ್ಟು, ಆದರೆ ಶಾರೀರಿಕವಾದ ಕ್ರಿಯೆ ಕಾರ್ಯ ಮಾಡುತ್ತಿದೆ. ನೀನು ಹೋಗಿ ತಂದೆಯನ್ನು ವಂಚಿಸಿ ಪಡೆಯಬಹುದು.
ಆಕ್ಚುಲ್ ಆಗಿ ಆ ರೀತಿ ಪಡೆಯುವಂತ ಅವಶ್ಯಕತೆ ಇಲ್ಲ. ದೇವರು ನೆನೆಸಿದ್ರು ಅಂದ್ರೆ ಸ್ಪಾಟಲ್ಲಿ ಈಸಾಕನನ್ನು ಮಾರ್ಪಡಿಸುತ್ತಾರೆ. ಈಗಾಗಲೇ ಕಣ್ಣನ್ನು ಕುರುಡಾಗಿಸಿದ್ದಾರೆ. ಒಂದೇ ನಿಮಿಷದಲ್ಲಿ ಮಾರ್ಪಡಿಸುತ್ತಾರೆ. ನಾವೇ ಏನಾದರೂ ಉಪಾಯಗಳನ್ನು ಮಾಡೋದು. ನಾನು ಅಡಿಗೆ ಮಾಡುತ್ತೇನೆ, ನಿಮ್ಮಪ್ಪ ಅಡಿಗೆ ಮಾಡಕ್ಕೆ ಹೇಳಿದ್ದಾರೆ, ಏನೂ ಇಲ್ಲ. ಏಸಾವನನ್ನು ಕರೆತಂದು ನಿಲ್ಲಿಸಿದ್ರೆ ಕರ್ತನು ಅವನಿಗೆ ಕೊಡಬೇಕಾದ ಆಶೀರ್ವಾದವನ್ನು ಮಾರ್ಪಡಿಸಿ ಬಾಯಲ್ಲಿಡುವುದಕ್ಕೆ ಶಕ್ತರು. ಯಾಕಂದರೆ ಕರ್ತನು ಒಬ್ಬನನ್ನು ಆಶೀರ್ವದಿಸಿದವನನ್ನು ಯಾರು ಕೂಡ ಶಪಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅವರೇ ಹುಟ್ಟುವಾಗಲೇ ಹೇಳಿದ್ರಲ್ಲ, ಗರ್ಭದೊಳಗೆ ಇರುವಾಗಲೇ ಅಲ್ವಾ, ಹಿರಿಯವನು ಕಿರಿಯವನನ್ನು ಸೇವಿಸುತ್ತಾನೆ ಎಂಬುದಾಗಿ. ದೇವರೇ ಹೇಳಿದ ನಂತರವಾಗಿ ರೆಬೆಕ್ಕಳು ಹೋಗಿ ಏನನ್ನು ಪ್ರಯತ್ನ ಮಾಡಿ ಅದನ್ನು ಪಡೆಯುತ್ತಾಳೆ. ಆಕೆ ಹೇಳುತ್ತಾಳೆ, ಹೇಗಾದ್ರೂ ಹೋಗಿ. ಒಬ್ಬ ತಾಯಿಯಾಗಿ ಆಕೆ ಮಾಡುವಂಥದ್ದು ಕರೆಕ್ಟು, ಆದರೆ ಸ್ಪಿರಿಚುವಲಿ ರಾಂಗ್. ಆ ಶಾರೀರಿಕವಾದ ಕ್ರಿಯೆ ಏನಾಯಿತು, ಆಚೆ ಓಡಿಸಿದ್ರು, ಓಡಿ ಹೋಯಿತು. ನೋಡಿ, ಈಗಾಗಲೇ ಏಸಾವನು ಆ ಚೊಚ್ಚಲತನದ ಹಕ್ಕನ್ನೇನು ಮಾಡ್ದ, ಕೊಟ್ಟಿದ್ದಾನೆ. ಆಲ್ರೆಡಿ ಈಗ ಕೆಲಸ ಮುಗಿಯಿತು. ಈಗ ಈಸಾಕನು ಯಾರನ್ನು ಆಶೀರ್ವದಿಸಬೇಕು? ಈಸಾಕನ ಪ್ರಕಾರವಾಗಿ ಯಾರನ್ನು ಆಶೀರ್ವದಿಸಬೇಕು? ಹಿರಿಯ ಮಗನನ್ನು ಆಶೀರ್ವದಿಸಬೇಕು. ಅದು ತಾನೇ ಅವನ ಪ್ಲಾನ್. ಈಗ ಹಿರಿಯ ಮಗ ದೇವರ ದೃಷ್ಟಿಯಲ್ಲಿ ಯಾರು? ಯಾಕೋಬನು ತಾನೇ. ಕೆಲಸ ಮುಗಿಯಿತು ತಾನೆ. ಕರ್ತನು ನೆನೆಸುವುದರಿದ್ದನ್ನು ಯಾವತ್ತೋ ಮಾರ್ಪಡಿಸುತ್ತಾ ಇದ್ರು. ಅನೇಕ ಸಮಯದಲ್ಲಿ ನಾವು ಆ ದರ್ಶನವನ್ನು ನೆರವೇರಿಸುವುದಕ್ಕೆ ಹೋರಾಡುತ್ತೇವೆ. ಅದನ್ನು ಮಾಂಸದಲ್ಲಿ ಹೋರಾಡುತ್ತೇವೆ. ಅದು ಅಂತ್ಯದಲ್ಲಿ ಏನಾಗಿರುತ್ತದೆ ಗೊತ್ತಾ? ಊರು ಬಿಟ್ಟು ಆಚೆ ಹೋಗೋ ಥರ ಇರುತ್ತದೆ. ಆದರೆ ಯಾಕೋಬನ ಮೂಲಕ ದೇವರು ಮಾಡೋದನ್ನು ಮಾಡುತ್ತಾರೆ. ಆದರೆ 20 ವರ್ಷ ಲಾಬಾನನ ಕೈಲಿ ಒಪ್ಪಿಸಿಕೊಡ್ತಾರೆ. ಯಾಕೆ ಲಾಬಾನನ ಹತ್ರ ಒಪ್ಪಿಸಿದ್ರಿ? ಅಷ್ಟೇ ಮಗನೇ. ಇಲ್ಲ, ನಾನು ಹೋಗಿ ಲೇಯಳನ್ನು ಕರೆತರುತ್ತೇನೆ. ಅದೇ ಮನೆಯಿಂದ ರೆಬೆಕ್ಕಳನ್ನು ಕೊಟ್ಟಂತ ನನಗೆ ಮತ್ತೆ ರಾಹೇಲನ್ನು ಕೊಡುವುದಕ್ಕೆ ಗೊತ್ತಿಲ್ವಾ? ಗೊತ್ತಿಲ್ವಾ? ನೀನೇ ಹೋಗಿ ಕರ್ಕೊಂಡು ಬರಬೇಕಾ? ಅದು ದೇವರ ಯೋಜನೆಯ ಒಂದು ಭಾಗ. ಅದನ್ನು ಹೇಗೆ ನಾವು ಹ್ಯಾಂಡಲ್ ಮಾಡುತ್ತೇವೆ ಅನ್ನುವಂಥದ್ದೇ ಇಂಪಾರ್ಟೆಂಟ್. ಅದನ್ನು ಈಸಿಯಾಗಿ ಕರ್ಕೊಂಡು ಬರಬಹುದು, ಹೋಗಿಯೂ ಕರ್ಕೊಂಡು ಬರಬಹುದು. ಅದು ನಿಮ್ಮ ಇಷ್ಟ. ಆದರೆ ದರ್ಶನವು ದೇವರದ್ದು. ಅದರೊಂದಿಗೆ ನಿಮ್ಮ ಮಾಂಸವನ್ನು ಏನು ಮಾಡಬಾರದು? ಸರಿ, ಕಡೆಯದಾಗಿ ದೇವರು ಇದರಿಂದ ಆಚೆ ಬರುವುದಕ್ಕೆ ಏನು ಹೇಳುತ್ತಾರೆ? ಕಡೆಯದಾಗಿ ಏನು ಮಾಡಬೇಕು? ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಾಕ್ಯವನ್ನು ಓದಿರಿ. ಆದರೂ ಶಾಸ್ತ್ರವು ಏನು ಹೇಳುತ್ತದೆ? ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು. ದಾಸಿಯ ಮಗನು ಧರ್ಮಪತ್ನಿಯ ಮಗನೊಂದಿಗೆ ಎಷ್ಟು ಮಾತ್ರಕ್ಕೂ ಬಾಧ್ಯನಾಗಬಾರದೆಂದು ಹೇಳುತ್ತದೆ. ಆದಿಕಾಂಡ ಪುಸ್ತಕ 21ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದಿರಿ. ಈ ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು. ಈ ದಾಸಿಯ ಮಗನು ನನ್ನ ಮಗನಾದ ಈಸಾಕನೊಂದಿಗೆ ಬಾಧ್ಯನಾಗಬಾರದು ಎಂದು ಹೇಳಿದಳು. ಕರ್ತನು ನಿನ್ನ ದರ್ಶನವನ್ನು ನೆರವೇರಿಸಬೇಕಂದ್ರೆ ನಿನ್ನೊಳಗಿರುವಂಥ ಧರ್ಮಶಾಸ್ತ್ರ ನಿನ್ನೊಂದಿಗೆ ಅದು ರೂಪಿಸಲ್ಪಟ್ಟು ಬಂದಿರುತ್ತದೆ. ಇದು ಆರಂಭದಲ್ಲಿ ಇದ್ದದ್ದೇ. ಕರ್ತನೇ ನಿನ್ನನ್ನು ಒಂದು ಕಾಲದಲ್ಲಿ ಅದರಲ್ಲಿ ಇಟ್ಟಿದ್ದರು, ಶರೀರದಲ್ಲಿ ಇಟ್ಟಿದ್ದರು. ಶರೀರದಲ್ಲಿ ನಿನ್ನ ದರ್ಶನವನ್ನು ಇಟ್ಟೇ ದೇವರು ಕರೆತಂದರು. ಆ ದರ್ಶನವನ್ನು ನೆರವೇರಿಸುವುದಕ್ಕೆ ಯೇಸು ಯಾವುದರಲ್ಲಿರಬೇಕಾಯಿತು? ಶಾರೀರಿಕವಾಗಿ ಪ್ರತ್ಯಕ್ಷವಾಗಬೇಕಾಯಿತು. ಯೋಜನೆ ಪರಲೋಕದ ಯೋಜನೆ. ಜನರನ್ನು ಪರಲೋಕಕ್ಕೆ ಕೊಂಡೊಯ್ಯಬೇಕು. ಜನರು ಪರಲೋಕಕ್ಕೆ ಬಂದರೆ ಆತ್ಮವಾಗಿರುತ್ತಾರೆ. ಜನರನ್ನು ಆತ್ಮವಾಗಿ ಕೊಂಡು ಹೋಗುವುದಕ್ಕೆ ಯೇಸು ಯಾರಾಗಿ ಬರಬೇಕಾಯಿತು? ಶಾರೀರಿಕವಾಗಿ ಬರಬೇಕಾಯಿತು. ನಿಮ್ಮ ಮೇಲೆ ಇರುವಂತಹ ಆತ್ಮಿಕವಾದ ಯೋಜನೆಯನ್ನು ನೆರವೇರಿಸುವುದಕ್ಕೆ ನೀವು ಶಾರೀರಿಕವಾಗಿ ಬಂದಿದ್ದೀರಾ. ಒಂದು ನಿರ್ದಿಷ್ಟ ಕಾಲದವರೆಗೂ ನಿಮ್ಮ ಮಾಂಸವು ಬೆರೆಯದಂತೆ ದರ್ಶನವನ್ನು ಇಟ್ಟಿರುತ್ತಾರೆ. ಒಂದು ನಿರ್ದಿಷ್ಟ ಕಾಲದವರೆಗೂ ನಿಮ್ಮ ಮಾಂಸದ ಒಳಗೆ ಆ ದರ್ಶನವನ್ನು ಅಡಗಿಸಿಟ್ಟಿರುತ್ತಾರೆ. ಒಂದು ನಿರ್ದಿಷ್ಟ ಕಾಲವಾದ ನಂತರ ದೇವರು ಹೇಳುತ್ತಾರೆ, ಇವೆರಡು ಕೂಡ ಒಟ್ಟಾಗಿರುವುದಕ್ಕೆ ಆಗಲ್ಲ ಎಂದು. ಈಗ ಕರ್ತನು ಹೇಳುತ್ತಾರೆ, ಎರಡನ್ನು ಕೂಡ ಬೇರ್ಪಡಿಸು ಎಂದು. ಏನು ಹೇಳಿದ್ರು? ಬೇರ್ಪಡಿಸು, ಹೊರಗೆ ಹಾಕು, ಅಷ್ಟೇನೆ. ಕಡೆಯದಾಗಿ ಈಗ ದೇವರು ನಿಮ್ಮ ಹತ್ರನೇ ಡಿಸಿಷನ್ ಕೊಡುತ್ತಾರೆ. ಫೈನಲ್ ಡಿಸಿಷನ್ ಯಾರಿಗೆ ಕೊಡುತ್ತಾರೆ? ನಿಮಗೆ ಕೊಡುತ್ತಾರೆ. ಏನು ಡಿಸಿಷನ್? ಒಂದು, ನನ್ನ ದರ್ಶನ, ಇಲ್ಲ ಅಂದರೆ ನಿನ್ನ ಚಿತ್ತ. ಯಾವುದಾದ್ರೂ ಒಂದೇನೆ. ಯೇಸುವಿನ ಬಳಿ ಸ್ವಚಿತ್ತ ಇದೆ. ದೇವರ ಬಳಿ ಏನಿದೆ? ಸ್ವಚಿತ್ತ ಇದೆ. ಅವರೇ ಹೇಳುತ್ತಾರೆ, ನಿಮ್ಮ ಚಿತ್ತವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸಿರಿ. ಆ ರೀತಿ ಹೇಳಿ ಕಡೆಯದಾಗಿ ಹೇಳುತ್ತಾರೆ, ಆದರೂ ನನ್ನ ಚಿತ್ತದ ಪ್ರಕಾರವಾಗಿ ಅಲ್ಲ, ನಿಮ್ಮ ಚಿತ್ತದ ಪ್ರಕಾರವಾಗಿ ಆಗಲಿ. ನಮಗೆ ಸ್ವಚಿತ್ತ ಇರುತ್ತದೆ. ಈ ಸ್ವಚಿತ್ತವನ್ನು ನಮಗೆ ಕೊಟ್ಟವರು ಯಾರು? ಓನ್ ವಿಲ್ ಎಂಬುದಾಗಿ ನಮಗೆ ಆ ಒಂದು ಥಾಟ್ ಇದೆಯಲ್ವಾ? ಆ ಸ್ವಾಚಿತ್ತ ಎಂಬುದಾಗಿ ನಮಗೆ ಒಂದು ಪವರ್ ಇದೆಯಲ್ಲ, ಸ್ವಾತಂತ್ರ್ಯ ಎಂಬುದಾಗಿ ಹೇಳುತ್ತಾರೆ ಅಲ್ವಾ? ಅದನ್ನು ಕೊಟ್ಟಿದ್ದು ಯಾರು? ಕರ್ತನೇ ಕೊಟ್ಟರು. ಆ ಸ್ವಾತಂತ್ರ್ಯವನ್ನು ಕೊಟ್ಟು ಅವ್ರು ಹೇಳುತ್ತಾರೆ, ಆ ಸ್ವಾತಂತ್ರ್ಯವನ್ನು ನನ್ನ ಬಳಿ ನೀನು ಯೂಸ್ ಮಾಡಬಾರ್ದು ಎಂಬುದಾಗಿ. ಅರ್ಥವಾಗುತ್ತಿದೆ? ನನಗೆ ಮಾಡುವಂಥ ಸ್ವಾತಂತ್ರ್ಯವನ್ನು ಯಾರು ಕೊಟ್ಟಿದ್ದು? ಕರ್ತನೇ ಕೊಟ್ಟಿದ್ದಾರೆ. ಅವರೇ ನಾನು ಎಲ್ಲಾ ಕೆಲಸವನ್ನು ಕೂಡ ಸ್ವಾತಂತ್ರ್ಯವಾಗಿ ಮಾಡುವಂತೆ ಇಟ್ಟಿದ್ದಾರೆ. ನಾನು ಮಾಡಬಹುದು. ಆದರೆ ಟೆಸ್ಟು ಏನಂದರೆ, ಆ ಸ್ವಾತಂತ್ರ್ಯವನ್ನು ನನ್ನ ಟೆಸ್ಟಲ್ಲಿ ನೀನು ತೋರಿಸಬಾರದು. ಅಷ್ಟೇನೆ. ನಾನು ಸಕಲವನ್ನು ದೊರೆತನೆ ಮಾಡಿ ಎಂಬುದಾಗಿ ನಿಮಗೆ ಹೇಳಿದ್ದೇನೆ. ಆದರೆ ಟೆಸ್ಟ್ ಏನಂದರೆ, ನೀನು ಆ ಮರದ ಹಣ್ಣನ್ನು ತಿನ್ನಬಾರದು.
ದೇವರೇ ನೀವು ನನಗೆ ಎಲ್ಲವನ್ನು ಕೊಟ್ಟಿದ್ದೀರಲ್ಲ, ಎಲ್ಲವನ್ನೂ ನಾನು ಕೊಟ್ಟಿದ್ದೇನೆ. ಆದರೆ ಯಾವುದನ್ನು ಯೂಸ್ ಮಾಡಬೇಕು, ಯೂಸ್ ಮಾಡಬಾರದೆಂಬುದಾಗಿ ನಿನಗೆ ಹೇಳಿದ್ದೇನೆ. ಸ್ವಾತಂತ್ರ್ಯವನ್ನು ಯೂಸ್ ಮಾಡು, ಆದರೆ ಸ್ವಾತಂತ್ರ್ಯವನ್ನು ನನ್ನ ದರ್ಶನದಲ್ಲಿ ಯೂಸ್ ಮಾಡಬಾರದು. ಅದು ಸಪರೇಟು, ಇದು ಸಪರೇಟು. ನಿನ್ನ ಸ್ವಾತಂತ್ರ್ಯ ನಿನಗೆ. ಈ ವಾಕ್ಯವನ್ನು ಓದಿರಿ, ಯಾಕಂದ್ರೆ ಯಾವಾಗಲೂ ಕೂಡ ಬಹಳ ಯೋಚನೆ ಮಾಡುತ್ತೇನೆ. ಹೇಗೆ ಯೇಸು ಕ್ರಿಸ್ತನಿಗೆ ಇದೇ ಒಂದು ದೊಡ್ಡ ಶೋಧನೆ ಎಂಬುದಾಗಿ ಯೋಚನೆ ಮಾಡ್ತೇನೆ. ಯೋಹಾನನ ಬರೆದ ಸುವಾರ್ತೆ 13ನೇ ಅಧ್ಯಾಯ 3ನೇ ವಾಕ್ಯ. ಯೇಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನೂ ಕೊಟ್ಟಿದ್ದಾನೆಂತಲೂ ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆಂತಲೂ ತಿಳುಕೊಂಡವನಾಗಿ ಊಟವನ್ನು ಬಿಟ್ಟು ಎದ್ದು. ಅಲ್ಲಿ ಏನು ಹೇಳುತ್ತದೆ? ತಂದೆಯು ನನ್ನ ಕೈಯಲ್ಲಿ ಎಲ್ಲವನ್ನೂ 100% ಈಗ ನಿಮಗೆ ಪವರ್ ಇದೆ. ಸ್ವಾತಂತ್ರ್ಯ ಹೇಗಿದೆ? 100% ಅಥಾರಿಟಿ, 100% ಇದೆ. ಈ 100% ಅಥಾರಿಟಿಯನ್ನು ನಿನ್ನ ಕೈಯಲ್ಲಿ ಕೊಟ್ಟು ಪರಲೋಕ ಹೇಳುತ್ತದೆ, ಮೇಲೊದಕ್ಕೆ ತೆಗೆದಿಟ್ಟು ಕಾಲನ್ನು ತೊಳೆ ಎಂಬುದಾಗಿ. ಕೈಪಾವುಡವನ್ನು ಕಟ್ಟಿಕೊಂಡು ಕಾಲನ್ನು ತೊಳೆ. ಹಾಗಾದರೆ ಅಥಾರಿಟಿ ಯಾತಕ್ಕೆ? ಅಥಾರಿಟಿ ನಾನು ಕೊಟ್ಟಿದ್ದು ಯಾವುದಕ್ಕೆ ಎಂಬುದಾಗಿ ನಂತರ ಹೇಳುತ್ತೇನೆ. ಅಥಾರಿಟಿ ಕೊಟ್ಟಿದ್ದಕ್ಕೆ ಕಾರಣ ಇದೆ. ಆದರೆ ಕಾಲು ತೊಳೆಯುವಂಥದ್ದು ಈಗ ನೀನು ಮಾಡಬೇಕಾದ ಕೆಲಸ. ಈಗ ನೀನು ಮಾಡಬೇಕಾದ ಕೆಲಸ. ಓಕೆ ದೇವರೇ, ಈಗ ನಾನು ಕಾಲು ಕೂಡ ತೊಳೆಯುತ್ತೇನೆ, ಪರವಾಗಿಲ್ಲ. ನಾನು ಸರ್ವಶಕ್ತನಾದ ದೇವರು, ನನಗೆ ಒಂದು ಪೋಸ್ಟಿಂಗ್ ಕೊಟ್ಟಿದ್ದೀರಾ, ಒಂದು ಸ್ಥಾನ ಕೊಟ್ಟಿದ್ದೀರಾ, ಒಂದು ಕಡೆ ಕೂರಿಸಿದ್ದೀರಾ. ನನ್ನನ್ನು ರಬ್ಬಿ ಎಂದು ಕರೆಯುತ್ತಾರೆ, ಕೆಲವರು ಬೋಧಕರೆಂದು ಕರೆಯುತ್ತಾರೆ, ಕೆಲವರು ನನ್ನನ್ನು ದೇವಕುಮಾರ ಎಂದು ಕರೆಯುತ್ತಾರೆ. ಎಲ್ಲ ಓಕೆ ದೇವರೇ, ಈಗ ಕಾಲು ತೊಳೆಯುವುದಕ್ಕೆ ಹೇಳ್ತೀರಾ, ಓಕೆ ತೊಳೆಯುತ್ತೇನೆ, ರೈಟ್. ಹಾಗಾದ್ರೆ ಅಥಾರಿಟಿ ಯಾಕೆ ದೇವರೇ? ನಾನು ಹೇಳುತ್ತೇನೆ, ನೀನು ಹೋಗಿ ತೊಳೆ. ಈಗ ಗೆತ್ಸೆಮನೆಗೆ ಹೋಗುತ್ತಾರೆ. ಹೋದರೆ ಅಲ್ಲಿ ಒಡೆಯುವುದನ್ನು ತಂದೆ ತೋರಿಸುತ್ತಾರೆ. ನಿನಗೆ ಏನೇನು ಮಾಡುತ್ತಾರೆ ಅಂತ ಎಲ್ಲ ಹೇಳುತ್ತಾರೆ. ಈಗ ಇವರು ದೇವರೇ ಎಲ್ಲ ನನ್ನನ್ನು ಒಡೆಯುತ್ತಾರೆ, ಬಡಿಯುತ್ತಾರೆ. ಓಕೆ, ನಾವಾಗಿದ್ರೆ ಹೇಗೆ ಯೋಚನೆ ಮಾಡ್ತಿದ್ವಿ? ಓಕೆ, ಬರುತ್ತಾರೆ, ಒಡೆಯುತ್ತಾರೆ, ದಾಡಿಯನ್ನು ಅವರು ಎಳೆಯುತ್ತಾರೆ, ಉಗಿಯುತ್ತಾರೆ, ಶಿಲುಬೆಗೇರಿಸುತ್ತಾರೆ, ಮುಳ್ಕಿರೀಟ ಹಾಕುತ್ತಾರೆ. ಹಾಗಾದ್ರೆ ಈ ಅಥಾರಿಟಿ ಯಾಕೆ? ಈ ಅಥಾರಿಟಿ ಯಾಕೆ? ಹಾಗಾದ್ರೆ ದೇವರೇ, ಅಥಾರಿಟಿ ಇಟ್ಟು ನಾನು ಏನು ಮಾಡಬೇಕು? ಕಾಲು ತೊಳೆಯುವುದಕ್ಕೆ ಹೇಳಿದ್ರೆ ತೊಳೆದೆ. ಸರಿ, ಏನೋ ಒಡೆಯುವುದಕ್ಕೆ ಬಂದಾಗ ನಾನು ತಿರುಗಿ ಹೊಡೆದ್ರೆ ಅಥಾರಿಟಿ ಕೊಟ್ಟಿದ್ದಕ್ಕೆ ನ್ಯಾಯ. ಒಡೆಯಲು ಬಾರದು, ಒಡೆಸಿಕೊಳ್ಳಬೇಕಂತ ಹೇಳಿದ್ರಿ. ಸರಿ, ಎಲ್ಲಿಯ ತನಕ ತಗ್ಗಿಸಿಕೊಳ್ಳಬೇಕು? ಶಿಲ್ಬೆಯವರೆಗೂ. ಹಾಗಂದ್ರೆ ಸಾಯುವ ತನಕ. ಹಾಗಾದ್ರೆ ಯಾಕೆ ಅಥಾರಿಟಿ? ಇದನ್ನಿಟ್ಟು ನಾನು ಏನು ಮಾಡಬೇಕು? ಯಾಕೆ ನನಗೆ ಕೊಟ್ರಿ? ದೇವರು ಹೇಳುತ್ತಾರೆ, ಈ ಅಥಾರಿಟಿ ಈಗ ನೀನು ಯೂಸ್ ಮಾಡುವುದಕ್ಕೆ ಕೊಟ್ಟೆ ಅಂತ ಯಾರು ಹೇಳಿದ್ದು? ನಿನ್ನ ವಿರೋಧಿಗಳನ್ನು ಪಾದಪೀಠವಾಗಿ ಮಾಡುವ ತನಕ ನೀನು ನನ್ನ ಬಲಗಡೆಯಲ್ಲಿ ಕೂತಿರು. ಹಾಗಾದರೆ ದೇವರೇ, ಈಗ ನಿನಗೆ ಕೊಟ್ಟಂತ ಅಥಾರಿಟಿ ಮುಂಚೆನೆ ನಾನು ಕೊಟ್ಟೆ, ಅದನ್ನು ಈಗ ಯೂಸ್ ಮಾಡುವುದಕ್ಕೆ ಅಲ್ಲ, 1000 ವರ್ಷದ ಆಳ್ವಿಕೆಯಲ್ಲಿ ಯೂಸ್ ಮಾಡುವುದಕ್ಕೆ. ಸಕಲ ಜನರನ್ನು ಕಬ್ಬಿಣದ ಕೋಲಿನಿಂದ ಆಳ್ವಿಕೆ ಮಾಡುವ ಕಾಲ ಬರುತ್ತದೆ. ಹಾಗಾದರೆ ಈಗ ನಾನು ಹೇಳುವುದನ್ನೇ ಮಾಡಬೇಕು. ಹಾಗಾದರೆ ಅಥಾರಿಟಿ ಎನ್ನುವಂಥದ್ದು ಸ್ವಾತಂತ್ರ್ಯ. ಅಥಾರಿಟಿ ಎನ್ನುವಂಥದ್ದು ನನಗೆ ಕೊಟ್ಟದ್ದು, ಕರ್ತನು ಕೊಟ್ಟದ್ದು. ಆದರೆ ಯಾವಾಗ ಯೂಸ್ ಮಾಡಬೇಕೆಂದು ಪರಲೋಕ ಹೇಳುತ್ತದೋ ಆವಾಗಲೇ ಯೂಸ್ ಮಾಡಬೇಕು. ಅದನ್ನು ನಮ್ಮ ಇಷ್ಟದಂತೆ ಯೂಸ್ ಮಾಡುವುದಕ್ಕೆ ಇಲ್ಲಿ ಯಾರಿಗೂ ಕೂಡ ಅಧಿಕಾರ ಇಲ್ಲ. ಹಾಗಾದರೆ ದೇವರು ಹೇಳಿದ್ರು, ಪ್ರತ್ಯೇಕಿಸು, ಅಥಾರಿಟಿಯನ್ನು ಸಪರೇಟ್ ಆಗಿಡು, ದಾಸತ್ವವನ್ನು ಸಪರೇಟ್ ಆಗಿಡು, ನಾನು ಹೇಳುವುದನ್ನು ಮಾತ್ರ ಮಾಡು. ಅನೇಕ ಸಮಯದಲ್ಲಿ ಇಲ್ಲೇ ಸಮಸ್ಯೆ ಬರುತ್ತದೆ. ನಾವು ಅಂದುಕೊಳ್ಳುತ್ತೇವೆ, ಕೆಲವು ಕಾರ್ಯಗಳನ್ನು ದೇವರು ಹೊರಗೆ ಹಾಕಲು ಹೇಳುತ್ತಾರೆ, ಸೈಡ್ ಗಿಡು ಅನ್ನುತ್ತಾರೆ. ಬೇಡ, ಇಲ್ಲ ದೇವರೇ, ನನಗದು ಬೇಕು, ಅದು ಬೇಡ. ನೋಡುವುದಕ್ಕೆ ಚೆನ್ನಾಗಿರುತ್ತದೆ, ಅವಶ್ಯವಾಗಿರುತ್ತದೆ, ಯೂಸ್ಫುಲ್ ಆಗಿರುತ್ತದೆ, ನಿನಗದು ಬೇಡ ಅಷ್ಟೇನೆ ಅಪ್ಪ. ಈ ಕಾರ್ಯ ಅಬ್ರಹಾಮನಿಗೆ ಹೇಗಿತ್ತು? ಹೊರಗೆ ಹಾಕು ಎಂದು ಹೇಳಿದಂಥದ್ದು. ಅಬ್ರಹಾಮನಿಗೆ ಈ ಕಾರ್ಯವು ಹೌದು, ಆದರೆ ದೇವರು ಹೇಳುತ್ತಾರೆ ಎರಡು ಒಟ್ಟಾಗಿರೋಕ್ಕಾಗಲ್ಲ. ನೀತಿವಂತನಿಗೆ ದುಃಖವಾಗಿದೆ, ಏನಪ್ಪ ಇದು ಈ ರೀತಿಯಾಗಿ ಕಳಿಸುವುದಕ್ಕೆ ಹೇಳಿದ್ರಲ್ಲ. ಆದರೆ ದೇವರು ಹೇಳಿದ್ರು, ಅದು ನಿನಗೆ ಬೇಡಪ್ಪ, ಬಿಟ್ಬಿಡು. ಸಾರಾಳು ಹೇಳುವುದೇ ಕರೆಕ್ಟು. ಯಾಕೆ? ಬಾಧ್ಯಸ್ಥನು ದಾಸತ್ವದಲ್ಲಿರುವವನೊಂದಿಗೆ ಇರುವುದಕ್ಕೆ ಆಗಲ್ಲ. ನಿನ್ನ ಮಾಂಸವು ದೇವರ ಚಿತ್ತವು ಒಟ್ಟಾಗಿರುವುದಕ್ಕಾಗಲ್ಲ. 100% ಗಾಡ್ಸ್ ವಿಲ್. ಮೊದಲನೆಯದಾಗಿ ನಿಮ್ಮೊಳಗೆ ಕ್ರಿಸ್ತನು ರೂಪಿಸಲ್ಪಡಬೇಕು. ರೂಪಿಸಲ್ಪಡಬೇಕಂದ್ರೆ ಪುನಃ ಹುಟ್ಟುವಂಥದ್ದು. ಆ ಪುನಃ ಹುಟ್ಟುವುದಂದ್ರೆ ಪಾಪವನ್ನು ಬಿಟ್ಟು ಬರುವಂಥದ್ದಲ್ಲ, ಇಲ್ಲಿ ರೂಪಿಸಲ್ಪಡಬೇಕು. ಆ ರೂಪಿಸಲ್ಪಡುವಾಗ ನಿಮ್ಮ ಮಾಂಸವನ್ನು ಏನ್ ಮಾಡಬಾರದು? ಬೆರೆಸಬಾರದು. ಒಂದು ನಿರ್ದಿಷ್ಟ ಕಾಲದವರೆಗೂ ಮಗುವನ್ನು ಹೆರುವ ತನಕ ಈ ಒಂದು ಮಾಂಸದೊಂದಿಗೆ ಇರಬೇಕು. ಆದರೂ ಕೂಡ ದೇವರು ಒಂದು ದಿನ ನಿಮ್ಮನ್ನು ಇದರಿಂದ ಏನ್ ಮಾಡುತ್ತಾರೆ? ಬೇರ್ಪಡಿಸುತ್ತಾರೆ. ಆದರೆ ಒಳಗಿರುವಾಗ ಇದು ಅದು ಹೇಗಿರುವುದಿಲ್ಲ, ಒಟ್ಟಾಗಿ ಇರುವುದಿಲ್ಲ. ಒಂದು ಪೀರಿಯಡ್ ಆದ ನಂತರ ದೇವರು ಏನ್ ಮಾಡುತ್ತಾರೆ? ಬೇರ್ಪಡಿಸುತ್ತಾರೆ. ಒಂದು ವೇಳೆ ಬೇರ್ಪಡಿಸದ ನೀವು ಇಟ್ಕೊಂಡ್ರಿ ಅಂದ್ರೆ ಇದು ಇದನ್ನು ಏನ್ ಮಾಡುತ್ತದೆ? ಹಿಂಸೆ ಪಡಿಸುತ್ತದೆ. ಒಂದು ಕಡೆ ದೇವರು ಹೇಳುತ್ತಾರೆ ರಿಮೂವ್ ಮಾಡು ಎಂಬುದಾಗಿ. ಒಂದು ದಿನ ಬರುತ್ತದೆ, ಇಡೀ ಶರೀರ ಮಾರ್ಪಟ್ಟು ರೂಪಾಂತರಗೊಂಡು ನಾಶವಾಗುವಂತ ಇದು ನಾಶವಾಗದೇ ಇರುವಂತದನ್ನು, ಸಾವಿಗೀಡಾಗುವಂತ ಇದು ನಿತ್ಯತ್ವವನ್ನು ಧರಿಸಿಕೊಳ್ಳುತ್ತದೆ. ಕರ್ತನ 100% ದರ್ಶನದೊಂದಿಗೆ ನಮ್ಮ ಆತ್ಮಿಕವಾದಂತಹ ಶರೀರವು ನಮ್ಮ ದರ್ಶನ ಒಂದಾಗಿ ಸೇರುತ್ತದೆ. ಆಗ ಬರೀ ಬಾಧ್ಯಸ್ಥನು ಮಾತ್ರ ಇರುತ್ತಾನೆ. ಹಲ್ಲೆಲೂಯಾ. ಸಾರಾಳು ಹಾಗೂ ಈಸಾಕನು ಮಾತ್ರ ಇರುತ್ತಾರೆ.
ನಮ್ಮ ದರ್ಶನವು, ನಮ್ಮ ಆತ್ಮಿಕ ಶರೀರವು ಮಾತ್ರ ಇರುತ್ತದೆ. ಕರ್ತನು ಅಂತಹ ಆಶೀರ್ವಾದವನ್ನು ಅನುಗ್ರಹಿಸಲಿ. ಹಾಲೆಲೂಯ. ಇದು ಒಂದು ಪ್ರಾಸೆಸ್. ಈ ಪ್ರಾಸೆಸ್ ಅನ್ನು ಸ್ವಲ್ಪ ಸ್ವಲ್ಪವಾಗಿ ಸಭೆ ಮಾಡುತ್ತಾ ಬರಬೇಕು. ಗಲಾತ್ಯ ಸಭೆ ತಪ್ಪಿಸಿಕೊಂಡದನ್ನು ನೀವು ನಾನು ತಪ್ಪಿಸಿಕೊಳ್ಳಬಾರದು. ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಕೂಡ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲೋಣವಾ? ಈ 4 ಸ್ಥಳಗಳಲ್ಲಿ ಮೊದಲನೆಯದಾಗಿ, ಕ್ರಿಸ್ತನು ರೂಪಿಸಲ್ಪಡುವ ತನಕ ಅವನು ಆಕೆಯನ್ನು ಅರಿಯಲಿಲ್ಲ. ಪರಿಶುದ್ಧಾತ್ಮನ ಕ್ರಿಯೆಗಳು ನಡೆಯುವಾಗ ನಿಮ್ಮ ಮಾಂಸದ ಕ್ರಿಯೆಗಳನ್ನು ಅದರೊಂದಿಗೆ ಬೆರೆಸಬೇಡಿ. ದೇವರು ದೇವದರ್ಶನ ಗುಡಾರದ ಪ್ಲಾನ್ ಅನ್ನು ಇಟ್ಟಿದ್ದಾಗ ದಾವೀದನು ಆಲಯದ ಪ್ಲಾನ್ ಅನ್ನು ಒಳಗೆ ತಂದ. ಅದು ಕರ್ತನಿಗೆ ಕಷ್ಟ. ಅದು ಬೆರೆಯಿತು ಅಂದರೆ ಕೆಡುಕನ್ನು ಹುಟ್ಟುತ್ತಾನೆ ಅಷ್ಟೇನೆ. ಒಟ್ಟಿಗೆ ಸೇರದಂತೆ ನೋಡಿಕೊಳ್ಳಿರಿ. ನಿಮ್ಮ ದರ್ಶನದಲ್ಲಿ ಒಂದು ದಿನವೂ ನಿಮ್ಮ ಸ್ವಾರ್ಥವನ್ನು, ನಾನು ಪ್ರೇರೇಪಿಸಲ್ಪಡುತ್ತಾ ಇರುವಂಥದ್ದನ್ನು ಹೇಳುತ್ತೇನೆ, ಕರ್ತನು ನಿಮ್ಮನ್ನು ಒಂದು ಮಾರ್ಗದಲ್ಲಿ ನಡೆಸುತ್ತಾ ಇದ್ದಾರೆ ಅಂದ್ರೆ ಹೋಗುತ್ತಲೇ ಇರ್ರಿ. ನಡುವೆ ಹಳ್ಳ ಬರುತ್ತದೆ, ದಿನ್ನೆ ಬರುತ್ತದೆ, ಅರಣ್ಯ ಬರುತ್ತದೆ, ಕೆಂಪು ಸಮುದ್ರ ಬರುತ್ತದೆ. ಅಲ್ಲಿ ಎಲ್ಲೂ ಕೂಡ ನಿಮ್ಮನ್ನು ಯೂಸ್ ಮಾಡಬೇಡಿ. ಆ ಕೆಂಪು ಸಮುದ್ರವನ್ನು ದಾಟುವುದಕ್ಕೆ ಎಲ್ಲಾದರೂ ಬೋಟ್ ನೋಡೋಣ ಎಂಬುದಾಗಿ ಅಂದುಕೊಳ್ಳಬೇಡಿ. ಫರೋಹನನ್ನು ಜಯಿಸುವುದಕ್ಕೆ ಒಂದು ಆರ್ಮಿಯನ್ನು ಸಿದ್ಧ ಮಾಡೋಣ ಎಂಬುದಾಗಿ ಅಂದುಕೊಳ್ಳಬೇಡಿ. ಫರೋಹನನ್ನು ಜಯಿಸುವುದಕ್ಕೆ ಒಂದು ಪ್ಲಾನ್ ಇಟ್ಟಿರುತ್ತಾರೆ. ಕೆಂಪು ಸಮುದ್ರವನ್ನು ದಾಟಿಸುವುದಕ್ಕೆ ಒಂದು ಪ್ಲಾನ್ ಅನ್ನು ಅವರು ಇಟ್ಟಿರುತ್ತಾರೆ. ಅವರೇ ಮಾಡುತ್ತಾರೆ. ಅರಣ್ಯದಲ್ಲಿ ನೀರು ಸಿಗುವುದಿಲ್ಲ, ಏನ್ ಮಾಡೋಣ, ಬೋರ್ ಹಾಕೋಣ ಎಂಬುದಾಗಿ ನೀವೇ ಅಂದುಕೊಳ್ಳಬೇಡಿ. ಅವರೇ ಬಂಡೆಯಿಂದ ನೀರನ್ನು ಹೊರಡಿಸುತ್ತಾರೆ. ಅವರು ಎಲ್ಲವನ್ನು ಸಿದ್ಧ ಮಾಡಿಯೇ ನಿನ್ನನ್ನು ಕರೆದಿದ್ದಾರೆ. ಅವರ ದರ್ಶನ ನೆರವೇರುವ ತನಕ ನಿಮ್ಮ ಮಾಂಸವನ್ನು ಮಿಕ್ಸ್ ಮಾಡಬೇಡಿ. ಸ್ವಲ್ಪವೂ ಮಿಕ್ಸ್ ಮಾಡಬೇಡಿ. ನೀನು ಸ್ವಲ್ಪ ಸ್ವಲ್ಪವಾಗಿ ಮಾಡಿದರೂ ಕೂಡ ನಿನ್ನ ದರ್ಶನವನ್ನು ಡಿಲೇ ಮಾಡುತ್ತಾ ಇರುತ್ತದೆ. ಡಿಲೇ ಮಾಡುತ್ತೆ. ನಾನು ಅದನ್ನೇ ಹೇಳುತ್ತೇನೆ. ದೇವರು ಖಾಲಿ ಮಾಡಿ ಕರ್ಕೊಂಡು ಹೋದ್ರೆ 100% ಹೋಗಿ, ಅದು ಒಳ್ಳೆಯದು. ಸುಮ್ಮನೆ ಇರುವುದಕ್ಕೆ ಹೇಳುತ್ತಾರೆ, ಸಿದ್ಧವಾಗಿರು, ಸುಮ್ಮನೆ ಇರು. ಅಶ್ವಬಲು ಯುದ್ಧಕ್ಕೆ ಸನ್ನದ್ಧರಾಗಿದ್ದರು, ನೀವು ಸುಮ್ಮನೆ ಇರಿ, ದೇವರು ನಿಮಗೋಸ್ಕರವಾಗಿ ಯುದ್ಧ ಮಾಡುತ್ತಾನೆ. ಅಶ್ವಬಲವು ಯುದ್ಧಕ್ಕೆ ಸನ್ನದ್ಧರಾಗಿದ್ದರು, ಜಯವೋ ಯೆಹೋವನಿಂದಲೇ ಬರುವುದು. ಸಿದ್ಧವಾಗುವುದು ನಿಮ್ಮ ಕೆಲಸ, ಯುದ್ಧ ಮಾಡುವುದು ಅವರ ಕೆಲಸ. ಎರಡನೆಯದಾಗಿ, ದೇವರು ಕೆಲವು ಕಾಲಘಟ್ಟದವರೆಗೂ ನಿಮ್ಮನ್ನು ಒಂದೇ ಗುಡಾರದಲ್ಲಿ ಇಟ್ಟಿರುತ್ತಾರೆ, ಇಷ್ಮಾಯೇಲನನ್ನು, ಈಸಾಕನನ್ನು. ನಿಮ್ಮನ್ನು ಮಾಂಸದೊಳಗೇನೆ ಈ ಲೋಕದಲ್ಲಿಯೇ ದೇವರು ಇಟ್ಟಿರುತ್ತಾರೆ. ನಿಮ್ಮ ಸುತ್ತಲೂ ಇಷ್ಮಾಯೇಲರು ಇರುತ್ತಾರೆ. ನೀವು ದಾಸರಾಗಿ ಇರಬೇಕು. ಅದು ಉಂಟು ಮಾಡಲ್ಪಟ್ಟವರಿಂದ ಆ ರೀತಿಯಾಗಾಯಿತು. ಅದನ್ನು ಮೀರಿ ಆಚೆ ಬರಬೇಕೆಂದು ಅಂದುಕೊಳ್ಳಬೇಡಿ. ಆಗರಳ ಹಾಗೆ ಓಡಿ ಹೋಗಬೇಡಿ ಒಂದು ನಿರ್ದಿಷ್ಟ ಕಾಲದವರೆಗೂ. ದೇವರು ಹೇಳುತ್ತಾರೆ, ಮತ್ತೆ ನೀನು ಅಲ್ಲೇ ಹೋಗಿ ವಿಧೇಯಳಾಗಿರು. ಯಾಕೆ? ನಿನ್ನನ್ನು ಆಶೀರ್ವದಿಸುವಂತ, ನಿನ್ನ ಮಕ್ಕಳನ್ನು ಆಶೀರ್ವದಿಸುವಂತ ಒಂದು ಕಾಲ ಬರುತ್ತದೆ, ಆಗ ನೋಡಿಕೊಳ್ಳೋಣ. ಈಗ ಇರು. ದೇವರೇ, ಕಠಿಣವಾಗಿದೆ, ಇರು. ಸ್ವಲ್ಪ ಕಷ್ಟವಾಗಿದೆ ದೇವರೇ, ನಾನು ಹೇಳುವ ತನಕ ನೀನು ಅಲ್ಲೇ ಇರು. ಮೂರನೆಯದಾಗಿ, ದೇವರು ನಿನ್ನನ್ನು ಬಾಧ್ಯಸ್ಥನಾಗಿ ಇಟ್ಟಿರುವಾಗ ಆ ದಾಸನಾಗಿರುವಂಥವನು ನಿನ್ನನ್ನು ಹಿಂಸೆಪಡಿಸುತ್ತಾನೆ. ನಿನ್ನಲ್ಲಿರುವಂಥ ಮಾಂಸದ ಕುರಿತು ದೇವರು ಹೇಳುತ್ತಿದ್ದಾರೆ. ಅದು ನಿನ್ನ ಆತ್ಮನೊಂದಿಗೆ ಹೋರಾಡುವಾಗ ಅದು ದುಃಖಪಡುತ್ತದೆ. ದೇವರು ಅದಕ್ಕೆ ಅನುಮತಿಯನ್ನು ಕೊಡುವುದಿಲ್ಲ. ಎರಡು ಒಟ್ಟಾಗಿರಬಾರದೆಂದು ದೇವರು ಹೇಳುತ್ತಿದ್ದಾರೆ. ಕಡೆಯದಾಗಿ, ದಾಸನಾಗಿರೋನು ಹೊರಗೆ ಹಾಕು. ನಿಮ್ಮ ದರ್ಶನಕ್ಕೆ ಸರಿ ಬರದೇ ಇರುವಂಥದ್ದನ್ನು ತಳ್ಳಿ ಹಾಕಿರಿ. ದೇವರು ಕೆಲವು ಸಮಯದಲ್ಲಿ ಕೆಲವು ಜನರು ನಿಮ್ಮ ಬಳಿಗೆ ಬಂದು ನಿಮ್ಮ ಕಿವಿಗೆ ಇಂಪಾದ ಮಾತನ್ನು ಮಾತನಾಡುತ್ತಾರೆ. ನಿಮ್ಮ ಮಾಂಸಕ್ಕೆ ತಕ್ಕ ಹಾಗೆ ಮಾತನಾಡುತ್ತಾರೆ. ಆದರೆ ನಿಮ್ಮ ದರ್ಶನಕ್ಕೆ ಸರಿ ಬರುವುದಿಲ್ಲ. ಲೋಟನು ನೀತಿವಂತನು, ಅಬ್ರಹಾಮನೊಂದಿಗೆ ಟ್ರಾವೆಲ್ ಮಾಡಿದವನು, ಆದರೆ ಅವನು ಕಾನಾನ್ಗೆ ಸರಿ ಬರುವುದಿಲ್ಲ. ಅವನನ್ನು ಕಳುಹಿಸಬೇಕು. ನೀನು ಕಾನಾನಲ್ಲಿ ಇಟ್ಟುಕೊಳ್ಳುತ್ತೇನೆ ಅಂತ ಇಟ್ಕೊಂಡ್ರೆ ಒಂದು ನಿರ್ದಿಷ್ಟ ಕಾಲವಾದ ನಂತರ ನಿನಗೆ ವಾಗ್ವಾದ ಆಗುತ್ತದೆ. ದೇವರು ಕಳುಹಿಸುವುದಕ್ಕೆ ಹೇಳಿದಾಗ ಕಳುಹಿಸಬೇಕು, ಅಷ್ಟೇನೆ. ಕೆಲವು ಸಮಯದಲ್ಲಿ ಆ ದಾಸನಾಗಿರುವಂಥವನು ನಮ್ಮನ್ನು ಹಿಂಸೆಪಡಿಸುತ್ತಾನೆ. ಹಿಂಸೆಪಡಿಸುವುದು ಅಂದರೆ ವೇದನೆ ನಿಮ್ಮ ಶರೀರದಲ್ಲಿ ಅಲ್ಲ, ನಿಮ್ಮ ದರ್ಶನವು ವೇದನೆ ಪಡುತ್ತದೆ. ಪರಲೋಕ ನಿಮ್ಮ ನಿಮಿತ್ತ ವೇದನೆಗೊಳ್ಳುತ್ತದೆ. ಅಯ್ಯೋ, ಇವರನ್ನು ತಂದು ಮಿಕ್ಸ್ ಮಾಡುತ್ತಿದ್ದಾರಲ್ಲ, ನಾನೇ ನಿನ್ನ ದೇಶವನ್ನು, ನಿನ್ನ ಬಂಧು ಬಳಗವನ್ನು ಬಿಟ್ಟು ಬಾ ಅಂತ ಹೇಳಿದ್ನಲ್ಲ, ಯಾಕೆ ಲೋಟನನ್ನು ಕರ್ಕೊಂಡು ಬಂದೆ? ಒಂದು ಹಂತದಲ್ಲಿ ನಿನ್ನನ್ನು ಅವನು ವೇದನೆ ಪಡಿಸುತ್ತಾನಲ್ವಾ? ಒಂದು ಹಂತದಲ್ಲಿ ಅವನು ಸೋದೋಮ್ಗೆ ಹೋಗುವಾಗ ನೀನು ವೇದನೆ ಪಡುತ್ತೀಯಲ್ವಾ? ಒಂದು ದಿನ ನಾನು ಸೋದೋಮನ್ನು ನಾಶ ಮಾಡುವಾಗ ನೀನು ವೇದನೆಗೊಳಗಾಗುತ್ತೀಯಲ್ವಾ? ಇದೆಲ್ಲ ಆಗಬಾರ್ದೆಂಬುದಾಗಿಯೇ ನೀನು ಬಿಟ್ಟು ಬಾ ಅಂತ ನಾನು ಹೇಳಿದ್ದು. ಅವನಿಗೆ ಒಂದು ದರ್ಶನ ಇದೆ, ನಾನು ನೋಡಿಕೊಳ್ಳುತ್ತೇನಲ್ವಾ? ನೀನು ಯಾಕೆ ಜೊತೆಯಲ್ಲಿ ಕರ್ಕೊಂಡು ಬಂದೆ? ಈಗ ನಿನಗೆ ದುಃಖವಾಗಿದೆ ನೋಡ್ದ? ನಾನು ನಿನಗೆ ರಾಹೇಲಳನ್ನು ಕೊಡಲಿಲ್ವಲ್ಲ? ನೀನು ಕೆಲಸ ಮಾಡಿದ ನಂತರ ನಾನು ಲೇಯಳನ್ನು ತಾನೇ ಕೊಟ್ಟಿದ್ದು. ನೀನು ಕಷ್ಟಪಟ್ಟು ಯಾಕೆ ರಾಹೇಲನ್ನು ಕರೆತಂದೆ? ಆಕೆ ನಿನ್ನನ್ನು ವೇದನೆ ಪಡಿಸುತ್ತಾಳಲ್ಲ.
ಮಾರ್ಗ ಮಧ್ಯದಲ್ಲಿ ಸತ್ತು ಹೋದ್ಲಲ್ಲ, ಅದು ನಿನಗೆ ಈಗ ದುಃಖವಾಗಿದೆಯಲ್ಲ. ಇಷ್ಟಕ್ಕೂ ನಾನು ಅವತ್ತೇ ನಿನ್ನನ್ನು ತಡೆದ್ನಲ್ಲ, ನೀನು ಕೇಳಲಿಲ್ವಲ್ಲ. ನನ್ನ ದರ್ಶನವೂ ಮಾಂಸವೂ ಒಂದಾಗಿ ಆಗುವುದೇ ಇಲ್ಲ. ನಿನ್ನ ಮೇಲೆ ಇಟ್ಟಿರುವಂಥ ದರ್ಶನ ಬೇರೆ. ನೀನು ಆರಿಸಿಕೊಳ್ಳಲ್ಪಟ್ಟವನು. ನೀನು ಪ್ರತ್ಯೇಕಿಸಲ್ಪಟ್ಟವನು. ನೀನು ಪರಲೋಕದಿಂದ ಉದ್ದೇಶಿಸಲ್ಪಟ್ಟವನು. ನಿನ್ನ ದರ್ಶನವನ್ನು ಮಾಂಸದೊಂದಿಗೆ ಬೆರೆಸಬೇಡ. ಕಡೆಯದಾಗಿ ದೇವರು ನಿನಗೆ ಅವಕಾಶ ಕೊಡುತ್ತಿದ್ದಾರೆ, ಹೊರಗೆ ಹಾಕು. ಜಸ್ಟ್ ರಿಮೂವ್. ಪರವಾಗಿಲ್ಲ, ಯಾವುದೇ ಆಗಿದ್ದರೂ ಕೂಡ ಜಸ್ಟ್ ರಿಮೂವ್. ಅಷ್ಟೇನೆ. ದೇವರು ನಿನ್ನ ಮೇಲೆ ಇಟ್ಟಿರುವಂತಹ ದರ್ಶನದ ಮುಂದೆ ನೀನು ಏನೇ ಬಿಟ್ಟರೂ ಕೂಡ ಅದು ಸಮವಾಗೋದಕ್ಕೆ ಸಾಧ್ಯವೇ ಇಲ್ಲ. ಅದು ಲೋಕದಲ್ಲಿ ಲಾಭವ ನಷ್ಟವ ಗೊತ್ತಿಲ್ಲ. ಆದರೆ ದೇವರ ಉದ್ದೇಶದ ಮುಂದೆ ಅದು ನಷ್ಟ, ಅದು ಕಸ. ಇದು ಪೌಲನಿಗೆ ಗೊತ್ತಿದೆ. ನನಗೆ ಇದು ಭೂಮಿಯಲ್ಲಿ ಲಾಭವಾಗಿದೆ, ಆದರೆ ದೇವ ದರ್ಶನದೊಂದಿಗೆ ನೋಡಿದ್ರೆ ಅದು ನಷ್ಟ ಹಾಗೂ ಕಸ. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸೋಣ. ದೇವರು ನಿಮ್ಮೊಂದಿಗೆ ಮಾತನಾಡಿರುವುದಾದರೆ, ನಿಮ್ಮನ್ನು ಸಂಧಿಸಿರುವುದಾದರೆ, ಇವತ್ತು ದೇವರ ವಾಕ್ಯವು ನನಗೆ ಬಂತು. ದೇವರು ನನ್ನೊಂದಿಗೆ ಮಾತನಾಡಿದ್ದಾರೆ. ಕರ್ತನು ನನ್ನನ್ನು ಅವರ ವಾಕ್ಯದಿಂದ, ಅವರ ದರ್ಶನದಿಂದ ಪುನಃ ನನ್ನಲ್ಲಿ ಕ್ರಿಸ್ತನು ರೂಪಿಸಲ್ಪಡುತ್ತಾ ಇದ್ದಾರೆ. ಹಾಗೆನ್ನುವುದಾದರೆ ನಿಮ್ಮ ಕರಗಳನ್ನು ದೇವರಿಗೆ ನೇರವಾಗಿ ಎತ್ತಿ, ದೇವರೇ, ನನ್ನನ್ನು ತಗ್ಗಿಸಿಕೊಳ್ಳುತ್ತೇನೆ, ನನ್ನನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಳ್ಳುತ್ತೇನೆ ದೇವರೇ. ನೀವು ಇಟ್ಟಿರುವಂಥ ದರ್ಶನದಲ್ಲಿ ಕೊನೆಯ ತನಕ ಓಡಿ ಮುಗಿಸುವುದಕ್ಕೆ ದೇವರೇ ಕೃಪೆ ನೀಡಿಯಪ್ಪ. ಒಪ್ಪಿಸಿಕೊಳ್ಳೋಣ ದೇವರ ಸಮ್ಮುಖದಲ್ಲಿ. ಒಳ್ಳೆಯ ತಂದೆಯೇ, ಸರ್ವಶಕ್ತನಾದಂತಹ ನಮ್ಮ ದೇವರೇ, ವಾಕ್ಯದಿಂದ ತುಂಬಿಸಿ ಕಳುಹಿಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಕರ್ತನೆ, ನೀವು ಹತೋಟಿಗೆ ತೆಗೆದುಕೊಳ್ಳಿರಿ. ನಮ್ಮ ಸಭೆಯಲ್ಲಿರುವಂಥ ಎಲ್ಲರ ಮೇಲೆ ನೀವು ದರ್ಶನ ಇಟ್ಟಿರುವುದಕ್ಕಾಗಿ ಸ್ತೋತ್ರ. ದೇವರ ದರ್ಶನವನ್ನು ಕಡೆಯ ತನಕ ಸ್ವತಂತ್ರಿಸಿಕೊಳ್ಳಲು ಒಬ್ಬರು ಕೂಡ ಆ ದರ್ಶನವನ್ನು ಕಳೆದುಕೊಳ್ಳಲೇಬಾರದು ದೇವರೇ. ಎಲ್ಲರೂ ದರ್ಶನವನ್ನು ನೆರವೇರಿಸಿ ಬಂದು ಸೇರುವವರಾಗಿ ಕೃಪೆ ನೀಡಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.